ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ ಮಾಂ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತವಿಭುವಾಯ ಅವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮಃ ನಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದರ್ಶನ್ನೋ ಜಯ ಜಯ. ಶ್ರೀಗುರುಭ್ಯೋ ನಮಃ. ಸಹಸ್ರಮೂರ್ಧಾ ವಿಶ್ವಾತ್ಮ ಸಹಸ್ರಾಕ್ಷಃ ಸಹಸ್ರಪಾತ್. ಚಿಂತಕರಿಗೆ ವಂದನೆಗಳು. ಪುರುಷ ಸೂಕ್ತದ ಮೊದಲ 5 ಮಂತ್ರ ಮುಗಿದಿದೆ. ಯತ್ ಪುರುಷೇಣ ಹವಿಷಾ ದೇವ ಯಜ್ಞಂ ಅತನ್ವತ. ಯತ್ ಪುರುಷೇಣ ಹವಿಷಾ ದೇವ ಯಜ್ಞಂ ಅತನ್ವತ. ವಸಂತೋ ಅಸ್ಯಾಸೀದಾಜ್ಯಂ ಗ್ರೀಷ್ಮ ಇದ್ಮಃ ಶರದ್ಧವಿಃ. ಯತ್ ಪುರುಷೇಣ ಹವಿಷಾ ದೇವಾಃ ಯಜ್ಞಂ ಅತನ್ವತ. ದೇವತೆಗಳು ಯಜ್ಞವನ್ನು ಮಾಡಿದರು, ದೇವತೆಗಳು ಯಜ್ಞನನ್ನು ಬೆಳಗಿಸಿದರು. ಸಂಸ್ಕೃತದ ಶಬ್ದಗಳ ನಡೆ ಹೇಗಿರ್ತದೆ ಅಂತ. ಯಜ್ಞ ಅಂದರೆ ಯಜ್ಞೋಮೈ ವಿಷ್ಣು ಅನ್ನುವುದನ್ನು ವೇದ ಸಾಮ್ರಾಜ್ಯದಲ್ಲಿ ಹುಡುಕ್ತಾ ಹೋದರೆ 1000 ಕಡೆ ನೋಡಲಿಕ್ಕೆ ಬರ್ತದೆ. ಅದ್ಭುತ. ಏನು ಮಾಡಿದರೂ ಯಜ್ಞ ಅಂದರೆ ದೇವರು ಅಲ್ಲ ಹೇಳಲಿಕ್ಕೆ ಬಾರದಷ್ಟು ಗಟ್ಟಿಯಾಗಿ ನಮ್ಮ ವೇದ ಪ್ರಪಂಚವೇ ನಿಂತಿದೆ. ಯಜ್ಞೋಮೈ ವಿಷ್ಣು ಎನ್ನುವ ಇಷ್ಟು 5 ಅಕ್ಷರಗಳು ಇದೇ ರೀತಿಯಾಗಿ ಯಜ್ಞ ವಿಷ್ಣುವೇ, ಯಜ್ಞನೇ ವಿಷ್ಣು ಎನ್ನುವುದು ಖಾತ್ರಿ ಅನ್ನುವ ಏನೊಂದು ನಡೆ ಇದೆ. ಇದನ್ನು 100 ಕಡೆ 1000 ರೀತಿಯಲ್ಲಿ ನೋಡಲಿಕ್ಕೆ ಬರ್ತದೆ. ಅದೇ ಶಬ್ದಗಳು ಹಾಗೆ ಬ್ರಾಹ್ಮಣಗಳು, ಆರಣ್ಯಗಳು, ವೇದಗಳು, ಸಂಹಿತೆಗಳು ಎಲ್ಲ ಅದ್ಭುತ, ಬಹಳ ಚೆನ್ನಾಗಿದೆ. ಕೃಷ್ಣ ಅದನ್ನು ಘಂಟಾಘೋಷವಾಗಿ ಸಾರಿದ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ. ನಮಗೆ ಯಾರ ವಾಕ್ಯದ ಮೇಲೆಯೂ ಭರವಸೆ ಇಲ್ಲ, ಯಾವ ಸಂಗತಿಯ ಬಗ್ಗೆಯೂ ನಮಗೆ ಸೀರಿಯಸ್ನೆಸ್ ಇಲ್ಲ. ಅದು ವಿಶೇಷ. ಅಹಂ ಹಿ ಅಂತಾನೆ ದೇವರು, ನಾನಿಯ ಅಂತಾನೆ ಅರ್ಜುನ ಹತ್ರ. ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ. ಎಲ್ಲದರ ಯಜ್ಞದ ಸಾಮ್ರಾಜ್ಯದಲ್ಲಿ ಮೆರೆಯುವವನು ನಾನೇ. ಯಾರು ಯಾವ ರೀತಿಯಲ್ಲಿ ಏನೇ ಯಜ್ಞ ಮಾಡಲಿ ಅದು ನನಗೆ ಸೇರಿತ್ತು ಅಂತಾನೆ. ಯಾಕೆ ಸಂಪತ್ತು ಪೂರ್ತಿ ನನ್ನದೇ, ಇನ್ನೊಬ್ಬರದ್ದೇನು ಮಾಡೋದು ಅಲ್ವ? ಯಾರದ್ದೋ ರೊಕ್ಕ ಎಲ್ಲ ಮನ ಜಾತ್ರೆ ಹೇಳೋದಿಲ್ವ ಹಾಗೆ. ಮದುವೆ ಮಂಟಪ ಯಾರೋ ಕರೆದಿರ್ತಾರೆ, ಯಾರೋ ಊಟ ಹಾಕಿ ಕಳಿಸ್ತಾ ಇರ್ತಾರೆ, ಸಂಬಂಧ ಇರೋದಿಲ್ಲ, ಗೊತ್ತಿರೋದಿಲ್ಲ. ಅದೇ ರೀತಿ ಆಯಿತು. ದೇವರು ಹೇಳ್ತಾನೆ ಇಡೀ ಜಗತ್ತು ನನ್ನದು. ಈಗ ನಾವು ಅರ್ಥ ಮಾಡಿಕೊಂಡು ಬಂದೆವು ಸೃಷ್ಟಿಯಾದ ಕಥೆ ತಸ್ಮಾತ್ ವಿರಾಡ ಜಾಯತ ಅಂತ. ಪೂರ್ವವಾದ ಸಂಪತ್ತು ದೇವರಿಂದ ಹೊರಗೆ ಬಂದಾಗ ಅದನ್ನಿಟ್ಟುಕೊಂಡು ನಾವು ಯಾರಿಗೆ ಕೊಡಲಿಕ್ಕೆ ಬರುತ್ತೆ? ಪರವಾನಗಿ ಇಲ್ಲದೆ, ದೇವರ ಅನುಜ್ಞೆ ಇಲ್ಲದೆ ನಾವು ಯಾರನ್ನು ಪ್ರೀತಿಸಲಿಕ್ಕೆ ಬರ್ತದೆ, ಯಾರನ್ನು ದೊಡ್ಡದು ಮಾಡಲಿಕ್ಕಾಗತ್ತೆ, ಅಭಿವೃದ್ಧಿಗೊಳಿಸಲಿಕ್ಕೆ ಬರ್ತದೆ? ಅಂದ ಕೃಷ್ಣ ಹೇಳ್ತಾನೆ ಅಹಂ ಹಿ ಸರ್ವಯಜ್ಞಾನ ಭೋಕ್ತಾ ಚ ಪ್ರಭುರೇವ ಚ. ನುಂಗುವವನೇ ನಾನೇ, ಅದಕ್ಕೆ ಬೇಕಾಗಿರುತ್ತೆ ಫಲ ಕೊಡುವವನು ನಾನೇ. ನೀನು ತಿಳಿದು ನನಗೆ ಕೊಟ್ಟಿಯಾ, ನಿನಗೆ ಒಳ್ಳೆ ಫಲ ಕೊಡ್ತೇನೆ. ನೀನು ತಿಳಿಯದೆ ಯಾರದ್ಗಾದರೂ ಕೊಟ್ಟೆಯೋ ಅಲ್ಲಿಂದ ಪಡೆಯುವುದು ನಾನೇ ಮಾತ್ರ. ಅವನ ಬಾಯಿ ಕೈ ಅಡ್ಡ ಇಟ್ಟು ನಾನು ನುಂಗ್ತೇನೆ ಮಾತ್ರ, ಅವನ ತಟ್ಟೆ ತೆಗೆದು. ಆದರೆ ನಿನಗೆ ಫಲ ಮಾತ್ರ ನಾನು ಮೈನಸ್ ಮಾಡ್ತೇನೆ. ಗೊತ್ತಿದ್ದು ನೀನು ನನಗೆ ಕೊಡದೆ ಇನ್ನೊಬ್ಬರಿಗೆ ನನ್ನ ಸೊತ್ತನ್ನು ಕರೆದು ಕೊಟ್ಟದ್ದಕ್ಕೆ ಅವನ ಕೈಯಿಂದ ಕಸಿಯುವುದಷ್ಟೇ ಅಲ್ಲದೆ ಫಲಸ್ವಾಮಿಯಾದ ನಾನು ನಿನಗೆ ಮಾಡಿದ ಕರ್ಮಕ್ಕೆ ಫಲವು ಕೊಡುವುದಿಲ್ಲ, ವಿಪರೀತ ಫಲವನ್ನು ಕೊಡ್ತೇನೆ ಅಂತ. ಇಷ್ಟು ಚೆನ್ನಾಗಿ ಫಲಾಧ್ಯಕ್ಷನಾಗಿ ಫಲಮತ ಉಪಪತ್ತೇ ಅಂತ ಸೂತ್ರ. ಯಾರಿಗಾದರೂ ಏನಾದರೂ ಎಲ್ಲಿಯಾದರೂ ಎಷ್ಟಾದರೂ ಎಂದಾದರೂ ಸಿಗ್ತದೆ ಅಂತಾದರೆ ಅದು ದೇವರಿಂದಲೇ ಎನ್ನುವುದು ಖಾತ್ರಿಯಿಂದ. ಇದು ಸೂತ್ರದ ಅರ್ಥ. ಹಾಗೆ ಇನ್ಯಾರಿಂದಲೂ ಅಲ್ಲ. ಯಾರ ಮೂಲಕ ದೇವರು ಕೊಡಿಸ್ಬೋದು, ಹೇಗೂ ಕೊಡಿಸ್ಬೋದು, ಆದರೆ ಕೊಟ್ಟದ್ದು ಮಾತ್ರ ದೇವರೇ, ಸಾರ್ವಭೌಮನಾದ ಭಗವಂತನೇ ಅನ್ನೋದನ್ನು ಬಹಳ ಸುಂದರವಾಗಿ ಇಲ್ಲಿ ದೇವಾಹ ಯಜ್ಞಂ, ಭಗವಂತನನ್ನು ಅತನ್ವತ ಮಂತ್ರ ರಾಶಿಯಿಂದ ಕರ್ಮ ಚೌಕಟ್ಟಿನಿಂದ ಬಹಳ ಗಮ್ಮತ್ತಾಗಿ ವಿಸ್ತಾರಗೊಳಿಸಿದ್ರು. ದೇವರ ವೈಭವವನ್ನು ಜಗತ್ತಿಗೆ ತಿಳಿಯಪಡಿಸಿದ್ರು.
ಅದಕ್ಕೋಸ್ಕರ ಯಜ್ಞವನ್ನು, ಅಗ್ನಿಮುಖದ ಆರಾಧನೆಯನ್ನು ಬೆಳೆಸಿದ್ರು, ಉಳಿಸಿದ್ರು, ಚೆನ್ನಾಗಿ ನಡೆಸಿಕೊಟ್ರು. ಹೀಗೆ ಎರಡು ಅರ್ಥದಲ್ಲಿ ದೇವಾಹ ಯಜ್ಞಮ ತನ್ವತ. ಅದಕ್ಕೇನು ಸೊತ್ತು ಇತ್ತು ಕೇಳಿದರೆ, ಇನ್ನು ಮೊದಲ ಶಬ್ದ ಪುರುಷೇಣ ಹವಿಷ, ಯತ್ ಪುರುಷೇಣ ಹವಿಷ ದೇವಾಹ ಯಜ್ಞಂ ಅದನ್ವತ ಅಂತ. ಪುರುಷೇಣ ಹವಿಷ, ಪರಮಾತ್ಮನ ಅನುಗ್ರಹವೇ ಪ್ರಧಾನ. ದೇವರೇ ಕೊಟ್ಟ ಸಂಪತ್ತಿನಿಂದ, ಪುರುಷೇಣ ದತ್ತೇನ ಹವಿಷ, ದೇವರು ಕೊಟ್ಟ ಸಂಪತ್ತಿನಿಂದ ನಾವು ನೋಡಿಕೊಂಡು ಬಂದೆವು. ಪುರುಷ ಏನು ಮಾಡ್ತಾನೆ, ಅದಕ್ಕೆ ನಾನು ಹೇಳಿದೆ ಪೂರೈತಿ ಅಂತ. ನಮಗೆ ಕೊಟ್ಟವನು ದೇವರೇ, ಅವನು ತುಂಬಿದ್ದಾನೆ, ಅವನಿಗೆ ಕೊಡಬೇಕು ಅಂತ ಕೊಟ್ಟದ್ದಲ್ಲ, ಅವನಿಗೆ ಹೆಚ್ಚಾಗಿ ಕೊಟ್ಟದ್ದಲ್ಲ, ಅವನು ಕೊಡಬೇಕಲ್ಲ ಅಂತ ಒತ್ತಾಯದಿಂದ ಕಷ್ಟಪಟ್ಟು ಕೊಟ್ಟದ್ದು ಅಲ್ಲ. ಅವನು ಕೊಡುವುದೇ ಅವನ ಒಂದು ಧರ್ಮ, ಅವನ ಪ್ರವೃತ್ತಿ, ಅವನ ಲಕ್ಷಣ. ಅವನು ಪೂರ ತುಂಬಿದ್ದಾನೆ, ಅವನಿಗೇನು ಕೊರತೆ ಇಲ್ಲ, ಹೆಚ್ಚಾಗಲಿಲ್ಲ ಅವನಿಗೆ, ಆದರೂ ಕೊಡ್ತಾನೆ. ಯಾಕೆ? ಜನ ಹೆಚ್ಚಾಗಲಿ ಅಂತ, ಅವರಲ್ಲಿನ ಸಾಧನೆ ಹೆಚ್ಚಾಗಲಿ ಅಂತ ಕೊಡ್ತಾನೆ. ಅಂತಹ ಭಗವಂತ ಏನು ಮಾಡ್ತಾನೆ? ಅವನು ನಮಗೆ ಸಂಪತ್ತು ಕೊಟ್ಟಿದ್ದಾನೆ. ಬಗೆ ಬಗೆಯ ಹವಿಸ್ಸುಗಳು ಅವರವರ ಯೋಗ್ಯತೆಯಂತೆ, ಅದಕ್ಕೆ ಹವಿಸ್ಸು ಅಂದದ್ದು ಹುಯ್ಯತೆ ಎಂದು. ಅಗ್ನಿಮುಖದಲ್ಲಿ ಹಾಕಲು ಯೋಗ್ಯವಾದ ಸೊತ್ತುಗಳು ಅಂತ. ಎಲ್ಲ ಬೆಂಕಿ ಹಾಕಿದರೂ ಸುಟ್ಟೋಗುತ್ತೆ, ಆದರೆ ಅದಕ್ಕೆ ಯೋಗ್ಯ ಅಂತ ಶಬ್ದ ಹಾಕಿದ್ದೇನೆ. ದೇವರು ಕೊಟ್ಟ ಸಂಪತ್ತನ್ನು ದೇವರಿಗೆ ಉಪಯೋಗಿಸಿಕೊಳ್ಳುವಾಗ ದೇವರೇ ಹೇಳುತ್ತಾನೆ, ನನಗಿಂಥ ಸಂಪತ್ತಿನಿಂದ ಇಂತಹ ಫಲವನ್ನು ಕೊಡುವ ವ್ಯವಸ್ಥೆ ಮಾಡಿಕೊಂಡಿದ್ದೇನೆ ಅಂತ. ಆದ್ದರಿಂದಲೇ ಮನೆಯಲ್ಲಿ ಬೇಕಾದಷ್ಟು ಉತ್ತರಣೆ ಆಗಿದೆ, ಕಾಲಿಗೆ ಮೈಗೆ ತಾಗ್ತದೆ, ಮುಳ್ಳಾಗಿರ್ತದೆ, ಅದರಲ್ಲಿ ಬುಷಿನಾಗೆ ಆಗುವುದದು, ತೆಗೆದಾಗೂ ಆಗಬೇಕು, ಹೋಮ ಮಾಡಲಿಕ್ಕೂ ಆಗ್ತದೆ. ಉತ್ತರಣೆ ಎನ್ನುವುದು ಸಮಿದೆ, ಅದು ಗ್ರಹಗಳಿಗೆ ಸಂಬಂಧಪಟ್ಟದ್ದು. ಅದನ್ನು ಹೋಮಿಸಿ ಬಿಡುವ ಅಂತ ಎಲ್ಲ ಮಂತ್ರ ಹೇಳಿ ಹಾಕಿಬಿಡೋದು. ನಮ್ಗೆ ಗೊತ್ತಿರೋದೊಂದು ಮಂತ್ರ ಇರ್ತದೆ, ಯಾವುದಾದ್ರು ಇಟ್ಟುಕೊಳ್ಳುವ, ಹಾಕಿಬಿಡೋದು. ಹಾಕಿಬಿಟ್ರೆ ಯಾವಾಗಲೂ ಉತ್ತರಣೆ ಉಪಯೋಗಿಸಿದ್ದು ಯಾವುದಕ್ಕೆ ಕೇಳಿದರೆ ಅವಿಚಾರಾದಿ ಶಾಂತ್ಯರ್ಥಂ ಅಪಾಮಾರ್ಗ ಆಹುತಿ ಕ್ರಿಯಾ ಅಂತ. ಯಾರಾದರೂ ಏನಾದರೂ ವಿಚಿಕ್ರಾಫ್ಟ್ ಮಾಟಕೃತ್ರಿಮ ಮಾಡಿದರೆ ಮನಸ್ಸಿಗೆ, ಮನೆಗೆ, ಮನುಷ್ಯನಿಗೆ ಅನ್ಯಾಯ ಮಾಡುವಂತಹ ದುಷ್ಟ ಶಕ್ತಿಗಳನ್ನಿಟ್ಟುಕೊಂಡು ಅಂತಹ ಪ್ರಯೋಗ ಷಟ್ಕರ್ಮಗಳನ್ನು ನಡೆಸಿದರೆ ಅದರ ನಿವೃತ್ತಿಗೆ ಉತ್ತರಣೆ ಕೊಡಬೇಕು. ಯಾವುದಕ್ಕೆ ಯಾವ ಸಮಿದೆ ಅಂತ ಮನೆಯಲ್ಲಿ ಹೇರಳಾಗಿದೆ ಎಲ್ಲ ಹೇಳಿಕೊಂಡು ಅದನ್ನು ಉಪಯೋಗಿಸಿಕೊಳ್ಳಿ, ಹೋಮಕ್ಕೆ ಹಾಕಿಕೊಳ್ಳಿ ಅಂತ ಹೇಳಿಕೊಂಡು ಹೋಮಕ್ಕೆ ಹಾಕಿಬಿಟ್ರೆ ಹೋಮದಲ್ಲಿ ಹೇಳಿರತಕ್ಕ ಕ್ರಮದಲ್ಲಿಯೇ ಮಾಡಬೇಕು. ಎಷ್ಟು ಶಾಸ್ತ್ರಂ ಉತ್ಸೃಜ್ಯ ಅಂದ, ಎಷ್ಟು ಶಾಸ್ತ್ರವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮಾಪ್ನೋತಿ. ಇದು ಜನರಿಗೆ ಎಷ್ಟು ಹೇಳಿದ್ರೆ ಅರ್ಥ ಆಗೋದಿಲ್ಲ. ಯಜ್ಞ ಎನ್ನುವ ಒಂದು ಕರ್ಮವನ್ನು ಸೃಷ್ಟಿ ಮಾಡಿದ ನಂತರ ಅದಕ್ಕೆ ಬೇಕಾಗಿರ್ತ ಅಂಗಾಂಗಗಳನ್ನು ಸೃಷ್ಟಿ ಮಾಡಿರ್ತಾನೆ ದೇವರು. ಹೀಗಿರ್ತದೆ, ಹೀಗಾಗಬೇಕು, ಇಂಥದ್ದು ಬೇಕು, ಇಂಥ ಮಂತ್ರ, ಇಂಥ ವಿನಿಯೋಗ, ಇಂಥ ಕ್ರಮ, ಇಂಥ ದೇಶ, ಇಂಥ ಕಾಲ ಅಂತ ಅದೆಲ್ಲ ಬದಿಗಿಟ್ಟು ಇದನ್ನು ಮಾತ್ರ ನಾವು ಮಾಡ್ತೇವೆ ಅಂತ ಹೊರಟ್ರೆ ಹೇಗಾಗತ್ತೆ? ಯಜ್ಞ ಮಾಡಲಿಕ್ಕೆ ಹೇಳಿದ್ದಾರೆ, ಕುಂಡದಲ್ಲಿ ಅಗ್ನಿ ಹಾಕಿ ಆಗುತಿ ಓಡುದು ಅಂತ ಇಷ್ಟ ಬಂದಾಗಿ ಮಾಡಿದರೆ ಆಗ್ತದ? ಹಾಗೆ ಮಾಡಿದರೆ ಏನಾಗ್ತದೆ ಅಂದರೆ ಶಾಸ್ತ್ರವಿಧಿ ಮುತ್ಸೃಜ್ಯ ವರ್ತದೆ ಕಾಮಕಾರತಃ ನಸ ಸಿದ್ಧಿ ಮಮಾಪ್ನೋತಿ. ಅವನಿಗೆ ಫಲಿತ ಇಲ್ಲ, ನಸ ಸಿದ್ಧಿ ಮಮಾಪ್ನೋತಿ. ಮತ್ತು ನ ಸುಖಂ, ಅವನಿಗೆ ಒಳ್ಳೆಯದಾಗುವುದಿಲ್ಲ. ಇನ್ನು ಬೈಬೇಕು ಅವರಿಗೆ. ನ ಪರಾಂಗತಿಂ, ಅವನು ಯಾವ ಕಾಲದಲ್ಲಿ ಉದ್ಧಾರ ಆಗುವುದಿಲ್ಲ. ಇನ್ನೆಂತ ಹೇಳಬೇಕು? ಇನ್ನೆಂತ ಹೇಳಲಿಕ್ಕಿಲ್ಲ. ಅವ ಮಾಡಿದ್ದರಿಂದ ಅವನಿಗೆ ಲಾಭ ಇಲ್ಲ ಅಷ್ಟೇ ಅಲ್ಲ, ಅವನಿಗೆ ನಷ್ಟ ಆಯಿತು, ಅನ್ಯಾಯ ಆಯಿತು, ಇನ್ಯಾವ ಕಾಲದಲ್ಲಿ ಮೇಲಕ್ಕೆ ಬರುವುದಿಲ್ಲ ಎನ್ನುವಷ್ಟು ಬೈದಾಯಿತು ಕೃಷ್ಣ. ಶಾಸ್ತ್ರ ಕೃಷ್ಣ ಯಾಕೆ ಮಾಡಿದ್ದು, ದೇವರು ಯಾಕೆ ಶಾಸ್ತ್ರವನ್ನು ಒಪ್ಪುವ ಅಂತ ಹೇಳಿದ್ದು ಅಂದರೆ, ಯಾವುದರ ವಸ್ತುವನ್ನು ನಾನು ಸೃಷ್ಟಿ ಮಾಡಿದ್ದೇನೋ ಅದಕ್ಕೆ ಬೇಕಾಗಿರುತ್ತೆ ಅಂಗೋಪಾಂಗಗಳನ್ನೆಲ್ಲ ಹೇಳಿಯೇ ಇದ್ದೇನೆ. ಆ ನಿಯಮಗಳ ಅನ್ವಯವಾಗಿಯೇ ಮಾಡಲಿಕ್ಕಿರೋದು ಹೊರತು ಮತ್ತಲ್ಲ. ಏನು ಮಾಡಿದರೆ ಆಗೋದಿಲ್ಲ. ಇದು ತಿನ್ನುವ ಹೊಟ್ಟೆಗೆ ಹಾಕುವ ಪದಾರ್ಥ ಅಲ್ಲ ಇದು. ಅದು ಹೀಗಿದ್ದರೆ ಮೈಸೂರು ಪಾಕು, ಇನ್ನೊಂದು ಮಾಡಿ ತೊಂದರೆ ಇಲ್ಲ. ಅದೇನು ಬೇಕಾದ್ರೆ ಯಾವುದಾದ್ರೂ ಒಂದು ಬೆಳಗಾಂ ಪಾಕ್ ಅಂತ ಕರೀರಿ, ಇರಲಿ ಹೇಳಿಕೊಂಡು. ಅದು ಒಟ್ಟಾರೆ ನುಂಗುವುದು, ಒಟ್ಟಾರೆ ಇರುವುದು, ಒಂದಿನದ ಮಟ್ಟು, ಅದು ನಿಮಗೆ ಸಂಬಂಧಪಟ್ಟದ್ದು. ಅದೇನು ಶಾಸ್ತ್ರಕ್ಕೇನು ಸಂಬಂಧ ಆಗೋದಿಲ್ಲ. ಅದು ಪಾಕಶಾಸ್ತ್ರ ವಿರೋಧ ಅಂದರೆ ನಮ್ಮದೊಂದು ಪಾಕಶಾಸ್ತ್ರ ಅಂತ ಬರೆಯುವುದು, ಅದಕ್ಕೇನಂತೆ. ಇದು ಹಾಗಲ್ಲ. ಇದು ಭಗವಂತನ ತತ್ವಶಾಸ್ತ್ರ, ಇದು ಧರ್ಮಶಾಸ್ತ್ರ, ಇದು ಹೀಗೇ ನಿಯಮ, ಇದರ ಬಗ್ಗೆ ಆಚೀಚೆ ಮಾಡುವಂತೆ ಇಲ್ಲ ಅಂತ. ನೂರಾರು ನಿಯಮಗಳಲ್ಲಿ ಸಡಿಲಿಕೆಯನ್ನು ದೇವರೇ ಕೊಟ್ಟಿರ್ತಾನೆ. ಅದು ಬಿಟ್ಟರೆ ಬಿಡ್ಬೋದು, ಇದು ಕಮ್ಮಿ ಮಾಡಬಹುದು ಅಂತ. ಮತ್ತೆ ಅದಕ್ಕೆ ವಿರೋಧಿಸಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಯತ್ ಪುರುಷೇಣ ಹವಿಷ ಅಂದರು. ಭಗವಂತ ಹೇಳಿದ ಶಾಸ್ತ್ರೋಕ್ತವಾದಂಥ ಹವಿಸ್ಸಿನಿಂದ ಸಿಕ್ಕಾಬಟ್ಟೆ ಅಲ್ಲ. ಯತ್ ಪುರುಷೇಣ ಹವಿಷ, ಪುರುಷೇಣ ಅಂದರೆ ಹಿಂದೆ ತಸ್ಮಾತ್ ವಿರಾಡಜಾಯತ ವಿರಾಜೋ ಅಧಿ ಪುರುಷ ಅಂತ ಬ್ರಹ್ಮಾಂಡಕ್ಕಿಂತ ಮೇಲಿಕ್ಕೆ ನಿಂತ ಜೀವೋತ್ತಮನಾದ ಚತುರ್ಮುಖನು ಬಂದಿದ್ದಾನೆ ನಮಗೆ ಹಿಂದಿನ ಮಂತ್ರದಲ್ಲಿ. ಅವನು ಯತ್ ಪುರುಷೇಣ ಹವಿಷ, ಅದಕ್ಕೆ ಯತ್ ಪುರುಷೇಣ ಕರೆದತ್ತು. ಯಾವುದು ಸೃಷ್ಟಿಯಲ್ಲಿ ಬಂದಿರತಕ್ಕ ಮೊದಲ ಜೀವನಾಗಿ ನಿಂತ ಚತುರ್ಮುಖ ಇದ್ದಾನೋ ಅವನನ್ನಿಟ್ಟುಕೊಂಡು ಪುರುಷೇಣ ಸಹ ದೇವಾಹ, ದೇವತೆಗಳು ಬ್ರಹ್ಮಾಣಂ ವೃಣಿಯಾತಿರುವುದು. ಮೊದಲಿಗೆ ಬ್ರಹ್ಮನನ್ನು ಕುಳ್ಳಿರಿಸದೆ ಹೋಮ ಮಾಡಲಿಕ್ಕೆ ಬರೋದಿಲ್ಲ. ಇವತ್ತು ನಾವು ಬ್ರಹ್ಮ ಅಂತ ಹೇಳಿಕೊಂಡು ಒಂದು ತೆಂಗಿನಕಾಯಿ ಇಡ್ತೇವೆ, ಕೊನೆಗೆ
ಅದು ತಮಾಷೆ ಮಾಡಿದ್ದಾರೆ ಕೆಲವೊಮ್ಮೆ. ತೆಂಗಿನಕಾಯಿಯ ಜುಟ್ಟಿಗೆ ಬೆಂಕಿ ಹತ್ತಿದ್ರೆ ಏನು ಮಾಡುವುದು ಅಂತ. ಉತ್ತರ ನಮ್ಮಲ್ಲಿ ಕೊಳ್ಳಿಕ್ಕೆ ಬರೋದಿಲ್ಲ, ಬಹಳ ಕಷ್ಟಪಡ್ತೇವೆ ಕೆಲವೊಮ್ಮೆ. ಮೊದಲು ಬ್ರಹ್ಮನನ್ನು ಬ್ರಹ್ಮ ಅಂತ ಇಲ್ಲಿ ಯಜ್ಞದಲ್ಲಿ ಆರಂಭದಲ್ಲಿ ವರ್ಣನೆ ಮಾಡ್ತಾರೆ, ಅದು ಚತುರ್ಮುಖನೇ. ಎಲ್ಲ ವೇದಗಳು ಪ್ರಮಾಣ ಮಾಡಿ ಹೇಳಿದೆ ಯಾರು ಬರ್ತಾನಲ್ಲಿಗೆ ಅಂತ. ಆದ್ರಿಂದ ಬ್ರಹ್ಮ ಅಂತ ಹೇಳಿಕೊಂಡು ಒಬ್ಬ ಮುದುಕನನ್ನು ಯಾವುದಕ್ಕೂ ಆಗದ ಒಬ್ಬ ದೊಡ್ಡ ಅಧಿಕಾರಿಯನ್ನು ಕುಳ್ಳಿರಿಸುವುದಲ್ಲ. ಅವನು ನಿಜವಾಗಿ ಏನಿರಬೇಕು ಹೇಳಿದರೆ ಶಾಸ್ತ್ರಗಳ ಯೋಗ್ಯತೆ ಅವನಿಗೆ ಗಟ್ಟಿ ಇರಬೇಕು. ಕರ್ಮಾಂಗಗಳಿಯಾದ ಲೋಪದೋಷಗಳ ಬಗ್ಗೆ ಏನು ಅಂತ ತಿಳಿಸಿ ಅದಕ್ಕೆ ಬೇಕಾದ ಪ್ರಾಯಶ್ಚಿತ್ತವನ್ನು ಪ್ರಮಾಣಬದ್ಧವಾಗಿ ಹೇಳುವ ಆಗಬೇಕು. ಒಟ್ಟೊಂದು ಸಾಕ್ಷಿ ಪಿಂಡ ಅಂತ ಹೇಳಿಕೊಂಡಾಗ ಕಲ್ಲುಗುಂಡಿನಂತೆ ಒಂದು ಕೂತ್ಕೊಳ್ಳುವುದಲ್ಲ, ಪ್ರಯೋಜನ ಇಲ್ಲದ್ದನ್ನು ಕುಳ್ಳಿರಿಸಿದ್ದಾರೆ ಅಂತ ಉಪಯೋಗ ಇಲ್ಲದ್ದಾಗ್ತದೆ. ಅದು ಯತ್ ಪುರುಷೇಣ ಸಹ ಹವಿಷ, ಹುಟ್ಟಿ ಬಂದಿರತಕ್ಕ ಚತುರ್ಮುಖನ ಜೊತೆಯಲ್ಲಿ ದೇವತೆಗಳು ಅವನ ಉಸ್ತುವಾರಿಯಲ್ಲಿ, ಅವನ ವಿಶೇಷವಾಗಿರತಕ್ಕಂಥ ಕಾಳಜಿಯಲ್ಲಿ ಅವನನ್ನು ಇಟ್ಟುಕೊಂಡು ಹೋಮ ಮಾಡಿದರು. ಯತ್ ಪುರುಷೇಣ ಹವಿಷ ದೇವಾ ಯಜ್ಞಂ ಅತನ್ವತ, ದೇವತೆಗಳು ಏನು ಹೋಮ ಮಾಡಿದರು? ನೀವು ಇನ್ನೂ ಹವಿಸಿನ ಬಾಯೇ ಬಿಡಲಿಲ್ಲಲ್ಲ ಎಂತ ಅಂತೇಳಿ ಯೋಗ್ಯವಾದ ವಸ್ತುಗಳಿಂದ ಅಷ್ಟೇ ಹೇಳಿದರು. ಪುರುಷೇಣ ಹವಿಷ, ಅವರು ತಮ್ಮನ್ನೇ ಕೊಟ್ಟರು ದೇವರಿಗೆ. ಆಯಿತಾ, ಅವರವರು ತಾವು ಪುರುಷರಾಗಿ ನಿಂತು ಭಗವಂತನ ವಿಶೇಷವಾಗಿರತಕ್ಕ ಪ್ರತೀಕರಾಗಿ ನಿಂತು ಅಹಮ್ಮಾಂ ಜುಹೋಮಿ ಸ್ವಾಹ ಅಂತ. ಅದರಿಂದ ಪುರುಷತ್ವದ ಸಮಿಧೆ ಇಲ್ಲಿ ಮುಖ್ಯ. ಪ್ರತಿಯೊಬ್ಬರೂ ತನ್ನತನವನ್ನೇ ದೇವರಿಗೆ ಒಪ್ಪಿಗೆ ಮಾಡಿದರು. ಇದು ಒಂದು ಸಣ್ಣ ಉಪನಿಷ್ಕ್ರಮಣದ ರೀತಿಯಲ್ಲಿ. ಹುಟ್ಟಿ ಬಂದ ಮಗುವನ್ನು 108 ದಿನ ಆದಾಗ ದೇವರ ಬಳಿಗೆ ತಗೊಂಡೋಗಿ ಇದು ನಿನಗೆ ಸಂಬಂಧಪಟ್ಟದ್ದು, ಇಷ್ಟಂ ದತ್ತಂ ಉತಂ ಜಪ್ತಂ ಹೇಳಿಕೊಂಡು ಎಲ್ಲವೂ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣನ್ ಯತ್ ಪರಸ್ಮೈ ನಿವೇದಯೇತು ಅಂತ, ಮಕ್ಕಳು ಮರಿ ಸೊತ್ತು ಸಾಮ್ರಾಜ್ಯ ಎಲ್ಲವನ್ನು ದೇವರಿಗೆ ಕೊಡಬೇಕು ಅಂತ. ಇದು ವಾಸ್ತವ. ದೇವರಿಗೆ ಒಪ್ಪಿಸಿ ಅದನ್ನು ಉಪಯೋಗಿಸಿಕೊಳ್ಳಬೇಕು ಅಂತ. ಹುಟ್ಟಿದ ಮಗು ಅದು ನಿನ್ನದಯ್ಯ ಹೇಳಿಕೊಂಡು ದೇವಸ್ಥಾನದಲ್ಲಿ ಹೋಗಿ ದೇವರೆದುರಿಟ್ಟು ಎಲ್ಲ ಅದರ ಭಾರ ರಕ್ಷಣೆ ಇದು ನಿನಗೆ ಅಂತ ಹೇಳಿ ಬಿಟ್ಟುಕೊಟ್ಟು ಮತ್ತೆ ನೀನು ಕೊಟ್ಟ ಪ್ರಸಾದ ಇದನ್ನು ಉಪಯೋಗಿಸಿಕೊಳ್ಳುತ್ತೇನೆ, ನೋಡಿಕೊಳ್ಳುತ್ತೇನೆ ನಿನ್ನ ಅನುಗ್ರಹದಿಂದ ಅಂತ ಹೇಳಿ ಮನೆಗೆ ತರಲಿಕ್ಕೆ. ಇಷ್ಟೆಲ್ಲ ಹೇಳಿಕೊಳ್ಳಿಕ್ಕೆ ನೋಡಿಕೊಳ್ಳಿಕ್ಕೆ ಪುರುಸೊತ್ತೆಲ್ಲಿ ಉಂಟು. ಆವತ್ತು ಹೊರಡುವ ಗೋಜಿಯಲ್ಲೇ ಆಗ್ತದೆ, ಹೊರಡಿಸುವ ಗೋಜಿಯಲ್ಲೇ ಆಗ್ತದೆ ಉಳಿದವರಿಗೆ. ಅಲ್ಲಿ ಮುಗಿದೋಯ್ತು. ಮನೆಗೆ ಬಂದಂದ್ರೆ ಉತ್ಸವ ಅಯ್ಯಪ್ಪ ಅಂತ ಆಯಾಸಪಟ್ಟು ಬೇಗ ಒಂದು ಕಾಫಿ ಮಾಡಿಕೊಡು ಅಂತ ಹೇಳಿಕೊಂಡು ಏನೋ ಗಲಾಟೆ ಮಾಡೋದ್ರಲ್ಲಿ ಮುಗಿದೋಗ್ತದೆ. ನೆನಪಿರುವುದಷ್ಟೇ. ಹೋಗುವಾಗಲೇ ತೊಗೊಂಡು ಹೋಗ್ತಾರೆ, ದಾರಿಯಲ್ಲಿ ಬೇಕಾಗ್ತದೆ ಅಂತ. ಅದು ಖಾಲಿ ಆಗಿರ್ತದೆ. ಬಂದಂದ್ರೆ ಕುಡಿಲಿಕ್ಕೆ ಹೋಗ್ತಾರೆ, ಅಲ್ಲಿ ಮುಗಿದೋಗ್ತದೆ. ಆ ಅದ್ದೂರಿ ಗೌಜಿ ಸಮಾರಾಧನೆ ಅರ್ಥ ಇಲ್ಲದೆ ಹಾಳಾಗ್ತದೆ. ಯತ್ ಪುರುಷೇಣ ಹವಿಷಾ ದೇವಾಹ ಯಜ್ಞಂ ಅದನ್ವತ, ತಮ್ಮನ್ನೇ ತಾವು ದೇವರಿಗೆ ಒಪ್ಪಿಸಿಕೊಂಡ್ರು ಪ್ರತಿಯೊಬ್ಬರು. ದೇವಾಹ ದೈವಮಿಂದ್ರಿಯಂ ಇರುವುದು, ಎಲ್ಲ ಇಂದ್ರಿಯಗಳು ಒಟ್ಟು ಸೇರಿ ಜೀವನನ್ನೇ ನಿಲ್ಲಿಸಿ ಇದು ಮಾಡತಕ್ಕ ಸಾಧಕ ಸಾಧನೆ ಇದು ದೇವರಿಗೆ ಒಪ್ಪಿಗೆ ಆಗಲಿ ಅಂತ ಸಮರ್ಪಿಸುವ ಕ್ರಮ. ಎಲ್ಲ ಇಂದ್ರಿಯಗಳು ಭಗವಂತನ ಸಮಾರಾಧನೆ ಸೇರಿಕೊಳ್ಳಬೇಕು. ನಾವು ಕೆಟ್ಟದ್ದು ಮಾಡುವಾಗ ಎಲ್ಲ ಇಂದ್ರಿಯಗಳು ಸೇರಿಕೊಳ್ಳುತ್ತವೆ. ದೇವಸ್ಥಾನಕ್ಕೊಂದು ಹೋಗಿ ಬರುವ ಪ್ರದಕ್ಷಿಣೆ ಜಾತ್ರೆ ಸೇರಿ ಬರುವ ಅಂದರೆ ಅಷ್ಟೊತ್ತು ಬಿಸಿಲಲ್ಲಿ ಆವತ್ತ ನಿಲ್ಲುವುದಾ? ಸಾಧ್ಯವೇ ಇಲ್ಲಲ್ಲ. ದೇವರಿಗೆ ಕೊಡೆ ಹಿಡಿದಿರ್ತಾರೆ, ದೇವರ ಪರಿಚಾರಿಕರಿಗೆ ರಥ ಎಳೆಯುವಾಗಲೂ ಕೊಡೆ ಹಿಡಿತಾರೆ, ನಮಗೆ ಯಾರು ಹಿಡಿತಾರೆ ಹೇಳಿಕೊಂಡು ನಾವು ಉತ್ಸವಕ್ಕೆ ಹೋಗುವುದಿಲ್ಲ. ಆ ಸೂರ್ಯ ಇದ್ದಾನೆ ಹೇಳಿಕೊಂಡು ಹೊರಗೆ ನಿಲ್ತೇವೆ, ಅಲ್ಲಿ ಇಲ್ಲೆಲ್ಲ ಆಗ್ತದೆ. ಆಗ ನಮ್ಮ ಕಾಲು ಸೇರುವುದಿಲ್ಲ, ತಲೆ ಸೇರುವುದಿಲ್ಲ, ಕೈಕಾಲುಗಳು ಒಪ್ಪುವುದಿಲ್ಲ, ಕಣ್ಣು ಕಿವಿ ಎಲ್ಲ ಕೇಳೋದಿಲ್ಲ. ಬೇರೆ ಕೆಟ್ಟ ಸಂಗತಿ ಇದ್ದರೆ ಎಲ್ಲ ರೆಡಿಯಾಗಿರ್ತವೆ, ಎಲ್ಲ ಇಂದ್ರಿಯಗಳು ಓಡ್ತವೆ. ಸಕಲೇಂದ್ರಿಯಗಳು ಮನುಷ್ಯನ ಜೊತೆಯಲ್ಲಿ ನಿಂತು ದೇವರ ಸಮಾರಾಧನೆಗೆ ಸಂತೋಷದಿಂದ ಸೇರಿಕೊಂಡರು. ಅದನ್ನು ಮಾಡಿದ್ದನ್ನು ಯಜ್ಞ ಮಾಡಿದರು. ಯಜ್ಞಂ ಅತನ್ವತ, ಮಾಡಿದ ಕರ್ಮ ಯಜ್ಞವನ್ನಾಗಿಸಿದರು. ಯತ್ ಪುರುಷೇಣ ಹವಿಷ, ಚತುರ್ಮುಖನ ಆಧಿಪತ್ಯದಲ್ಲಿ ನಿಂತು ಭಗವಂತನ ವಿಶೇಷವಾದ ಅನುಗ್ರಹದಿಂದ ತಮ್ಮನ್ನೇ ತಾವು ತೊಡಗಿಸಿಕೊಳ್ಳುವಾಗ ಭಗವಂತನನ್ನು ಮೆರೆಯಿಸಿದರು. ಆ ಕರ್ಮವನ್ನು ಯಜ್ಞವನ್ನಾಗಿ ಅದ್ದೂರಿಗೊಳಿಸಿದರು. ನಾವು ಯಾವುದಕ್ಕೆಲ್ಲ ಉತ್ಸವ ಅಂತ ಬರೀತೇವೆ. ಹರ್ಷೋತ್ಸವ, ಮನೆ ಉಪಕರಣಗಳ ಮಾರಾಟ ಕಾರ್ಯಕ್ರಮ, ಎಂತ ಗಮ್ಮತ್ತು, ಎಲ್ಲದಕ್ಕೂ ಉತ್ಸವ. ದೇವರ ಪೂಜೆಗೆ ಮಾತ್ರ ಆ ಶಬ್ದ ಹಾಕುವುದೇ ಇಲ್ಲ, ಗೊತ್ತೇ ಇಲ್ಲ ನಮಗೆ. ಅಷ್ಟು ಸಂಭ್ರಮಿಸುವುದೇ ಇಲ್ಲ ನಾವು. ನೇಮೋತ್ಸವ, ಯಾವುದೋ ಒಂದು ಭೂತ ಕುಣಿತದೆ, ನೇಮೋತ್ಸವ ಅಂದ್ಬಿಡ್ತಾರೆ. ಕೋಲ ಅಂತ ಇದ್ದದ್ದು ಶಬ್ದ ನಿಜವಾಗಿ, ಅದನ್ನು ನೇಮ ಅಂತ ಮಾಡಿದರು. ಹೋಗಿ ನೇಮೋತ್ಸವ ಅಂತ ಶುರು, ಅದಕ್ಕೂ ಉತ್ಸವ ಮಾಡಲಿ. ಅದಕ್ಕೂ ದೇವಸ್ಥಾನ ಕಟ್ಟಿದ್ರು, ಬೊಬ್ಬರಿಯ ದೇವಸ್ಥಾನ, ಅದಕ್ಕೂ ಜಗದ್ಗುರು ಹಾಕಿದರು. ಇಲ್ಲೇ ಉಂಟು ಪಕ್ಕದಲ್ಲಿ ಮಧ್ಯೆಯಲ್ಲಿ ಹೋದರೆ ಅರ್ಧ ಕಿಲೋಮೀಟರ್ ಒಳಗೆ ನಿಮಗೆ ಸಿಗ್ತದೆ. ಹೋಗುವಾಗಲಿ ನನ್ನ ಬೆನ್ನ ಹಿಂದೆ ನೇರ ಹೋದರೂ ಸಿಗ್ತದೆ, ಸೀದಾ ಗೋಡೆ ಹತ್ರ ಮಾಡಿಕೊಂಡು ಜಗದ್ಗುರು ಬೊಬ್ಬರಿಯ ದೇವಸ್ಥಾನ ಅಂತ ಗಮ್ಮತ್ತುಂಟು. ಒಂದಕ್ಕೊಂದು ಸಂಬಂಧ ಇಲ್ಲದ ಸಂಗತಿಗಳು. ಇನ್ನು ಅದಕ್ಕೆ ಅಷ್ಟಬಂಧ ಪ್ರತಿಷ್ಠೆ ಮಾಡ್ತಾರೆ. ಅದೆಲ್ಲ ಆಗುತ್ತೆ ಮೊದಲಿಂದ ಕೊನೆಯವರೆಗೆ. ಅವಭೃತ ಎಲ್ಲಿ ಮುಳುಕಿ ಹೇಳ್ತಾರೋ ಗೊತ್ತಿಲ್ಲ, ಕೊನೆ ಅವಭೃತ ಎಲ್ಲ ಮಾಡ್ತಾರೆ. ಅದಕ್ಕೆ ಎಷ್ಟು ಹೇಳಿ ಶಾಸ್ತ್ರ ವಿಧಿ ಮುತ್ಸೃಜ್ಯ ಅಂತ, ಯಾರಿಗೇನು ಹಿಂದೆಲ್ಲ ಹಿಡಿದು ಭೂತವನ್ನು ನಂಬುವುದು ಅಂತ. ಪ್ರತಿಷ್ಠೆ ಅಂತಿಲ್ಲ ಅದಕ್ಕೆ ಶಬ್ದ. ಈ ಶಬ್ದಗಳೆಲ್ಲ ದೇವರಿಗೆ ಪ್ರತಿಷ್ಠೆ ಇರುವುದು.
ಭೂತವನ್ನು ನಂಬುವುದು ಅಂತ ಇರೋದು. ಈಗ ದೇವರನ್ನು ನಂಬುವುದು ಭೂತಕ್ಕೆ ಪ್ರತಿಷ್ಠೆ. ಈಗ ಗೋಜಿ ಆಗ್ತದೆ. ಬ್ರಹ್ಮಕಲಶೋತ್ಸವ ಅದು ಏನು ಬ್ರಹ್ಮವೋ ಕಲಶವೋ ಉತ್ಸವವೋ ಶಬ್ದಗಳು ಆಡಂಬರಗಳು. ಅದಕ್ಕೆ ಹೇಳಿ ಇವರು ಕರ್ಮವನ್ನು ಯಜ್ಞವಾಗಿಸುವ ವಿಧಾನ ಹೇಳಿಕೊಟ್ರು. ಯಜ್ಞ ಅಂದರೆ ಏನು? ಭಗವಂತನಿಗಾಗುವ ಯಜ್ಞ. ಎಷ್ಟೋ ಅರ್ಥಗಳನ್ನು ಹೇಳ್ತಾರಲ್ಲ, ಯಜ್ಞಕೃತ್ ಯಜ್ಞ ಬರದ್ದು ಯಜ್ಞಿ ಯಜ್ಞಾಂಗ ಯಜ್ಞ ಎಷ್ಟು ಬೇಕು ಅಂತ ಹೇಳ್ತಾರೆ. ಇಡೀ ಗೆರೆಯ ವಿಷ್ಣು ಸಹಸ್ರನಾಮ ಮತ್ತು ಇದರ ಭಾಷ್ಯಗಳು ಪುರುಷ ಸೂಕ್ತದ್ದು ವಿವರಣೆಗಳು ಇದ್ದಾಗೆ ಇಲ್ಲಿ ಬಂದರೆ ಇಡೀ ಜಗತ್ತನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುವವನು ತಿಳಿದವನು ಎನ್ನುವ ಅರ್ಥದಲ್ಲಿ ಯಜ್ಞನನ್ನು ಹೇಳಿದ್ದು. ಸರ್ವಜ್ಞ ತಮರೂಪ. ಅದನ್ನು ನಾವು ತಪ್ಪು ಮಾಡಿ ಇನ್ನೊಬ್ಬರಿಗೆ ಮೆಲ್ಲ ಗುಟ್ಟಲ್ಲಿ ಆಹುತಿ ಕೊಟ್ಟು, ನಾವು ಗುಟ್ಟಲ್ಲಿ ಆಹುತಿ ತಿಂದು ಬಂದು ಆಹುತಿ ಕೊಟ್ಟು ಇದನ್ನೆಲ್ಲ ಮಾಡುವಾಗ ದೇವರಿಗೆ ಚೆನ್ನಾಗಿ ಇದೆಂತ ಮಾಡ್ತೀವಿ ಅಂತ ಹೇಳ್ತಾರೆ. ಯಜ್ಞ ಅಂದರೆ ಯದ್ಯದಸ್ತಿ ತಥ ಜಾನಾತಿ ಅಂತ. ಯಜ್ಞ ಅಂತ ದೇವರಿಗೆ ಯಾಕೆ ಹೆಸರು ಹೇಳ್ತಾರೆ ಅಂದರೆ ಏನು ನೀನು ಎಲ್ಲೆಲ್ಲಿ ಹೇಗೆ ಮಾಡ್ತೀಯೋ ಅದೆಲ್ಲ ಚೆನ್ನಾಗಿ ನೋಡ್ತಾ ಇದ್ದಾನೆ ಅಂತ. ಕರ್ಮದ ಸಾಕ್ಷಿಯವ. ಹೇಗೆ ಬಂದಿ, ಏನು ತಿಂದೆ, ಹೇಗೆ ನಡೆಸಿಕೊಟ್ಟೆ, ಎಷ್ಟು ಮಂತ್ರವನ್ನು ನುಂಗಿದೆ, ಎಷ್ಟು ತಂತ್ರವನ್ನು ಕಬಳಿಸಿದೆ, ಎಲ್ಲವನ್ನು ನೋಡ್ತಾನೆ. ಕರ್ಮದಲ್ಲಿ ದೇಶ ಕಾಲ ಮಂತ್ರ ತಂತ್ರ ಕ್ರಮ ವ್ಯಕ್ತಿ ಎಲ್ಲವನ್ನು ನೋಡಲಿಕ್ಕುಂಟು. ಇದೆಲ್ಲವನ್ನು ನೋಡಿಕೊಳ್ಳುವ ಭಗವಂತ ಎನ್ನುವ ಎಚ್ಚರ ಇದ್ದರೆ ಅದು ಯಜ್ಞ, ಇಲ್ಲಾದರೆ ಹೋಯ್ತು, ನಮ್ಮದು ಪ್ರಾರಬ್ಧ ಆಗ್ತದೆ. ಅದರಿಂದ ಯಜ್ಞಂ ಅತನ್ವತ ಅಂತ ತನ್ನ ವಿಸ್ತಾರೆ ಅಂತ ಭಗವಂತನ ಆ ಯಜ ದೇವ ಪೂಜಾಯಾಮ್ ಅಂತ. ಯಜ್ಞ ಅಂದ್ರೆ ಅರ್ಥಕ್ಕೇನು? ದೇವರ ಪೂಜೆ ಅಂತ, ದೇವರ ಸೇವೆ. ಯಾವ ಕರ್ಮಾಂಗದಿಂದ ನಮಗೆ ಬೇಕಾಗಿರತಕ್ಕ ನಿಜವಾಗಿ ಉಪಯೋಗಕ್ಕಿರತಕ್ಕ ಪುರುಷಾರ್ಥಗಳು ಚತುರ್ವಿಧಗಳು ಧರ್ಮ ಅರ್ಥ ಕಾಮ ಮೋಕ್ಷಗಳು ಬರ್ತಾವೆಯೋ ಅದು ಪೂಜೆ. ಪುರುಷಾರ್ಥ ಜಾಯಂತೆ ಯಯ ಇತಿ ಪೂಜಾ. ಪೂಜಾ ಶಬ್ದ ಅರ್ಥ ಅದು. ಅದರಿಂದ ಯಜ್ಞ ಅಂದರೆ ಯಜ ದೇವ ಪೂಜಾಯಾಮ್, ದೇವರ ಪೂಜೆಯೇ ಯಜ್ಞ. ಇನ್ಯಾವುದೋ ದೇವತೆ ಪೂಜೆ ಆದರೆ ಆ ಧಾತ್ವರ್ಥದಲ್ಲೇ ಇಲ್ಲದು. ಯಾರನ್ನೋ ಪೂಜೆ ಮಾಡುವುದನ್ನು ಯಜ್ಞ ಅಂತ ಹೇಳುವುದೇ ಇಲ್ಲ. ಸರ್ವೋತ್ತಮನಾದ ಭಗವಂತನದ್ದೇ ಪೂಜೆ ಆಗಬೇಕು. ಅದರಿಂದ ಯಜ್ಞಮತನವತ ಇವರು ಭಗವಂತನ ಸೇವೆಯನ್ನೇ ಮಾಡಿದರು. ಅದಕ್ಕೆ ಬೇಕಾಗಿರತಕ್ಕ ಸಂಗತಿಗಳನ್ನು ವಸ್ತುಗಳನ್ನು ಒಟ್ಟು ಮಾಡಿದರು. ಪೂಜಾ ಯಜ್ಞ ಶಬ್ದಕ್ಕೆ ಯಜ ದೇವಪೂಜಾ ಸಂಗತಿಕರಣ ದಾನೇಶು ಅಂತ 3 ಅರ್ಥ ಇದೆ. ಒಟ್ಟು ಸೇರಿಕೊಂಡು ಒಟ್ಟು ಮಾಡಿದರು, ಒಟ್ಟಾದರೂ ಎಲ್ಲರೂ ಬರಬೇಕು. ಅವ್ರು ಹೇಳ್ತಾರೆ ಋತ್ವಿಜೋರ್ಣೇತೆ ಛಂದಾಂಸಿ ವೈವ್ರಣೀತೆ ಅಂತ. ಇದು ಕಾಟಕ ಸಂಹಿತೆಯ ವಾಕ್ಯ. ಋತ್ವಿಗ್ವರ್ಣ ಅಂತ ಇದೆ ಮೊದಲು. ಇಂಥ ಕರ್ಮಗಳಿಗೆ ಇಂಥ ವ್ಯಕ್ತಿಗಳನ್ನು ನಾನು ಕರಿತೇನೆ ಅಂತ. ಅದು ಋತ್ವಿಜರಿಗೆ ಗೊತ್ತಿರೋದಿಲ್ಲ, ಕರೆದವರಿಗೆ ಗೊತ್ತಿರೋದಿಲ್ಲ ಯಾಕೆ ಏನು ಅಂತ. ಋತ್ವಿಜೋ ವ್ರಣೀತೆ ಛಂದಾಂಸಿ ವೈವ್ರಣೀತೆ ಅಂತ ಹೇಳ್ತದೆ. ಅವರು ವೇದದ ಛಂದಸ್ಸುಗಳನ್ನು ಕರೆದ ಹಾಗೆ ಅಂತ. ಒಬ್ಬೊಬ್ಬನಿಗೆ ಯಾವ್ಯಾವ ಛಂದಸ್ಸು ಅಂತ, ನಮಗೆ ಯಾವ ಋತ್ವಿಜ ಏನು ಹೆಸರು ಯಾರಿಗೂ ಗೊತ್ತಿರೋದಿಲ್ಲ. ಹೋತೃ ಅಧ್ವರ್ಯು ಅಚ್ಚಾವಾಗ ಭ್ರಮಣಾಚಂಸಿ ಇವರನ್ನೆಲ್ಲರನ್ನು ಹೇಳುತ್ತಾ ಯಾವ ಯಾವ ಛಂದಸ್ಸನ್ನು ನಾನು ಕರೆದಾಗ, ಛಂದಸ್ಸು ಅಂದರೆ ವೇದವನ್ನೇ ಕರೆಯುವುದು ಹೇಗೆ ಅಂತ. ವೃತ್ತಿಜರ ವರ್ಣ ಅಂದರೆ ವೇದ ವರ್ಣ. ವಾಸ್ತವವಾಗಿ ಒಂದೊಂದು ವೇದದ ಅಭಿಮಾನಿ ದೇವತೆಗಳನ್ನು ಒಳಗೆ ಕರೆದ ಹಾಗೆ ಅವರನ್ನು ಕುಳ್ಳಿರಿಸಿಕೊಂಡು ಅವರಿಂದ ವೇದ ಮಂತ್ರಗಳನ್ನು ಹೇಳಿಸಿಕೊಳ್ಳುವ ಹಾಗೆ. ಆದ್ದರಿಂದ ಯಜ್ಞ ಅಂತಿದೆ. ಅದೇ ದೇವಪೂಜಾ ಸಂಗತಿಕರಣ ದಾನೇಶ್. ಒಟ್ಟು ಮಾಡಬೇಕು, ಒಟ್ಟು ಸೇರಿಸಿ. ಅದಕ್ಕೆ ಪುರುಷೇಣ ಸಹ ಅಂತ ಹೇಳಿದ್ದು ಮೊದಲು. ಚತುರ್ಮುಖನ ಜೊತೆಯಲ್ಲಿ, ಚತುರ್ಮುಖ ಸೃಷ್ಟಿ ಮಾಡಿದ ರುದ್ರದೇವರ ಜೊತೆಯಲ್ಲಿ ಅವನು ಮನೋಭಿಮಾನಿ. ಇವರು ಜೀವೋತ್ತಮ ಚೇತನ ಚಿತ್ತಾಭಿಮಾನಿವ. ಮಾಡುವ ಬಹಳ ದೊಡ್ಡದಾದ ಮನಸ್ಸು ಕೊಟ್ಟು ಅದರಲ್ಲಿಯೂ ಧಾರಣೆ ಶಕ್ತಿಯನ್ನಿಟ್ಟು ಮರೆತು ಹೋಗದಂತೆ ಮಾಡಿ ತಮ್ಮ ಎಲ್ಲ ಇಂದ್ರಿಯಗಳನ್ನು ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳನ್ನೆಲ್ಲ ದೇವರಿಗೋಸ್ಕರ ಮೀಸಲಿಟ್ಟು ತಮ್ಮ ಕರ್ಮವನ್ನು ದೇವರ ಪೂಜೆಯಲ್ಲಿ ಎಲ್ಲವನ್ನೂ ದಾನ ಮಾಡುವ ಮೂಲಕ ತ್ಯಾಗ ಮಾಡುವ ಮೂಲಕ ಯಜ್ಞವನ್ನು ಆಚರಿಸಿದ್ರು. ಅದರ ಯಜ್ಞ ಅಂದರೆ ಹೊತ್ತುಕೊಂಡು ಹೋಗುವುದಲ್ಲ, ಕೊಟ್ಟು ಹೋಗುವುದನ್ನು ಯಜ್ಞ ಅಂತ ಕರೆದು, ಬಿಟ್ಟು ಹೋಗುವುದನ್ನು. ಇಷ್ಟು ಅದ್ಭುತವಾದಂಥ ಸಂಗತಿ ಕೊಟ್ಟು ಆ ಯಜ್ಞವನ್ನು ಎಷ್ಟು ಸಮಯ ಮಾಡಿದರು, ನಮಗೆ ಬೇಕಾದೆಲ್ಲ ಹಾಗೆ ಎಷ್ಟು ಸಮಯ ಮಾಡಿದರು, ಹೇಗೆ ಮಾಡಿದರು, ಯಾರೆಲ್ಲ ಇದ್ದರು ಅಂದರೆ ವಸಂತೋ ಅಸ್ಯ ಸೀರಾಜ್ಯಂ ಗ್ರೀಷ್ಮ ಇದ್ಮಃ ಶರದ್ಧವಿಹಿ ಅಂದರು. ಅದು ಶುರುವಾಗುವಾಗ ವಸಂತ ಋತುವಿನಲ್ಲಿ ಶುರುವಾಯಿತು, ಮತ್ತು ಮುಗಿಯುವಾಗ ಶರದ್ ಋತು ಮುಗಿದೋಯಿತು. ಹಾಗಾದರೆ ಇಡೀ ವರ್ಷ ಮಾಡಿದರು ಅಂತ ಮತ್ತೆ ಅಂತದ್ದು ಹೇಳೋದು. ಜೀವೇಮ ಶರದಾಂಶತಂ ಅಂತಾರೆ. ನಾವು 100 ಶರತ್ಕಾಲ ಬದುಕುವ, ವರ್ಷಕಾಲ ಬದುಕುವುದು ಬೇಡ 100. ಹಾಗಾದರೆ ಮಳೆಗಾಲದಲ್ಲಿ ಹೇಗಾದರೂ ಬದುಕಿ ಹೋಗ್ತದೆ. ಶರತ್ಕಾಲ ಅಂದರೆ ಮುಗಿದೋಯ್ತು, 3ನೆಯ ಸಮಯ. ವಸಂತ, ಗ್ರೀಷ್ಮ, ಶರತ್. ಎಷ್ಟು ಕಾಲ ಉಂಟು ನಮ್ಮಲ್ಲಿ? 3 ಇರೋದು. ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ, ಮತ್ತು ಜೋರು ಚಳಿಗಾಲ ಅಷ್ಟೇ, ಜೋರು ಸೆಕೆಗಾಲ, ಜೋರು ಮಳೆಗಾಲ. ಇನ್ನೇನಿದ್ರು ಜೋರು ಕಮ್ಮಿ ಅತಿ ಏನಾದರೂ ಹೇಳ್ಬೇಕು, ಕಮ್ಮಿ ಮಾಡಿದ್ದು ಹೆಚ್ಚು ಮಾಡಿದ್ದೆ, ಮತ್ತೇನು ಇರೋದೇ 3 ಅಲ್ವಾ? ಯಾವ ಭಾಷೆಯಲ್ಲಿ ಆದರೂ ಕೊಡೋದು ಮತ್ತೆ ಹೀಗೆ ಹೇಳಬೇಕು ನಾವು. ಏನು ಕರೆದಿದ್ರು ಸಮ್ಮರೋ ವಿಂಟರೋ ಹೇಳಿಕೊಂಡು ಮತ್ತೆಂದ ಹೇಳಲಿಕ್ಕೆ ಬರ್ತದೆ, ಮತ್ತೇನಿಲ್ಲ. ಸ್ವಲ್ಪ ಕಡಿಮೆ ಹೆಚ್ಚು ಮಾಡಬಹುದು. ಇದನ್ನು ಹೇಳಿ ವಸಂತ ಆಸೀತ್ ಆಜ್ಯಂ ಗ್ರೀಷ್ಮ ಇದ್ಮಃ. ಸಂಸ್ಕೃತದಲ್ಲಿ ಕರೆಯುವ ಈ ಕಾಲವನ್ನು ಬಹಳ ಚೆನ್ನಾಗಿ ಕರೀತಾರೆ ಅವರು. ಗ್ರೀಷ್ಮ ಇದ್ಮಃ ಶರದ್ಧವಿಹಿ. ಅದನ್ನು 100 ವರ್ಷ ಬದುಕಲಿ ಅಂತ ಹೇಳುವಲ್ಲಿ ಸಂಜೀವ ಶರದಾಂಶ ತಮ್ಮಂತಾರೆ. 100 ಕಾಲ ಬದುಕು.
100 ಕಾಲ ಹೇಳುವುದಿಲ್ಲ, 100 ಷರತ್ತುಗಳ ಋತುವನ್ನು ಬದುಕುವುದು. ಅದು ಶರದ್ ಋತು ಮಾತ್ರ ಯಾಕೆನವರು ಅಂದರೆ ಶರದ್ ಋತು ಕೊನೆ, ಚಳಿ ಎನ್ನುವುದು ಕೊನೆ, ನಡುವೆ ಸೆಕೆ, ಅದಕ್ಕಿಂತ ಮೊದಲು ವಸಂತ. ವಸಂತ, ಗ್ರೀಷ್ಮ, ಶರತ್, ಇದರಲ್ಲಿ ಮಧ್ಯೆಯಲ್ಲಿ ವರ್ಷವನ್ನು ಸೇರಿಸಿಕೊಳ್ಳುತ್ತಾರೆ. ಅದು ಹೇಳ್ತೇನೆ ಮತ್ತೆ ಮುಂದೆ ಬರುತ್ತೆ. ತಮ್ಮ ಯಜ್ಞಂ ಬರೀಷಿ ಪ್ರೌಕ್ಷನ್ ಪುರುಷಂ ಎನ್ನುವಲ್ಲಿ ಬರುತ್ತೆ ವರ್ಷಕಾಲ. ಮಳೆಗಾಲದಲ್ಲಿ ಕರ್ಮ ಮಾಡುವುದಿಲ್ಲ. ಅಂಗಳದಲ್ಲಿ ಬಹಳ ದೊಡ್ಡದಾಗಿ ಯಜ್ಞಶಾಲೆಯನ್ನು ಕಟ್ಟಿ ಎಲ್ಲರೂ ಸೇರಿಕೊಂಡು ಯಜ್ಞಶಾಲೆ, ಅಲ್ಲಿಯೇ ಮತ್ತೆ ಪತ್ನಿಶಾಲ, ಅಲ್ಲಿಯೇ ಇರಲಿಕ್ಕೆ ಅಲ್ಲ, ಎದ್ದು ಓಡಲಿಕ್ಕಿಲ್ಲ, ಮತ್ತೆ ಅವರವರ ಮನೆಗೆ ಓಡುವಂಥದ್ದನ್ನು ಋತುಜರು ಅಂತ ಹೇಳುವುದಿಲ್ಲ ಎಲ್ಲಿ ಸಹ. ಇದೆಲ್ಲ ವಿಧಿಬದ್ಧ ವ್ಯವಸ್ಥೆಗಳು, ವಿಧಿಯಲ್ಲೆಲ್ಲ ಹೇಳಿರ್ತಾರೆ ಹೇಗಿರಬೇಕು ಎಲ್ಲಿರಬೇಕು ಅಂತ. ಆದ್ದರಿಂದ ಮಳೆ ಬಂದಾಗ ಅದೆಲ್ಲ ಮಾಡಲಿಕ್ಕೆ ಆಗುವುದಿಲ್ಲ. ಅಗ್ನಿ ಮತ್ತು ನೀರು ಅದಕ್ಕೆ ವಿರೋಧ ಯಾವತ್ತು. ಆದರೆ ನಾವು ಬೆಂಕಿಯನ್ನು ಜೋರಾಗಿ ಉರಿಸ್ತೇವೆ ಹೇಳಿಕೊಂಡ್ರೆ ಮಳೆ ಬಂದಾಗ ಅದು ಶಾಂತವಾಗಿ ಬಿಟ್ಟರೆ ಉಪಯೋಗಕ್ಕೆ ಬರುವುದಿಲ್ಲ. ಅದರಿಂದ ವರ್ಷಕಾಲದಲ್ಲಿ ಇಲ್ಲ. ಅದಕ್ಕೆ ವಸಂತಹಾಸ್ಯ ಆಸೀತ್ ಆಜ್ಯಂ, ವಸಂತ ಋತು ಇದಕ್ಕೆ ತುಪ್ಪ ಆಯಿತು, ಗ್ರೀಷ್ಮ ಇದ್ಮಹ ಗ್ರೀಷ್ಮ ಋತು ಇದಕ್ಕೆ ಕಟ್ಟಿಗೆ ಆಯಿತು, ಶರದ್ಧವಿಹಿ ಶರದ್ ಋತು ಇದಕ್ಕೆ ಹವಿಸ್ಸಾಯಿತು, ಸತ್ವಾಯಿತು, ಆಹುತಿ ದ್ರವ್ಯ ಆಯಿತು. ವಸಂತಕಾಲದಲ್ಲಿ ಎಲ್ಲ ಚಿಗುರೆಲೆಗಳು ಮೇಲಕ್ಕೆ ಬಂದು ಬಹಳ ಚಂದವಾಗಿ ಬೇಕಾದಷ್ಟು ಹಸರುಗಳು ನಿಂತಾಗ ದನ ಚೆನ್ನಾಗಿ ಅದನ್ನು ಮೇಯ್ದು ಒಳ್ಳೆ ಹಾಲನ್ನು ಕೊಡ್ತದೆ, ಹೆಚ್ಚು ಸಮೃದ್ಧವಾಗಿ ತುಪ್ಪವನ್ನು ಮಾಡಲಿಕ್ಕೆ ಸಿಗ್ತದೆ. ಆದ್ದರಿಂದ ತುಪ್ಪದ ಕಾಲ ಯಾವುದು ಕೇಳಿದರೆ ವಸಂತ ಋತು ಸುಂದರವಾದದ್ದು. ಹಾಗೆ ಹೆಚ್ಚು ಅದರಲ್ಲಿ ಕ್ರಿಮಿಕೀಟಗಳೆಲ್ಲ ಇರುವುದಿಲ್ಲ, ಶುಭ್ರವಾಗಿರ್ತದೆ. ಕಟ್ಟಿಗೆ ಯಾವಾಗ ಹೆಚ್ಚು ಸಿಗ್ತದೆ ಅಂದರೆ ಗ್ರೀಷ್ಮ ಋತುವಿಗೆ ಎಲ್ಲ ಒಣಗಿ ಹೋಗ್ತದೆ. ಸೆಕೆಗಾಲದಲ್ಲಿ ಬೇಕಾದಷ್ಟು ಕಟ್ಟಿಗೆಗಳನ್ನು ಮಾಡಲಿಕ್ಕೆ ಆಗ್ತದೆ. ಆವಿಸ್ಕೊಡೋದು ಯಾವಾಗ ಅಂದರೆ ಚರು ಮುಖ್ಯವಾಗಿ ಪಾಯಸ, ಹಾಲಿನಿಂದ ಬೇಯಿಸಿದ ಅನ್ನ ಅಥವಾ ಪುರೋಡಾಶ ಇವೆಲ್ಲ, ಅಥವಾ ಯಾವುದೋ ದವಸ ಧಾನ್ಯಗಳು ಕಣಗಳು ಇವೆಲ್ಲ ಆಗುವಂಥದ್ದು ಶರತ್ಕಾಲ ಬಂದಾಗ, ಶರದ್ ಋತುವಿನಲ್ಲಿ ಆದಾಗ ಕಟಾವು ಮಾಡಿಕೊಂಡು ಒಳಗೆ ತರಲಿಕ್ಕೆ ಬರುತ್ತೆ. ಅಲ್ಲಿ ಆಯಿತು. ಅಂದು ಹೊಸತು ಊಟ ಮಾಡುವಂಥದ್ದು, ತಳಿರು ಕಟ್ಟಿ ಒಳಗೆ ತಂದು ತೆನೆಯಲ್ಲಿ ಪೂಜೆ ಮಾಡಿ ಧಾನ್ಯಲಕ್ಷ್ಮಿಯಿಂದ ಊಟ ಆಗುವಂಥದ್ದೆಲ್ಲ ಶರದ್ ಋತುವಿನಲ್ಲಿ. ಶರದ್ ಋತುವಿನಲ್ಲಿ ಬರತಕ್ಕಂಥ ವಸ್ತುಗಳನ್ನು ಹವಿಸ್ಸಾಗಿ ಕೊಡಲಿಕ್ಕೆ, ಗ್ರೀಷ್ಮ ಋತುವಿನಲ್ಲಿ ಬಾಡಿದ್ದ ಒಣಗಿದ್ದ ಮರಮಟ್ಟುಗಳ ಜೊತೆಯಲ್ಲಿ ಹೋಮ ಹವನವನ್ನು ಚೆನ್ನಾಗಿ ನಡೆಸಲಿಕ್ಕೆ ಹೇರಳವಾಗಿ ಸಿಗುವ ತುಪ್ಪ ಇರುವಂಥ ಕಾಲ ಅದು ವಸಂತ. ಆದರೆ ಏನಾಯಿತು, ಇಡೀ ವರ್ಷ ಅಂತ ಅರ್ಥ. ಯಾವತ್ತೂ ಯಜ್ಞವನ್ನು ಮಾಡ್ತಾ ಇರೀರಿ ಹೇಳಲಿಕ್ಕೋಸ್ಕರ ಇವರಿಗೆ ಹೇಳಿತ್ತು. ಕಥೆ ಹೇಗಿತ್ತು ಅಂತ, ಆ ದೊಡ್ಡದಾಗಿರತಕ್ಕ ವಾರ್ಷಿಕವಾದ ಯಜ್ಞದ ಸಂಭ್ರಮದಲ್ಲಿ ಈ ತುಪ್ಪ ಇದೆಲ್ಲ ಇದು ಎಷ್ಟು ಚಂದ ರೂಪಕವಾದ ಅಲಂಕಾರ ನೋಡಿ. ವಸಂತವಾಸ್ಯ ಆಸೀದ್ ಆಜ್ಯಂ, ನಾನು ಬಿಡಿಸಿದಾಗ ಅರ್ಥ ಆಗುತ್ತೆ ಸ್ವಲ್ಪ ಏನು, ಇದು ವಸಂತ ಋತು ತುಪ್ಪ. ವಸಂತ ಋತು ತುಪ್ಪ ಅಂದರೆ ಎಂಥದ್ದು ಅರ್ಥ ಆಗುವುದಿಲ್ಲ. ತೇಜೋ ವೈಘೃತಂ ಹೇಳಿದ ಹಾಗೆ, ತೇಜಸ್ಸೇ ತುಪ್ಪ ಹೇಳಿದ ಹಾಗೆ, ತೇಜಸ್ಸು ತುಪ್ಪ ಎಂಥದ್ದು, ಘೃತೇ ನಕ್ತಂ ತನುವೋ ವರ್ಧಯಂತು ಅಂತ, ತುಪ್ಪದಲ್ಲಿ ಮುಳುಗಿಸಿ ಮೈಯನ್ನು ಬೆಳಗಿಸಿ ಅಂತ. ಯಾರು ಹೋಗಿ ಭಾಳ ಚೆನ್ನಾಗಿ ಆಯುರ್ವೇದ ಹೇಳಿದ್ದಾರೆ ಹೇಳಿ ದೊಡ್ಡ ತುಪ್ಪದ ಅಂಡೆ ಮಾಡಿ ಮನುಷ್ಯನ ಮುಳುಗಿಸಿ ತೆಗಲಿಕ್ಕೆ ಶುರು ಮಾಡ್ತಾರೆ. ಯಾಕೆ, ಒಳ್ಳೆ ಬೆಳೀತದಂತೆ, ಗಟ್ಟಿ ಮುಟ್ಟಾಗ್ತಾನೆ. ಮೈ ಗಟ್ಟಿ ಮುಟ್ಟಾಗಲಿ ತುಪ್ಪದಲ್ಲಿ ಮುಳುಗಿಸುವುದಲ್ಲ, ಪದಾರ್ಥವನ್ನು ತುಪ್ಪದಲ್ಲಿ ಮುಳುಗಿಸಿ ತಿನ್ನಬೇಕು ಅಂತ. ಇದೀಗೆ ಹೋಗಿ ಅವನನ್ನೇ ಮುಳುಗಿಸಿ ತೆಗೆದ್ರೆ ಬಾಣಲೆಯಲ್ಲಿ ಮುಳುಗಿಸಿದ ಹಾಗೆ ಎಲ್ಲಿ ದಪ್ಪ ತೋರಾಗ್ತಾನೆ. ಶಬ್ದಗಳಾಗಿವೆ. ಘೃತೇ ನಕ್ತಂ ತನುವೋ ವರ್ಧಯಂತು ಅಂತ. ಎಂತ ವಿಚಿತ್ರ ನೋಡಿ. ಮೈ ಬೆಳಿಬೇಕಾದ್ರೆ ತುಪ್ಪದಲ್ಲಿ ಅದ್ದಿರಿ, ಏನನ್ನು ಹೇಳುವುದಿಲ್ಲ, ಮನುಷ್ಯನನ್ನೇ ಚಿವುಟದಲ್ಲಿ ಎತ್ತಿ ಮುಳುಗಿಸಿ ತೆಗೆದಾಗ ಆಗತ್ತೆ ಕೊನೆಗೆ. ಹಾಗೆ ಇದೆಲ್ಲ ರೂಪಗಳು. ವಸಂತ ಹಾಸ್ಯ ಆಸೀತ್ ಅಜ್ಯಂ, ವಸಂತ ಅದು ಬೆಳಿಗ್ಗೆ, ಗ್ರೀಷ್ಮ ಅದು ಮಧ್ಯಾಹ್ನ ಪ್ರಖರತೆ, ಶರತ್ತು ಅದು ರಾತ್ರಿ ಚಳಿ ಆಗುತ್ತೆ. ಬೆಳಿಗ್ಗೆ ಮಧ್ಯಾಹ್ನ ಇದು ದಿನ ಲೆಕ್ಕದಲ್ಲಿ ಹೇಳಿದರು. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅನ್ನೋ ತೋರಿಸಿಕೊಟ್ರು. ಬೆಳಿಗ್ಗೆ ವಸಂತ ಎಲ್ಲ ಕಡೆಯಲ್ಲಿ ಬೆಳಗಾಗುತ್ತಾ ಇದೆ, ಗ್ರೀಷ್ಮ ಮಧ್ಯಾಹ್ನ ಎಲ್ಲ ನುಂಗ್ತಾ ಇದೆ, ಸಂಜೆ ಕತ್ತಲ ಆಗ್ತಾ ಇದೆ, ರಾತ್ರಿ ಆಗ್ತಾ ಇದೆ, ಇದು ಶರತ್. ವಸಂತದ ಅಭಿಮಾನಿ ಯಾರು? ಕಾಮ ಋತುವಿಗೆ. ಗ್ರೀಷ್ಮದ್ದು ಸೂರ್ಯ, ಶರತ್ತಿದ್ದು ಚಂದ್ರ. ಅದರಿಂದ 100 ಚಂದ್ರರನ್ನು ಶರತ್ಕಾಲ ನೋಡಲಿಕ್ಕೆ ಹೇಳಿದ್ದು ಚಂದ್ರ. ಮುಗಿಲು ಚಂದ್ರ ಚೆನ್ನಾಗಿರ್ತಾನೆ, ಶರತ್ಕಾಲ ನಿರಭ್ರವಾದ ಆಕಾಶ ಆಗಿರ್ತದೆ, ಪರಿಪೂರ್ಣ ಚಂದ್ರ ಕಾಣಲಿಕ್ಕೆ ಸಿಗ್ತಾನೆ, ಅದನ್ನು ಶರತ್. ವಸಂತ ಅಂದ್ರೇನು? ವಸಂತ ಕಾಮ ಅಂತ ಹೇಳಿದೆ ಅಭಿಮಾನಿ. ಕಾಮನ ಒಳಗಿನವನು ಯಾರು? ಪ್ರದ್ಯುಮ್ನ. ಮತ್ತು ಸೂರ್ಯನ ಒಳಗಿನವನು ಎಲ್ಲವೂ ಸುಟ್ಟು ಉರಿಯುವವನು ಸಂಕರ್ಷಣ. ಕೊನೆಗೆ ಚಂದ್ರನೊಳಗಿರುವವನು ಆಹ್ಲಾದ ಕೊಡೋನು, ಆಹ್ಲಾದ ಎಲ್ಲೋ ಚಂದ ಮಾಡುವವನು ಅವನು ವಾಸುದೇವ. ಇವರು 3 ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಗಳು. ಇದು ಹವಿಸ್ ಯತ್ ಪುರುಷೇಣ, ಮೊದಲು ಪುರುಷ ಬಂದಿದ್ದಾನೆ, ನಾರಾಯಣ ಪುರುಷ. ನಾರಾಯಣನ ವಿಶೇಷ ಅನುಗ್ರಹದಿಂದ 3 ವ್ಯಕ್ತಿಗಳ ಸಹಯೋಗದೊಂದಿಗೆ ಯಜ್ಞದ ಕರ್ಮ. ಮತ್ತು ಅನಿರುದ್ಧ ಬಿಟ್ರಿ ಅಲ್ಲ, ಅದು ಇದು 3 ಜನವೇ, ಅನಿರುದ್ಧ 4ನೇ. ಅವ ಸೃಷ್ಟಿಯಲ್ಲಿ ಬಂದಿದ್ದ, ನಮ್ಮರೊಳಗೆಲ್ಲ ನಿಂತವನ ಅನಿರುದ್ಧನೇ.
ತತ್ಸೃಷ್ಟ ತದೇವಾನು. ಸೃಷ್ಟ ಪ್ರಪಂಚದಲ್ಲಿ ಎಲ್ಲ ನಿಂತವನು ಅನಿರುದ್ಧ. ವಸುರುದ್ರ ಆದಿತ್ಯರ ಬಗ್ಗೆ ಮಾತಾಡಿದ್ದು 3. ವಸುರುದ್ರ ಆದಿತ್ಯರು ಬೆಳಗಿನ ಸಮನದಲ್ಲಿ, ಮಧ್ಯಾಹ್ನ ಸಮನದಲ್ಲಿ, ರಾತ್ರಿ ಸಮನದಲ್ಲಿ ಬರುವವರು. ಅಲ್ಲಿ ಇರುವುದು ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ. ಪಿತಾಮಹ ಪ್ರಪಿತಾಮಹ ಅನ್ನೋ ಶ್ರಾದ್ದದಲ್ಲಿ ಕರೀತೀವಿ 3 ಜನರನ್ನೇ. ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವರೊಂದು. ಮತ್ತು ಅನಿರುದ್ಧ ವಿಶ್ವೇ ದೇವತೆಗಳಲ್ಲಿ. ಇದು ಪಿತೃವರ್ಗದಲ್ಲಿ 3 ಜನ, ವಿಶ್ವೇ ದೇವತೆಗಳ ಅನಿರುದ್ಧ. ಈಗ 4 ಅವತಾರಗಳು, 4 ಉಪಾಸನೆಗಳು ಶಾರ್ದದಲ್ಲಿ. ಎಲ್ಲಿದ್ದಾರೆ ಅನಿರುದ್ಧ ಅಂತ ಯಾರಾದರೂ ಕೇಳಿದರೆ ಹುಡುಕ್ತಾರೆ ಅವ್ರಿಗೂ. ಅನಿರುದ್ಧಲ್ಲ, ಎಲ್ಲಿ ಹೇಳಲಿಲ್ಲಲ್ಲ, ನೋಡುವ ಹುಡುಕ್ತೇನೆ, ಎಲ್ಲಿ ಹುಡುಗುದು? ಎಲ್ಲಿ ಇಲ್ಲ. ವಸುರೂಪಂ ಹೇಳಿಕೊಂಡು ತದಂತರ್ಯಾಮಿ ಪ್ರದ್ಯುಮ್ನಂ, ಆನಂತರ ರುದ್ರ ರೂಪಂ ತದಂತರ್ಯಾಮಿ ಸಂಕರ್ಷಣಂ ಅಂತಾರೆ. ಆದಿತ್ಯ ರೂಪಂ ತದಂತರ್ಯಾಮಿ ವಾಸುದೇವಂ. ಇವರೆಲ್ಲ ಕಲಿತವಿದ್ದು ಅನಿರುದ್ಧ ಯಾಕೆ ಹೇಳೋದಿಲ್ಲ ಹೇಳಿದರೆ, ಅನಿರುದ್ಧ ಇಲ್ಲಿ ಬರುವುದಿಲ್ಲ ರೀ, ಅವ್ರಿಗೆ ಗೊತ್ತಿಲ್ಲ ಅನಿರುದ್ಧಲ್ಲಿ ಬಂದು ಕೂತಿದ್ದಾನೆ, ಅಲ್ಲಿ ವಿಶ್ವೇ ದೇವತೆಗಳಲ್ಲಿ ಅನಿರುದ್ಧ. ನಾವು ಪಿತೃವರ್ಗ ಮಾತ್ರ ಮಾತಾಡ್ತಾ 3 ಜನರ ಬಗ್ಗೆ ಮಾತ್ರ ನೆನಪಾಗ್ತಾನೆ, ಅನಿರುದ್ಧನ ಯೋಚನೆ ಮಾಡಿರುವುದಿಲ್ಲ. ಚತುರೂಪದ ಉಪಾಸನೆ ಎಲೆಯಲ್ಲಿ ಉಂಟು. ಫಲಪ್ರದನಾದವ ನಾರಾಯಣ ಸಿದ್ಧ ಅಲ್ಲಿ ಬಂದೇ ಬಂದಾನೆ. ಯಾರಿಗೆ ಏನು ಹೇಳಿಕೊಡುವುದು ಗೊತ್ತಾಗುವುದಿಲ್ಲ. ಬೆಳಗ್ಗಿನ ಉಪಾಸನೆ 24 ವರ್ಷ ಪ್ರಾತಸ್ತವನ, ಗಾಯತ್ರಿ ಉಪಾಸನೆ. ಮಧ್ಯಾಹ್ನ ಮತ್ತೆ ತ್ರಿಷ್ಟಿಪ್ಪಿನದ್ದು ರುದ್ರದೇವರದ್ದು 11, 44 ವರ್ಷ. ಸಂಜೆ ಜಗತೀಯ ಉಪಾಸನೆ ರಾತ್ರಿ ಹೊತ್ತು, ಅದು 48 ವರ್ಷದ್ದು. ಈಗ ಹೆಚ್ಚಿನವರದ್ದು ಬೆಳಗಿನ ಉಪಾಸನೆ ಮುಗಿದಿದೆ, 24 ವರ್ಷ ಕಳೆದಿದೆ. ಮತ್ತೆ 44 ವರ್ಷ ಸೇರಿಸಲಿಕ್ಕೆ ಅದಕ್ಕೆ 68 ವರ್ಷದ 60ರ ಶಾಂತಿ ಆದ ತಕ್ಷಣ ಎಲ್ಲ ಮುಗಿಯಿತು ತಿಳ್ಕೊಳ್ಬೇಕು. 68ಕ್ಕೆ ನಮ್ಮದು ಮಧ್ಯಾಹ್ನ ಮುಗಿಯಿತು. ಮತ್ತು ಸಂಜೆ ಬಾಳುವೆ, ಅದು 48 ವರ್ಷ, ಅಲ್ಲಿಗೆ 116 ವರ್ಷ ಆಗ್ತದೆ. 116 ವರ್ಷ ಬದುಕಿದ್ರೆ 3 ಯಜ್ಞ ಮಾಡಿ, ದೇವಾ ಯಜ್ಞಂ ಅತನ್ವತ ವಸಂತೋ ಅಸ್ಯ ಸೀದಾಜ್ಯಂ ಗ್ರೀಷ್ಮ ಇದ್ಮಃ ಶರದ್ದವಿ. ಬೆಳಗ್ಗೆ ವಸಂತ 24 ವರ್ಷ ವಸಂತವೇ, ಗಮ್ಮತ್ತಾಗಿರ್ತದೆ. ಕಾಮನ ಆಟದ ಜೊತೆಯಲ್ಲೇ ಇರ್ತದೆ. ಮತ್ತೆ ಕಾಟ ಶುರುವಾಗುವುದು, ಗ್ರೀಷ್ಮ ಆಗುವುದು. ಮತ್ತೆ 44 ವರ್ಷ ದೀರ್ಘ ಪಿರಿಯಡ್. 24ರ ನಂತರ 44ರವರೆಗೆ 68 ವರ್ಷ ಕಾಯುವುದು, ತಲೆಯೇ ಬಿಸಿ, ಸೂರ್ಯನೇ ಪ್ರಖರತೆ. ಆನಂತರ 48 ವರ್ಷ ಶಂ ರಾತಿ, ಸುಖವನ್ನು ಕೊಡ್ತದೆ. ಮಾಡಿದ್ದೆಲ್ಲದರ ಫಲವನ್ನು ಅನುಭವಿಸ್ಲಿಕ್ಕಾಗ್ತದೆ. ಅದು ಶರತ್. ವಸಂತತಃ ವಸಂತೀತಿ ವಸಂತತಃ ಅಂತ ಸರ್ವತ್ರ ವ್ಯಾಪ್ತನಾದ ಭಗವಂತ ಪ್ರದ್ಯುಮ್ನ ಇಡೀ ಜಗತ್ತು ಕೊಟ್ಟವ ಅವನು ವಸಂತ. ನಮಗೆ ನಮ್ಮ ಒಳಗೆ ವಸಂತವನ್ನು ಮಾಡಿದವ. ನೀರಾದೇಹೆ ಗರಣಾದ್ ಗ್ರೀಷ್ಮ. ಗ್ರೀಷ್ಮ ಅಂತ ದೇವರನ್ನು ಯಾಕೆ ಕರೀತಾರೆ ಅಂದರೆ, ಎಲ್ಲವನ್ನು ನುಂಗುವುದರಿಂದ ನೀರಿನ ಪಸೆಯನ್ನು ನುಂಗಿ ಹಾಕ್ತಾನೆ. ಮತ್ತೆಂತ ಹೇಳೋದು, ಡ್ರೈ ಮಾಡ್ತಾನಲ್ಲ, ಅದು ಗ್ರೀಷ್ಮ. ಅದನ್ನು 44 ವರ್ಷ ಡ್ರೈ ಮಾಡ್ತಾನೆ, ಎಲ್ಲ ಹಿಂಡಿ ಹಿಪ್ಪೆ ಮಾಡಿರ್ತಾನೆ 68ರವರೆಗೆ. ಅದರ ಆಚೆಗೆ ಮತ್ತೆ ಹಿಂಡಿ ಹಿಪ್ಪೆ ಮಾಡಲಿಕ್ಕೆ ಎಂಥದಿಲ್ಲ. ಮತ್ತು ಇರೋದು ಜೊಂಡು ಮಾತ್ರ, ಅಲ್ಲಿ ಕೊಜಂಟಿ ಮಾತ್ರ, ಎಲ್ಲ ಮುಗಿದೋಗಿದೆ. ಅದನ್ನ ಕಡೆಗೆ ಮುಂದಿನ 48 ವರ್ಷ ಅವನ ಬದುಕಿನಲ್ಲಿ ಸಂಜೆ ಬಾಳ್ವೆ, ಅದು ಎಚ್ಚರದಲ್ಲಿ ಆಗುವುದರಿಂದ. ಇಷ್ಟು ಪೆಟ್ಟು ಕೊಟ್ಟಾಗಲೂ ಸ್ವಲ್ಪ ಎಚ್ಚರ ಆಗದಿದ್ದರೆ ಮತ್ತೆ ಬದುಕಿರೋದು ಬೇಡ, ಸಾಯೋದೇ ಒಳ್ಳೆಯದು. ಹಾಗಾದರೆ ಒನ್ನೊಮ್ಮೆ ಬದುಕುವ ಆಸೆ ಇದ್ದರೆ ಪೆಟ್ಟಾಗಿದೆ, ಸರಿಯಾಗಿ ಅರ್ಥ ಆಗಿದೆ ಅಂತ ಅರ್ಥ. ಮುಂದಿನ 48 ವರ್ಷ ಅದು ಭಗವಂತನೆಡೆಗೆ ಸಾಗುವ ಶರತ್ ಶಂರಾತ್. ಸುಖವನ್ನು ಕೊಡ್ತಾನೆ, ಸುಖವನ್ನು ಪಡೀಲಿಕ್ಕೆ ಅವಕಾಶವನ್ನು ಕೊಡ್ತಾನೆ, ನಮಗೆ ಮಾಡಲಿಕ್ಕೆ ಅರ್ಥವನ್ನು ಮಾಡಿಸಿಕೊಡ್ತಾನೆ. ಹೀಗೆ ಬದುಕಿನ ಬಹಳ ದೊಡ್ಡದಾದ ಯಜ್ಞ. ವಸಂತೋಸ್ಯ ಸೀದಾಜ್ಯಂ ಗ್ರೀಷ್ಮ ಇದ್ಮಃ ಶರದ್ಧವಿಹಿತಂ ಯಜ್ಞಂ ಬಹಿಷ್ಪ್ರೋಕ್ಷನ್ ಪುರುಷಂ ಜಾತಮಗ್ರತಃ. ಬಹಳ ಚೆನ್ನಾಗಿ ಹೇಳ್ತಾರೆ. ಕೊನೆಗೆ ವರ್ಷಕಾಲ ಬಂತು. ವರ್ಷದಲ್ಲಿ ಏನು ಮಾಡಲಿಕ್ಕೆ ಅಂದರೆ ಪ್ರೋಕ್ಷಣೆ ಮಾಡಲಿಕ್ಕೆ, ಎಲ್ಲ ಶುದ್ಧ ಮಾಡಲಿಕ್ಕೆ ಮಳೆಗಾಲ. ಆದ್ದರಿಂದ ಅಭಿಷೇಕ ಇಟ್ಕೊಳ್ಳುವುದು, ಉದ್ವಾರ್ಚನೆ ಇಟ್ಕೊಳ್ಳುವುದು ಎಲ್ಲ ಮಳೆಗಾಲಕ್ಕೆ. ಬೇಸಿಗೆ ಕಾಲದಲ್ಲಿ ಎಲ್ಲ ತೊಳೆಯುವ ಹೇಳಿದರೆ ತೊಳೆಯುವ, ಸಾಬೂನು ಹಾಕಿ ಬಂದ ನಂತರ ನೀರು ಎಲ್ಲಿ ಉಂಟು? ಇಲ್ಲ. ಎಲ್ಲಿಂದ ತರುವ? ಎಲ್ಲಿದೆ? ಅದನ್ನು ತೊಳೆಯುವ ಕೆಲಸ ಮಾಡೋದಾದರೆ ಮಳೆಗಾಲ. ತಮ್ ಯಜ್ಞಂ ಬರಿಷಿ ಪ್ರೋಕ್ಷನ್ ಪುರುಷಂ ಜಾತಮಗ್ರತಃ ತೇನೆ ದೇವಾಯಜಂತ ಸಾಧ್ಯಾ ಋಷಯಶ್ಚಯೇ. ಯಜ್ಞ ಮಾಡುವಾಗ ಯಜ್ಞಕ್ಕೆ ಸಂಬಂಧಪಟ್ಟ ಸಂಗತಿಗಳನ್ನೆಲ್ಲ ಚಂದವಾಗಿ ಪ್ರೋಕ್ಷಣೆ ಮಾಡಬೇಕು ಅಂತ, ಒಳ್ಳೆ ರೀತಿಯಿಂದ. ಅದರಲ್ಲಿ ದರ್ಬೆಯಿಂದ ಪ್ರೋಕ್ಷಣೆ ಮಾಡಬೇಕು. ದರ್ಬೆ ಅಂದರೆ ದೊಡ್ಡ ಸಂಗತಿ. ಮತ್ತು ನಮಗೆ ದರ್ಬೆ ಸಿಗುವುದೇ ವಿರಳ. ಅಂದರೆ ಕೈಗೆ, ಗಿಡದಲ್ಲಿ ಯಾವತ್ತೂ ಇರ್ತದೆ, ಆದರೆ ಕೊಯ್ಯಲಿಕ್ಕೆ ಒಂದೇ ದಿನ ಹೇಳ್ತಾರೆ, ಆ ದಿನ ಕೊಯ್ಯಬೇಕು. ಅದಲ್ಲದ ದಿನ, ನಾನೊಂದು ಕರ್ಮ ಸಮೀಕ್ಷಾ ಅಂತ ಬರಿಬೇಕು ಅಂತ. ಎಷ್ಟೆಲ್ಲ ನಮ್ಮ ಕರ್ಮತಂತ್ರಗಳಲ್ಲಿ ಲೋಪ ಇರ್ತದೆ, ತಪ್ಪು ಇರ್ತದೆ ಅನ್ನೋದು ಅರ್ಥ ಆಗ್ತದೆ. ಆಗ ದರ್ಬೆ ಕೊಯ್ಯಲಿಕ್ಕೆ ಒಂದೇ ದಿನ ಇರುವುದು. ಆ ಕೊಯ್ದ ದರ್ಬೆಯನ್ನು ಇಡುವ ಕ್ರಮದಲ್ಲಿದೆ. ಅದನ್ನೊಂದೊಮ್ಮೆ ನೀವು ಪೂರ್ವಕ್ಕೆ ಉತ್ತರಕ್ಕೆ ತುದಿ ಬರುವ ಹಾಗೆ ಇಟ್ರಿಯ, ಅದು ಯಜ್ಞಯೋಗ್ಯ ಆಗ್ತದೆ, ದೇವರ ಪೂಜೆಗೆ ಎಲ್ಲ ಬರ್ತದೆ. ಅದನ್ನೊಂದೊಮ್ಮೆ ತಿರುಗಿಸಿ ದಕ್ಷಿಣಕ್ಕೆ ಇಟ್ರಿಯೋ
ಅದು ಪಿತೃಕರ್ಮಕ್ಕೆ ಮಾತ್ರ ಬರ್ತದೆ, ದೇವಕರ್ಮಕ್ಕೆ ಬರುವುದಿಲ್ಲ. ಹಾಗೆ ಅವರು ಮಾಡಿಕೊಂಡಿದ್ದಾರೆ ಮೊದಲೇ ಇಡುವಾಗಲೇ ನೋಡಲಿಕ್ಕೆ ಯಾವ ದಿಕ್ಕಿಗೆ ಅದರ ತುದಿ ಬರುವಂತೆ ಇಟ್ಟಿರೋ ಆ ಕರ್ಮವನ್ನು ಮಾಡಲಿಕ್ಕೆ ಅದು ಪ್ರಶಸ್ತ ಅಂತ ಅನಿಸ್ತದೆ. ಹೀಗೆ ವರ್ಷಕ್ಕೊಮ್ಮೆ ಸಂಗ್ರಹ ಮಾಡಿದ್ದರಲ್ಲಿ ಇಡೀ ಮುಗಿಸಿ ಕೊಡಬೇಕು. ಅದು ಖಾಲಿ ಆದರೆ ಅದಕ್ಕೆ ಹೇಳ್ತಾರೆ ಅವರು, ದೇವಕರ್ಮದಲ್ಲಿ ಬಳಸಿದ ದರ್ಬೆಯನ್ನು ಪುನಃ ಬಳಸಲಿಕ್ಕೆ ಬರ್ತದೆ ಅಂತ. ಅದನ್ನೇನು ಸುಟ್ಟು ಬಿಸಾಡಿ ಎಸೆದು ಹಾಳು ಮಾಡಬೇಕು ಅಂತಿಲ್ಲ. ಪಿತೃಕರ್ಮದಲ್ಲಿ ಮಾತ್ರ ಉಪಯೋಗಿಸಿದ್ದು ಮತ್ತೊಮ್ಮೆ ಬರುವುದಿಲ್ಲ ಅಂತ, ಅದು ತ್ಯಾಜ್ಯವೇ. ಹೀಗೆ ಉಪಯೋಗಿಸಿಕೊಳ್ಳುವುದರಲ್ಲಿ ವ್ಯವಸ್ಥೆ ಮಾಡಿಕೊಟ್ಟು ದರ್ಬೆಯ ಬಗ್ಗೆ ಮಾತಾಡಿದ್ದಾರೆ. ಅದಕ್ಕೆ ಬರ್ಹಿಸ್ಸು ಅನ್ನೋದು. ಬರ್ಹಿಸ್ಸು ಅಂದರೆ ಅದು ಒಂದು ಅರ್ಥ. ಬ್ರಹ್ಮಯತಿ ಅಂತ ಈ ಕರ್ಮಾಂಗಗಳನ್ನು ದೊಡ್ಡದು ಮಾಡೋದು ಯಾರು ಕೇಳಿದರೆ ಅವರೇ ದರ್ಬೆಗಳು. ಯಜ್ಞಯಾಗದಲ್ಲಿ, ಭಗವದ್ ಆರಾಧನೆಯಲ್ಲಿ, ಕರ್ಮದಲ್ಲಿ ಬೃಹತ್ತಾದ ಸಂಗತಿ, ಕರ್ಮವನ್ನು ದೊಡ್ಡದು ಮಾಡುವ ವಸ್ತು ಯಾವುದು ಕೇಳಿದರೆ ಅದು ದರ್ಬೆ ಇಲ್ಲದಿದ್ದರೆ ಕರ್ಮ ಲೂಸ್, ಹಾಳಾಗ್ತದೆ. ದರ್ಬೆಯಿಂದಾಗಿ ಕರ್ಮ ದೊಡ್ಡದಾಗ್ತದೆ. ಅದನ್ನು ದರ್ಬೇಶ್ವಾಸೀನಃ ದರ್ಭಾಂಧಾರಯಮಾಣ. ಮೊನ್ನೆ ಒಬ್ಬ ಬರದ ಬಹಳ ಚೆನ್ನಾಗಿ ಕೃಷ್ಣ ಹೇಳ್ತಾನೆ ನೋಡಿ, ಚೇಲಾಜಿನ ಕುಶೋತ್ತರಂ ನಾತ್ರಿಚ್ಯುತಂ ನಾತಿ ನೀಚಂ ಅಂತ. ನೀವು ಹೇಗೆ ಕೂತ್ಕೊಳ್ಬೇಕು, ಆಸನ ಹೇಗಿದೆ ಹೇಳಿದರೆ ಅವನು ಹೇಳ್ತಾನೆ, ಆಸನ ಚೇಲ ಅಜಿನ ಕುಶ. ಮೊದಲು ಬಟ್ಟೆ ಹಾಕಿಕೊಳ್ಳಿ, ಅದರ ಮೇಲೆ ಅಜಿನ ಹರಡಿಕೊಳ್ಳಿ, ಚರ್ಮದ ವಸ್ತು, ಅದರ ಮೇಲೆ ದರ್ಬೆಯನ್ನು ಹಾಕಿಕೊಳ್ಳಿ ಅಂತ. ಈ ಪುಣ್ಯಾಮ ಟ್ರೇಸ್ ಮಾಡ್ತಾ ಬರೀತಾನೆ, ಕೃಷ್ಣ ಹೇಳಿದ್ದೇನೋ ಹಾಗೆ ಹೌದು, ಆದರೆ ಹೇಳಿಕೆಗಿಂತ ಆರ್ಥಿಕವಾದ ಅರ್ಥ ಚೆನ್ನಾಗಿರ್ತದೆ. ಯಾಕೆಂದರೆ ಅದು ದರ್ಬೆ ಹಾಕಿದರೆ ಮೈಗೆ ಕಂತುತ್ತದೆ. ಅವನ ಮೈ ಎಲ್ಲಿ ಉಂಟು ಗೊತ್ತಿಲ್ಲ ನನಗೆ, ಅವನು ಹೇಳೋದು ಮೈಗೆ ಕಂತುತ್ತದೆ. ಅದನ್ನು ದರ್ಬೆ ಅಡಿ ಹಾಕ್ಕೊಂಡು ಅದರ ಮೇಲೆ ಚರ್ಮ ಹಾಕ್ಕೊಂಡು ಅದರ ಮೇಲೆ ಬಟ್ಟೆ ಹಾಕಿ ಕೂತ್ಕೊಳ್ಬೇಕಂತೆ ಬರೆದಿಟ್ಟಿದ್ದಾನೆ. ಭಾಳ ಚಂದ ಮಾಡಿ, ದೊಡ್ಡ ಜನ ಅಂತ. ಕೃಷ್ಣ ಹೇಳಿಕೆ ಕೊಟ್ಟದ್ದಕ್ಕೂ ಇವನದ್ದು ಪರಿವರ್ತನೆ ವ್ಯವಸ್ಥೆ. ಅಂದರೆ ಹೇಳಿಕೆಯನ್ನು ತಪ್ಪಾಗಿ ಜನರಿಗೆ ಹೇಳ್ತಕ್ಕಂತಹ ವ್ಯವಸ್ಥೆ. ಏನು ಮಾಡಿಕೊಳ್ಳಿಕ್ಕಾಗತ್ತೆ? ಅರ್ಥವೇ ಆಗುವುದಿಲ್ಲ ಏನು ಅಂತ. ಅಜಿನ ನೆಲಕ್ಕೆ ಹಾಕಿದರೆ ಅಜಿನ ಹಾಳಾಗ್ತದೆ. ನೆಲದಲ್ಲಿರತಕ್ಕ ಥಂಡಿ, ಅದು ಇನ್ನೇನೋ ವಸ್ತುಗಳು ಅಜಿನವನ್ನು ಹಾಳು ಮಾಡ್ತವೆ ನಿರಂತರವಾಗಿ. ಅದರಿಂದ ಅಜಿನ ಅಂದರೆ ಚರ್ಮ, ಕೃಷ್ಣಾಜಿನ ಅರ್ಥ ಯಾವುದೇ ಇರಲಿ, ಅಜಿನಗಳು ಚರ್ಮ. ಆ ಚರ್ಮದ ಅಡಿಯಲ್ಲಿ ಬಟ್ಟೆ ಹಾಕಿದರೆ ಯಾವ ಕಾಲದಲ್ಲಿ ಅಜಿನ ಹಾಳಾಗುವುದಿಲ್ಲ. ಇದು ಅಜಿನ ಉಪಯೋಗಿಸುವುದಕ್ಕೆ ಮಾತ್ರ ಗೊತ್ತಿರತಕ್ಕ ಗುಟ್ಟು. ಒಂದೊಮ್ಮೆ ನೀವು ಜಪ ಮಾಡುವಾಗ, ಅನುಷ್ಠಾನ ನಡೆಸುವಾಗ ನೀರು ಇತ್ಯಾದಿ ವಸ್ತುಗಳು ಕೆಳಗೆ ಬಿದ್ದೇ ಬೀಳ್ತಾವೆ. ಚರ್ಮಕ್ಕೆ ಅಂಟಿದರೆ ಚರ್ಮ ಕೊಳೆತು ವಾಸನೆ ಬರ್ತದೆ, ಉಪಯೋಗಕ್ಕೆ ಆಗುವುದಿಲ್ಲ. ಬಟ್ಟೆಗೆ ತಾಗಿದರೆ ಬಟ್ಟೆ ಎಳ್ಕೊಂಡು ಬಿಡ್ತದೆ, ಹಾಳಾಗೋದಿಲ್ಲ ಚರ್ಮ. ಅದನ್ನ ಅಡಿಯಲ್ಲಿ ಬಟ್ಟೆ ಒಂದು ಲೇಯರ್ ಹಾಕಿ ಅದರ ಮೇಲೆ ಅಜಿನ ಹಾಕಿ, ಆಗ ಅಜಿನ ಬೆಚ್ಚಗೆ ಇರ್ತದೆ. ನೆಲ ಥಂಡಿ ಇದ್ದರೂ ಬಟ್ಟೆ ಎಳ್ಕೊಳ್ತದೆ ಥಂಡಿಯನ್ನು. ಇದು ಕೂತಾಗ ಇಡೀ ವರ್ಷ ಕೂತಾಗ ಮಾತ್ರ ಅರ್ಥ ಆಗುವ ಸಂಗತಿಗಳಿದು. ಒಂದು ದಿನ ಕೂತಾಗ ಏನಾಯಿತು ನೋಡುವುದಲ್ಲ, ನೀರಾಕಿ. ಇಡೀ ವರ್ಷ ಕೂತಾಗ ಆ ಅಜಿನ ಹಾಳಾಗದಂತೆ ಬೆಚ್ಚನೆ ಅನುಭವ ಆಗಲಿಕ್ಕೆ ಅಡಿಯ ಬಟ್ಟೆ ಸಹಕಾರ ಮಾಡ್ತದೆ. ಬಟ್ಟೆಯಲ್ಲಿ ಆಗತಕ್ಕಂಥ ಅಯಸ್ಕಾಂತ ಶಕ್ತಿಗಳ ವಿಕಿರಣಗಳು ಚರ್ಮದ ಮೇಲೆ ಭಾಳ ಚೆನ್ನಾಗಿ ಕೆಲಸ ಮಾಡ್ತವೆ. ಅದಕ್ಕೆ ಹತ್ತಿ ಬಟ್ಟೆ ಮಾತ್ರ ಮಾಡಲಿಕ್ಕೆ ಉಪಯೋಗಕ್ಕೆ. ಅದರ ಮೇಲೆ ದರ್ಬೆ ಹಾಕಿಕೊಳ್ಳಿಕ್ಕೆ. ಇವ ದರ್ಬೆ ಹಾಕಿ ಕೂತವ ಮೈ ಖಾಲಿ ಕೂತ್ಕೊಳ್ತಾನ, ಬತ್ತೆಲ್ಲ ಹುಡುಗನಿವ, ತಲೆ ಸರಿ ಇಲ್ಲ ಅವನಿಗೆ, ಏನು ಬರೀತಾನೆ ಗೊತ್ತಿಲ್ಲ. ಅದಕ್ಕೆ ಮೇಗೆ ತಾಗತ್ತೆ ಅಂತಲ್ಲ, ಏನು ಅರ್ಥ ಆಗಲಿಲ್ಲ ನನಗೆ. ಬಟ್ಟೆ ಕಟ್ಟಿಕೊಂಡು ಸೊಂಟಕ್ಕೆ ಕೂತ್ಕೊಳ್ಳಿಕ್ಕೆ, ಅದರ ಆಚೆಗೆ ಅಲ್ಲ. ಆಗಿರುವಾಗ ಬಟ್ಟೆಯ ಮೇಲೆ ಮೈ ಇರುವಾಗ ಮೈಗೆ ದರ್ಬೆ ತಾಗುವುದು ಹೇಗೆ? ದರ್ಬೆ ಎಷ್ಟು ಹಾಕೊಳ್ತಾನೆ ಇವ? ಒಂದು ಸೂಡಿ ಹಾಕೊಳ್ತಾನೆ ಕೊನೆಗೆ, ಅದು ಗೊತ್ತಿಲ್ಲ. ಹೋಗಿಯವ ಆ ಲೆಕ್ಕದಲ್ಲಿ. ಹಾಗೆ ಬಹಳ ಚೆನ್ನಾಗಿ ಆಸನದ ಪರಿಕಲ್ಪನೆ. ದರ್ಬೆ ಕುಶಮೂಲೆ ಸಿದ್ಧೋ ಬ್ರಹ್ಮ ಕುಶಮಧ್ಯೆ ಜನಾರ್ದನ ಕುಶಾಗ್ರೇ ಶಂಕರ ಪ್ರೋಕ್ತ. ಅದು ಒಂದು ಕಡೆಯಲ್ಲಿ ಎಲ್ಲಿಯೋ ತುದಿ ಇಲ್ಲದ ಅಗ್ರವನ್ನು ಕಳಚಿದ ಅಂತ ಹೇಳ್ತಾರೆ. ಯಾಕೆ ಶಂಕರ ಅಂತ ಹೇಳಿ ಕೆಲವೊಮ್ಮೆ ಹೀಗೆ ಬಹಳ ಚೆನ್ನಾಗಿ ಮಾತಾಡ್ತಾರೆ ದರ್ಬೆ ಬಗ್ಗೆ. ಎಲ್ಲ ಕಡೆಯಲ್ಲಿ ತುಂಬಿ ತುಳುಕಿದ ದರ್ಬೆ ಅಂದರೆ ಎಲ್ಲ ದೇವತೆಗಳ ಆವಾಸ ಅದು. ಅದನ್ನು ಅಲ್ಲಿ ಹೇಳುವಾಗ ಬರ್ಗಿಸಿ ಪ್ರೌಕ್ಷನ್, ದರ್ಬೆ ಕಟ್ಟಿನಲ್ಲಿ ಪ್ರೋಕ್ಷಣೆ ಮಾಡಿ ಹವಿಸ್ಸನ್ನು. ಯಾವುದು ಹವಿಸ್ಸು? ನೀವೇನು ಕೊಟ್ರಿ ಅರ್ಥ ಆಗಲಿಲ್ಲಲ್ಲ. ನೀವು ನಿಮ್ಮನ್ನೇ ಕೊಟ್ರಿ ಅಂದ್ರಿ. ನೀವೇ ಬಲಿ. ಪುರುಷ ಮೇಧ ಇದು, ಅಶ್ವಮೇಧ ಇದು. ನಮ್ಮ ಇಂದ್ರಿಯಗಳನ್ನು ದೇವತೆಗಳಿಗೆ ಭಗವಂತನಿಗೆ ಸಮರ್ಪಿಸುವ ವ್ಯವಸ್ಥೆ. ಅದರ ಜೊತೆಯಲ್ಲಿ ನಮ್ಮನ್ನೇ ದೇವರಿಗೆ ಕೊಡುವ ನರಮೇಧ ಇದು, ಪುರುಷ ಮೇಧ. ಇನ್ಯಾರದ್ದೋ ತಲೆ ಎಳೆದು ಕಡಿಯುವುದಲ್ಲ, ನಮ್ಮ ತಲೆಯನ್ನೇ ನಾವು ಕೊಡುವುದು ದೇವರಿಗೆ. ತಲೆಯನ್ನೇ ಕಳೆದಲ್ಲ, ಒಳಗಿದು ಮಾನಸ ಯಜ್ಞ. ನನ್ನನ್ನು ನಾನು ದೇವರಿಗೆ ಸಮರ್ಪಿಸಿಕೊಂಡಿದ್ದೇನೆ. ನಾರಾಯಣ ಏತಿ ಸಮರ್ಪಯ ತತ್ ಹೇಳಿದಾಗೆ ಭಗವಂತನಿಗೆ ಎಲ್ಲವನ್ನು ಒಪ್ಪಿಸಿಕೊಡಬೇಕು ಅಂತ ಮಾಡುವಂಥದ್ದು. ಅದರಿಂದ ತಮ್ಮ ಯಜ್ಞಂ ಪ್ರತಿ, ಭಗವಂತನನ್ನು ಕುರಿತು, ಅಥವಾ ಯಜ್ಞಕ್ಕೆ ಉಪಯೋಗಿಸಲ್ಪಡತಕ್ಕಂಥ ಹವಿಸ್ಸನ್ನು ಇಜ್ಜತೆ ಇತಿಯಿಂದ ಯಾವುದನ್ನು ನಾವಿಲ್ಲಿ ಹೋಮಿಸಿಕೊಳ್ತೇವೆ ಅದು ಯಜ್ಞ. ಈಗ ನಮಗೆ ಯಾರಿಗೋಸ್ಕರ ಹೋಮ ಮಾಡ್ತೇವೆ ಅವನು ಯಜ್ಞ ನಮಗೆ. ಯಾವ ಕರ್ಮವನ್ನು ನಡೆಸಿಕೊಡ್ತೇವೆ ಅದಕ್ಕೋಸ್ಕರ ಅದು ಯಜ್ಞ ನಮಗೆ.
ಹೀಗೆ ಕರ್ಮವೂ ಯಜ್ಞ, ಆರಾಧನೆ ಆದ ಭಗವಂತನ ಯಜ್ಞ, ಅದಕ್ಕೆ ಕೊಡತಕ್ಕಂಥ ಹವಿಸ್ಸು ಯಜ್ಞ, ಇದು ಎಲ್ಲದಕ್ಕೂ ಸ್ವಾಮಿ ಭಗವಂತನೇ. ಯಜ್ಞೋ ಯಜ್ಞ ಪುಮಾಂಶ್ಚೈವ ಯಜ್ಞೇಶ ಯಜ್ಞಭಾವನಃ ಯಜ್ಞಭುಕ್ಚೇತಿ ಪಂಚಾತ್ಮ ಯಜ್ಞೇಶ್ ವಿಜ್ಯ ಹರಿಸ್ವಯಂ. ನಡೆಸಿಕೊಡುವವ, ಆರಾಧನೆಗೊಳ್ಳುವವ. ನಾವು ಶಬ್ದ ಬದಲಾಯಿಸಿದ ತಕ್ಷಣ ನಾವು ಕೊಟ್ಟದ್ದೆಲ್ಲ ಇನ್ನೊಬ್ಬರಿಗೆ ಸೇರುವುದಿಲ್ಲ. ನೀವು ಎಷ್ಟು ತಪ್ಪು ವಿಳಾಸವನ್ನೇ ಬರೀರಿ, ಹೋಗೋದು ಮಾತ್ರ ದೇವರಿಗೆ. ಅದು ದೇವರಿಗೆ ಹೋಗೋದು ಎಲ್ಲಿ ಹೋಗುವುದಿಲ್ಲ, ಡಿಸ್ಪ್ಯಾಚ್ ಆಗೋದು ಹಾಗೆ. ಅದು ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಸರ್ವೋತ್ತಮನಾದ ಬ್ರಹ್ಮರುದ್ರರನ್ನು ನೇಮಿಸತಕ್ಕಂಥ ಭಗವಂತನಿಗೇನೆ ನೀವು ಯಾರಿಗೆ ಕೊಟ್ಟರು ಮೊದಲು ಅವರ ಕೈಗೆ ಸಿಗುತ್ತೆ ದೇವರಿಗೆ, ಮತ್ತೆ ಯಾರಿಗೆ ಅಂತ ನೋಡಿ ಬೇಕಾದರೆ ತಲುಪಿಸ್ತಾನೆ, ಇಲ್ಲಾದರೆ ಇಲ್ಲ ಅವನು. ಹಾಗೆ ನೀವು ಯಾವ ಹೆಸರು ಬರೆದು ಹಾಕಿ, ಯಾಕೆ ಸರ್ವನಾಮ ಭಗವಂತನದ್ದೇ. ಅದಕ್ಕೆ ಸರ್ವಹುತಃ ಅಂತ ಮುಂದೆ ಹೇಳೋದು. ಅಸ್ಮಾತ್ ಯಜ್ಞ ಸರ್ವದ ಮುಂದಿನ ಶಬ್ದದಲ್ಲಿ ಹೇಳ್ತಾರೆ ಸರ್ವನಾಮನು ಅಂತ. ನಾನು ಯಾವ ನೆಲೆಯಲ್ಲಿ ದೇವರನ್ನು ಮರೆತು ಯಾವುದೇ ದೇವತೆಗಳ ಹೆಸರಿನಲ್ಲಿ ಆಹುತಿ ಕೊಟ್ಟರೂ ಅದು ದೇವರಿಗೆ ಹೋಗುದು. ಯಾಕೆ ಆ ಎಲ್ಲ ಹೆಸರುಗಳು ಇರು ದೇವರಿಗೊಬ್ಬನಿಗೆ, ಮೊದಲಿದ್ದದ್ದು ದೇವರಿಗೊಬ್ಬನಿಗೆ. ಮತ್ತೆ ದೇವರು ಯಾರಿಗೆ ಕೊಟ್ಟಿದ್ದಾನೆ ಅವನಿಗೆ ಕಳಿಸಿಕೊಡ್ತಾನೆ. ಇದು ನಿನಗೆ ಆಗ್ಬೋದು, ಹೋಗು ತಗೋ ಅಂತ. ಅದನ್ನು ತಮ್ಮ ಯಜ್ಞಂ ಬರೀಷಿ ಪ್ರೌಕ್ಷನ್ ಪುರುಷಂ ಜಾತಂ ಅಗ್ರತಃ. ದೇವತೆಗಳೊಂದು ಕೆಲಸ ಮಾಡಿದ್ರಂತೆ, ಸಂಕಲ್ಪ ಮಾಡಿದ್ರು. ನಾವು ದೇವರಿಗೆ ಯಾರನ್ನು ಕೊಡೋದು? ನಮ್ಮಪ್ಪನನ್ನೇ ಕೊಡೋದು. ಅಗ್ರತಃ ಜಾತಂ, ಮೊದಲ ಬಾರಿ ಹುಟ್ಟಿ ಬಂದ ಚತುರ್ಮುಖನನ್ನೇ ಭಗವಂತನಿಗೆ ಸಮರ್ಪಣೆ ಅಂತ ಹೇಳಿಕೊಂಡು ಮೊದಲ ತುತ್ತು ಭಗವಂತನದ್ದು ಬಹಳ ದೊಡ್ಡದಾಗಿರ್ತಕ್ಕ ಬ್ರಹ್ಮಾಂಡದ ರಸನಾದ ಚತುರ್ಮುಖನೇ ಎನ್ನುವ ಅನುಸಂಧಾನ ಮಾಡ್ತಾ ನಮ್ಮದೆಲ್ಲವೂ ದೇವರಿಗೆ ಎನ್ನುವ ಸಮರ್ಪಣೆ ಮಾಡಿಬಿಟ್ರಂತೆ. ಅವನು ತನ್ನ ಮಗನನ್ನು ಕೊಟ್ಟ. ತಮ್ಮ ಯಜ್ಞಂಬರಿ ಶಿಪ್ರೋಕ್ಷನ್ ಪುರುಷನ್ ಜಾತಂ ಅಗ್ರತಃ. ಮೊದಲು ಚತುರ್ಮುಖನಿಂದ ಹುಟ್ಟಿದ ತತ್ಪುರುಷನನ್ನು, ಆದ್ರಿಂದ ಅವನು ಪಶುಪತಿ ಆದತ್ತು. ಮೊದಲು ಹೋಮ ಮಾಡಿದ್ಯಾರು ದೇವರಿಗೆ? ಚತುರ್ಮುಖ. ಏನನ್ನು ಕೊಟ್ಟು? ತನ್ನ ಮಗನನ್ನು ಕೊಟ್ಟು. ನಾನಾಗಿ ಹೇಳಿದ್ನಲ್ಲ ಉಪನಿಷ್ಕ್ರಮಣದ ಕಥೆಯಿಂದ, ಇಷ್ಟಂ ದತ್ತಂ ಉತಂ ಚೈವ ಪೂರ್ತಂ ಚಾತ್ಮನ ಪ್ರಿಯಂ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಅಂತ. ಯತ್ ಪರಸ್ಮೈ ನಿವೇದೆ. ಅದು ನಮ್ಮದೆಲ್ಲ ಸೊತ್ತು ನಮ್ಮದು ಅಂತ ಆಗಿರೋದಕ್ಕೆ ಆತ್ಮಜಾಂತಿಸನವನಿಗೆ. ಆತ್ಮ ವೈ ಪುತ್ರನಾಮಾಸಿ ಅಂತ. ಮಗು ಎನ್ನುವನು ತಾನೇ, ತನ್ನಿಂದಲೇ ಬಂದದ್ದು, ತನ್ನದೇ ಆಗಿರತಕ್ಕಂತಹ ಸೊತ್ತುಗಳನ್ನು ಹೊತ್ತು ಬಂದಿದ್ದಾನೆ ಅಂತ. ಅದನ್ನು ದೇವರಿಗೆ ಒಂದೊಮ್ಮೆ ಕೊಡುವುದಾಗಿದ್ದರೆ ಅವನನ್ನೇ ಕೊಡಬೇಕು, ಮಗುವನ್ನೇ ಭಗವಂತನಿಗೆ ಸಮರ್ಪಿಸಬೇಕು. ಅತ್ಯಂತ ಪ್ರಿಯವಾದ ಸಂಗತಿ, ಬಹಳ ನಿರೀಕ್ಷೆಯಲ್ಲಿ ಬಂದದ್ದು. ನಮ್ಮ ಮುಂದುವರಿಕೆ ನಾವೇ ಇನ್ನೊಂದು ಲೆಕ್ಕದಲ್ಲಿ ಅದಕ್ಕೋಸ್ಕರ ಕೊಡಲಿಕ್ಕೆ. ಆದ್ದರಿಂದ ಮೊದಲು ತಮ್ಮ ಜಾತಂ ಅಗ್ರತಃ, ಮೊದಲು ಹುಟ್ಟಿರತಕ್ಕಂಥ ಚತುರ್ಮುಖನನ್ನು ದೇವತೆಗಳು ಸಂಕಲ್ಪ ಮಾಡಿದರು. ಚತುರ್ಮುಖ ತನ್ನಲ್ಲಿ ಮೊದಲು ಹುಟ್ಟಿರತಕ್ಕಂಥ ರುದ್ರನನ್ನು ಭಗವಂತನಿಗೆ ಸಮರ್ಪಣೆ ಅಂತ ಹೇಳಿದರು. ಇಲ್ಲಿ ಪುರುಷಂ ಪ್ರತಿ ಆಗ್ಬಹುದು. ತಮ್ಮ ಯಜ್ಞಂ ಬರಿಷಿ ಪ್ರೋಕ್ಷನ್ ಪುರುಷಂ ಜಾತಮಗ್ರತಃ. ಅಗ್ರತಃ ಜಾತಂ ಪುರುಷಂ. ಆತ್ಮಾವ ಇದಮಗ್ರ ಆಸೀತ್, ವಾಸುದೇವೋ ಇದಮಗ್ರ ಆಸೀತ್, ನಾರಾಯಣೋ ಇದಮಗ್ರ, ಸದೇವ ಸ್ವಾಮಿ ಇದಮಗ್ರ ಆಸೀತ್. ಎಲ್ಲ ಮಾತುಗಳಲ್ಲಿ ಮೊದಲಿದ್ದವನು ಯಾರು ಕೇಳಿದರೆ ದೇವರು ಅಂತ ಹೇಳ್ತಾರೆ. ಅದನ್ನ ಮೊದಲು ಅಭಿವ್ಯಕ್ತನಾದವ, ಹುಟ್ಟಿದ್ದು ದೇವರು ಅಂದರೆ ಹುಟ್ಟಿದ್ದಲ್ಲ, ಅಭಿವ್ಯಕ್ತ ಆದ. ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿಭಿ ಸಂಭೂತಂ ಷೋಡಶಕಲಂ ಆದೌ ಲೋಕಸಿದ್ರಕ್ಷಯ. ಲೋಕದ ಸೃಷ್ಟಿಯ ಆರಂಭದಲ್ಲಿ ಭಗವಂತ ಏನು ಮಾಡಿದ ಅಂದರೆ ತಾನೊಂದು ವೇಷ ಹಾಕಿದ. ಯಾವುದು? ಪುರುಷ ವೇಷ. ಮತ್ತೀಗ ಸ್ತ್ರೀ ವೇಷದಲ್ಲಿದ್ನ. ಅದು ಏನು ಶಬ್ದ ಹೇಳ್ತೀರಿ? ಇದ್ದದ್ದೇ ಕಾಣಿಸಿಕೊಟ್ಟಿದೆ ಅಷ್ಟೆ. ನಾವು ಕೋಣೆಯೊಳಗೋಗಿ ದೀಪ ಹಾಕಿ ಒಂದು ಹಿಡ್ಕೊಳ್ತೇವೆ ಕೊಡಬಾನವನ್ನು ಹಿಡಿದ ಅಂದರೆ ಅದು ಹುಟ್ಟಿದ ಕೊಡಬಾನ ಅಲ್ಲೇ ಇತ್ತು, ದೀಪ ಹಾಕಿದ್ದಿಂದ ಕಂಡಿತು. ಆದರೆ ಜಗ್ರಹೇ ಅಂತ ಹೇಳಿ ಜಗ್ರಾಹ ಹಿಡಿದನು. ಜಗ್ರಹೇ ಪೌರುಷಂ ರೂಪಂ, ತಾನು ಪುರುಷ ರೂಪವನ್ನು ತಳೆದ ಅಂತ ಹೇಳಿದ್ದು ನಾವು ಕನ್ನಡದಲ್ಲಿ. ಪುರುಷ ರೂಪವನ್ನು ಹಿಡಿದ ಅದು ಇದ್ದದ್ದೇ, ಬೆಳಕಾಯಿತು, ಕಂಡಿತು ಜನರಿಗೆ. ಪುರುಷ ರೂಪದಲ್ಲಿ ಕಾಣಿಸಿಕೊಂಡ ದೇವರು. ಸಾವಿರಾರು ತಲೆಯೆಲ್ಲ ಮತ್ತೆ ಚಿಂತನೆಯಲ್ಲಿ ಕಾಣುವವರಿಗೆ ಹೇಗೆ ಉಂಟು ಹಾಗೆ ಅಂದ ಭಗವಂತ ಮೊದಲು ಪುರುಷನಾಗಿ ನಿಂತು ಲೋಕ ಸೃಷ್ಟಿ ಮಾಡಲಿಕ್ಕೋಸ್ಕರ ಬಂದಿದ್ದ. ಆದ್ದರಿಂದ ಪುರ ಅಗ್ರಗಮನೆ ಅಂತ ಧಾತು. ಪುರುಷ ಅಂದರೆ ಅದೊಂದು ಧಾತುವೆ ಉಂಟು ಅರ್ಥ. ಪುರ ಅಗ್ರಗಮನೆ ಅಂತ. ಎಲ್ಲಕ್ಕಿಂತಲೂ ಮೊದಲು ಇರುವವನು, ಎಲ್ಲಕ್ಕಿಂತಲೂ ಮೊದಲು ಎಲ್ಲವನ್ನು ತಿಳಿದವನು, ಎಲ್ಲಕ್ಕಿಂತ ಮೊದಲು ಎಲ್ಲವನ್ನು ಬಾಚಿದವನು, ತಬ್ಬಿದವನು, ವ್ಯಾಪ್ತನಾದವನು ಎನ್ನುವ ಅರ್ಥದಲ್ಲಿ ಪುರುಷ. ಹಿಂದೆ ಇದ್ದವನೆಲ್ಲ ಅರ್ಥ ಆಯ್ತಲ್ಲ, ಇಲ್ಲಿ ಒಂದು ಮತ್ತೆ ಅರ್ಥ ಅಗ್ರತಃ ಶಬ್ದದಿಂದ. ಹಾಗೆ ಅಲ್ಲಿ ಬಂದಾಗ ಪುರುಷೇಣ ಹವಿಷ, ದೇವರ ಜೊತೆಯಲ್ಲಿ ಚತುರ್ಮುಖನ ಜೊತೆಯಲ್ಲಿ ಹೋಮ ಮಾಡಿದಾಗ ಎಲ್ಲರೂ ತತ್ವೇಶರು. ಪುರುಭಿಹಿ ತತ್ವೇಶೈಹಿ ಸೀದತಿ ಸಹ ಇತಿ ಅರ್ಥ. ಎಲ್ಲ ತತ್ವಾಭಿಮಾನಿ ದೇವತೆಗಳ ಜೊತೆಯಲ್ಲಿ ನಿಂತು ಹೋಮದಲ್ಲಿ ನಡೆಸಿಕೊಳ್ಳುವವನು, ಹೋಮದಿಂದ ಆರಾಧನಾಗುವವನು ದೇವರು. ದೇವರು ನಿಂತು ದೇವತೆಗಳ ಒಳಗೂ ನಿಂತು ಯಜ್ಞವನ್ನು ಮಾಡಿಸ್ತಾನೆ. ಅದ್ರ ತತ್ವೇಶೈ ಪುರುಭಿಹಿ, ದೊಡ್ಡ ದೊಡ್ಡ ತತ್ವಾಭಿಮಾನಿಗಳಿಂದ ಸಹ ಕೂಡಿಕೊಂಡು ಸೀದತಿ, ಯಜ್ಞಯಾಗ ಮಂಟಪದಲ್ಲಿ ಇರ್ತಾನೆ, ಯಜ್ಞವನ್ನು ನಡೆಸಿಕೊಡ್ತಾನೆ ಎನ್ನುವ ಅರ್ಥದಲ್ಲಿ ಪುರುಷ. ಹೀಗೆ ತಮ್ಮ ಯಜ್ಞಂ ಬರೀಷಿ ಪ್ರೌಕ್ಷನ್ ಪುರುಷಂ ಜಾತಮಗ್ರತಃ. ಮೊದಲು ಹುಟ್ಟಿದ ಭಗವಂತನನ್ನು ಕುರಿತು, ಮೊದಲು ಹುಟ್ಟಿದ ಚತುರ್ಮುಖನು ಮತ್ತು ತನ್ನ ಮೊದಲು ಹುಟ್ಟಿರತಕ್ಕಂಥ ರುದ್ರನನ್ನೇ ಭಗವಂತನಿಗೆ ಅಗ್ರತಃ ಪ್ರೋಕ್ಷನ್, ಮೊದಲಿಗೆ
ಬರ್ಹಿಸ್ಸಿನಲ್ಲಿ ಯಜ್ಞದಲ್ಲಿ ಮಾನಸ ಯಜ್ಞದಲ್ಲಿ ಪ್ರೋಕ್ಷಣೆ ಮಾಡುತ್ತಾ ಹವಿಸ್ಸಾಗಿ ಕೊಟ್ಟರು. ತೇನ ದೇವಾ ಅಯಜಂತ ಸಾಧ್ಯಾ ಋಷಯಶ್ಚಯೇ, ಯಾರೆಲ್ಲ ಸೇರಿದ್ದಾರೆ ಎನ್ನುವುದರ ಪಟ್ಟಿ ಇದು. ಬಹಳ ಚೆನ್ನಾಗಿದೆ. ಎಷ್ಟು ಅರ್ಥದಲ್ಲಿ ಇದು ತೆರೆದುಕೊಳ್ತದೆ. ಯಾರನ್ನೆಲ್ಲ ಹೇಳಿದಂದರೆ, ಆ ಯಜ್ಞದಿಂದ, ಆ ವಿಶೇಷವಾದ ಹವಿಸ್ಸಿನಿಂದ, ಆ ಭಗವಂತನ ಅನುಗ್ರಹದಿಂದ ಇವರೆಲ್ಲ ಯಜ್ಞ ಮಾಡಿದರು. ತೇನ ದೇವಾ ಅಯಜಂತ ಸಾಧ್ಯಾ ಋಷಯಶ್ಚಯೇ. ಇಲ್ಲಿ ಚಕಾರ ಇರೋದ್ರಿಂದ ತುಂಬ ಜನ ಇದ್ದಾರೆ, ಅರ್ಥ ಮಾಡಲಿಕ್ಕಾಗತ್ತೆ. ಅಲ್ಲ, ಆದರೂ ಗುಣಧರ್ಮಕ್ಕೋಸ್ಕರ ಸಮುಚ್ಚಾಯಕ ಚಕಾರ ಬಂದದ್ದು ಅರ್ಥ ಮಾಡಿದರೆ ಒಬ್ಬರೇ. ದೇವತೆಗಳು ಹೋಮ ಮಾಡಿದರು ಅರ್ಥ ಆಯಿತು. ಎಂತಹ ದೇವತೆಗಳು? ಸಾಧ್ಯರು, ಸಿದ್ಧಿಯನ್ನು ಬಯಸುವವರು, ಸಾಧನೆಯ ಮಾರ್ಗದಲ್ಲಿ ರತರಾದವರು. ಹೇಗಿದ್ದರು? ಋಷಯ, ತುಂಬ ತಿಳಿದಿದ್ರು. ಅಂದರೆ ಕರ್ಮರತಿ ಇದ್ದರೂ ಜ್ಞಾನ ದೂರರಲ್ಲ ಅವರು, ಜ್ಞಾನ ಪೂರ್ಣರಿದ್ದರೂ ಕರ್ಮ ದೂರರಲ್ಲ ಹೇಳಲಿಕ್ಕೆ ಸಮುಚ್ಚಯ ಮಾಡಿತ್ತು. ದೇವಾ ಸಾಧ್ಯಾ ಕರ್ಮಣಿ ಸಾಧನರತಾ, ಕರ್ಮ ಸಾಧ್ಯವನ್ನು ನಡೆಸಿಕೊಡುವವರು. ಋಷಯಶ್ಚ, ಕರ್ಮದ ಬಗ್ಗೆ ಚೆನ್ನಾಗಿ ಅರಿವುಳ್ಳವರು. ನಾವು ತಿಳ್ಕೊಂಡದ್ದೇನು ಕೇಳಿದರೆ, ತಿಳಿದವನು ಎಂತ ಮಾಡೋದು? ತಿಳಿವಳಿಕೆ ಬಂದಾಯ್ತಲ್ಲ ಹೇಳಿದರೆ, ತಿಳಿದವನು ಮಾಡಿದರೆ ಮತ್ತೆ ಯಾರು ಮಾಡೋದು? ತಿಳುವಳಿಕೆ ಇಲ್ಲಲ್ಲ. ಗೊತ್ತಿಲ್ಲದವ ಮಾಡಿದರೆ ಮಾಡಿದ್ದು ಸರಿ ಇಲ್ಲ, ಗೊತ್ತಿದ್ದವನು ಮಾಡಲಿಕ್ಕೆ ಮಾಡಬೇಕಾಗಿಲ್ಲ. ಹಾಗೆ ಜ್ಞಾನಿ ಆಯ್ತಲ್ಲ, ಇನ್ನೇನು ಬೇಕು ಅಂತ. ಜ್ಞಾನಕ್ಕೋಸ್ಕರ ಮಾಡಿ ಕರ್ಮಣ ಜ್ಞಾನ ಮಾತನೋತಿ ಅಂತ ಕ್ರಮ. ದೇವರ ಕ್ರಿಯೆಯನ್ನು ನಡೆಸ್ತಾ ದೇವರ ಎಚ್ಚರವನ್ನು ಸಾಧನೆ ಮಾಡಬೇಕು ಅಂತ. ಎಚ್ಚರಾದವನಿಗೆ ಇನ್ಯಾಕೆ ಕರ್ಮ ಅಂತ ಕೇಳಿಬಿಡ್ತಾರೆ ಅವರು. ಕರ್ಮ ಮಾಡುವವನು ತಿಳಿಯದೆ ಮಾಡಿದರೆ ಮಾಡಿ ಏನು ಉಪಯೋಗ? ಅದು ಹೌದಲ್ಲ. ಮತ್ತೆ ಜ್ಞಾನೀಚ ಕರ್ಮಾಣಿ ಸದೋದಿತಾನಿ ಅಂತ ಅದಕ್ಕೆ ಶಾಸ್ತ್ರ ಹೇಳ್ತದೆ. ತಿಳಿದವನೇ ಮುಖ್ಯ ಮಾಡಲಿಕ್ಕೆ, ಮತ್ತು ತಿಳಿಯದವನು ತಿಳಿಲಿಕ್ಕೆ ಮಾಡಲಿಕ್ಕೆ. ತಿಳಿದವನು ಬಿಡಲಿಕ್ಕೆಲ್ಲ. ತಿಳಿದವನು ಮಾಡಿ ತಪ್ಪಾಗುವುದಿಲ್ವಾ ಅಂದರೆ ಮೊದಲು ತಪ್ಪಾಗ್ತದೆ, ಮತ್ತೆ ಸರಿ ಮಾಡಿಕೊಳ್ತಾನೆ. ತಪ್ಪನ್ನೇ ಸರಿ ಮಾಡಿ ಸಂಪ್ರದಾಯ ಅಂತೇಳಿ ಹೋಗುವುದಲ್ಲ ಹೇಳ್ತಾನೆ. ಅದು ವಿಚಿತ್ರ. ನಮ್ಮಲ್ಲಿ ಅದೊಂದು ರೋಗ. ಯಾರಾದರೂ ಸರಿ ಮಾಡ್ತಾ ಇಲ್ಲ, ನೀನು ತಪ್ಪು ಮಾಡ್ತಾ ಇದ್ದೆ ಹೇಳಿದರೆ, ನಮ್ಮ ತಂದೆ ಅಜ್ಜ ಎಲ್ಲ ಹೀಗೆ ಮಾಡ್ತಾ ಇದ್ದದ್ದು, ಅವರಿಗೆ ಮಂಡೆ ಸರಿ ಇಲ್ಲ, ನಿನಗೆ ಯಾಕೆ ಮತ್ತೆ ಕೇಳಿದರೆ, ಅವ್ರು ಮಾಡಿದ್ದೆ, ನಮ್ಮ ಕುಲ ಸಂಪ್ರದಾಯ ಇದು ಹೇಳಿಬಿಡ್ತಾರೆ. ಮತ್ತೆ ಮಾತಾಡಲಿಕ್ಕಿಲ್ಲ. ಯಾವ ಕಾಲದಲ್ಲಿಯೂ ಸರಿಯಾದದ್ದನ್ನು ತಿದ್ದಿಕೊಳ್ಳುವುದಿಲ್ಲ ಇವರು. ದೊಡ್ಡ ಉದಾಹರಣೆ ಇವತ್ತು ನಡೆಯತಕ್ಕಂಥ ನಾನು ನಾಗಪೂಜೆ ಅಂತಲೇ ಹೇಳುತ್ತೇನೆ. 100 ಕಡೆ ನನಗೆ ಸಿಗ್ತದೆ 8 ನಾಗಗಳು. ಯಾವತ್ತು ಪ್ರತ್ಯಕ್ಷ ಅರ್ಥ ಇರ್ತವೆ, ನೋಡಿದಾಗೆ. ಆದರೂ ಇನ್ನೂ ತಿದ್ದಿಕೊಳ್ಳುವುದಿಲ್ಲ ಅಂದಾಗ ನನಗೆ ನಾಚಿಕೆ ಆಗತ್ತೆ. ಎಲ್ಲ ಇದು ಆ ದೇಶದ ಸಂಪ್ರದಾಯ, ಇದು ಊರಿನ ಸಂಪ್ರದಾಯ, ಇದು ನಮ್ಮ ಮನೆಯ ಸಂಪ್ರದಾಯ ಹೇಳಿಕೊಂಡು ಮತ್ತು ಜೊತಾಡ್ತಾ ಇದ್ದಾರಲ್ಲ ಅಂತ ಸತ್ಯವನ್ನು ಒಪ್ಪಲಿಕ್ಕೆ ಆಗುವುದಿಲ್ಲ ಅಂದರೆ ಆಶ್ಚರ್ಯ ಆಗುತ್ತೆ ನನಗೆ. ಹಾಗೆ ಇದನ್ನು ಉಲ್ಲೇಖ ಮಾಡಿದರು ಅವರು. ಕರ್ಮದಲ್ಲಿ ಅತ್ಯಂತ ನಿಷ್ಣಾತರಾದವರು, ಬಹಳ ಚೆನ್ನಾಗಿ ಜ್ಞಾನವನ್ನು ಪಡೆದು ನಿಂತವರು ಕರ್ಮ ಮಾಡ್ತಾ ಇದ್ದಾರೆ. ತೇನ ದೇವಾ ಅಯೋಜಂತ ಸಾಧ್ಯಾ ಋಷಯಶ್ಚೈ. ನೀವು ಯಾರನ್ನೆಲ್ಲ ಹೇಳ್ತೀರೋ ಅವರೆಲ್ಲರೂ ಇಲ್ಲಿ ಸೇರಿದ್ದಾರೆ. ಪ್ರಜಾಪತಿಗಳು, ದೇವತೆಗಳು, ಋಷಿಗಳು ಎಲ್ಲರೂ ಬಂದಿದ್ದಾರೆ. ಇದು ಒಂದು ಸಮುಚ್ಚಾಯಕವಾದ ಏಕಪ್ರಕಾರವಾದ ಒಂದು ಅರ್ಥ. ಇಲ್ಲಿ ಇಬ್ಬರನ್ನು ಮಾತ್ರ ಹೇಳುವವರಿದ್ದಾರೆ. ಸಾಧ್ಯಾ ದೇವಾ ಸಾಧ್ಯಾ ಋಷಯ ಅಂತ. ಹಾಗೆ ಬಹಳ ಚೆನ್ನಾಗಿ ಸಾಧನೆಯಲ್ಲಿ ರತರಾಗಿ ನಿಂತ ದೇವತೆಗಳು ಮತ್ತು ಒಳ್ಳೆಯ ರೀತಿಯಿಂದ ಕರ್ಮ ಮಾಡಲು ಸಮರ್ಥರಾಗಿ ನಿಂತ ಋಷಿಗಳು ಅಂತ 2 ಅರ್ಥ ಮಾಡ್ತಾರೆ. ಇದು ಒಂದು ಇಬ್ಬರು ಅಂತ. ಯಾರು ಅಂದರೆ ಒಂದು ಕರ್ಮೇಂದ್ರಿಯಗಳು, ಒಂದು ಜ್ಞಾನೇಂದ್ರಿಯಗಳು ಅಂತ. ಅದು ಆಗ್ಬೋದು ನೋಡಿ. ದೇವಾಹ ಇಂದ್ರಿಯ ಸಾಧ್ಯಾ ದೇವಾಹ ಋಷಯ ದೇವಾಹ ಅಂತ. ದೇವತೆಗಳು 2 ರೀತಿಯಿಂದ. ದೇವಮಿಂದ್ರಿಯಂ ಅಂತ ಕೋಶ ಅರ್ಥದು. ನಮ್ಮಲ್ಲಿರತಕ್ಕ ಇಂದ್ರಿಯಗಳು ಎಲ್ಲವೂ ದೇವರ ಸೇವೆ ಮಾಡ್ತಾ ಇದ್ದವು. ಯಾವ ಇಂದ್ರಿಯಗಳು ಅಂದರೆ ಸಾಧ್ಯಾ ದೇವಾಹ ಕರ್ಮವನ್ನು ನಡೆಸಿಕೊಡುವವರು, ಮತ್ತು ಋಷಯ ದೇವಾಹ ಜ್ಞಾನವನ್ನು ಹೊತ್ತುಕೊಂಡ ಇಂದ್ರಿಯಗಳು. ಜ್ಞಾನದ ಇಂದ್ರಿಯಗಳು 5: ಕಣ್ಣು, ಮೂಗು, ಕಿವಿ ಇವೆಲ್ಲ ಜ್ಞಾನೇಂದ್ರಿಯಗಳು. ಮತ್ತು ವಾಕ್, ಪಾಣಿ, ಪಾದ ಇವೆಲ್ಲ ಕರ್ಮೇಂದ್ರಿಯಗಳು. ಅದರಿಂದ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಸೇರಿಕೊಂಡು ದೇವರ ಸೇವೆಯನ್ನು ನಡೆಸಿದವು ಅಂತ ಪುರುಷ ಪ್ರಧಾನವಾದ ಚಿಂತನೆ ಇತ್ತು. ಇನ್ನೂ ದೇವತೆಗಳ ಪಟ್ಟಿ ನೋಡಲಿಕ್ಕೆ ಹೋದರೆ ಬಹಳ ಚೆನ್ನಾಗಿರ್ತದೆ. ಎಷ್ಟು ಜನ ಇಲ್ಲಿ ಬಂದರು ಅಂದರೆ ದೇವಾಹ ಸಾಧ್ಯಾ ಋಷಯಶ್ಚ. ದೇವತೆಗಳು ಅಂದರೆ ಭಕ್ತಿಯೋಗಿಗಳು ಪ್ರಧಾನವಾಗಿ, ಸಾಧ್ಯಾ ಅಂದರೆ ಕರ್ಮಯೋಗಿಗಳು ಮುಖ್ಯವಾಗಿ ಮನುಷ್ಯರು, ಋಷಯ ಅಂದರೆ ಜ್ಞಾನಯೋಗಿಗಳು ಋಷಿಮುನಿಗಳು. ಹೀಗೆ 3 ಯೋಗದಿಂದ ಭಗವಂತನ ಸಮಾರಾಧನೆ. 3 ಯಜ್ಞಯಾಗದಲ್ಲೇ ಇರುತ್ತಾರೆ. ಋಷಿಗಳು ಕಾಡಿನಲ್ಲಿದ್ದಾರೆ, ಯಜ್ಞ ಮಾಡುವುದಿಲ್ಲ ಅಂತ ಹೇಳಬೇಡಿ, ಅವರು ಮಾಡ್ತಾರೆ. ಅವರಿಗೆ ತುಂಬ ಸಿಗುತ್ತೆ ಕಾಡಿನಲ್ಲಿ ಕಟ್ಟಿಗೆ. ಊರಿನಲ್ಲಿದ್ದ ಮನುಷ್ಯರು ಕರ್ಮ ಮಾಡೋದಿಲ್ಲ, ಯಜ್ಞ ಮಾಡೋದಿಲ್ಲ ಹೇಳಿ, ಅವರು ಊರಿನಲ್ಲಿ ದವಸದಾನ ಹೆಚ್ಚು ಸಿಗ್ತದೆ, ಅವರು ಮಾಡ್ತಾರೆ. ದೇವತೆಗಳು ಭಕ್ತಿ ಸಂಪನ್ನರು, ಅವರು ಯಜ್ಞ ಮಾಡೋದಿಲ್ಲ ಹೇಳಬೇಡಿ, ಅವರೇ ಅಶ್ವಮೇಧಾದಿ ರಾಜಸೂಯಾದಿಗಳನ್ನು ನಡೆಸಿಕೊಡೋರು. ಅವರಿಗೆ ಯಜ್ಞದ ಮೇಲೆ ಪ್ರಭುತ್ವ ಇದೆ. ಯಾವ ದೇವತೆಗಳನ್ನು ಎಲ್ಲಿ ಹೇಗೆ ಕರಿಬೇಕು, ಅವರೇ ಆರಾಧ್ಯರು. ಅವರೇ ಆರಾಧನೆ ಮಾಡದಿದ್ದರೆ ಇನ್ಯಾರು ಮಾಡ್ಯಾರು? ಹೋಮ ಹವನಗಳಲ್ಲಿ ಆರಾಧ್ಯರಾಗಿ ನಿಂತವರೇ ದೇವತೆಗಳು. ದೇವತೆಗಳ ಮಾಧ್ಯಮದಲ್ಲೇ ಹೋಮ ಹವನ ಆಗುವುದು. ಅವರು ಬಿಟ್ಟರೆ ಮಾಡಬೇಕಾದವರು ದೇವತೆಗಳು, ಸೊತ್ತುಳ್ಳವರು, ಕರ್ಮ ಮಾಡತಕ್ಕಂತಹ ಮನುಷ್ಯರು, ಲೋಕದಲ್ಲಿ ಇರುವವರು,
ಆನಂತರ ಹೆಚ್ಚು ಸಂಪತ್ತು ಸಿಗುವವರು ಋಷಿಗಳು, ಕಾಡಿನಲ್ಲಿ ಸಮಿತಿಗಳು ಸುಲಭ ಲಭ್ಯ ಅವರಿಗೆ ಮಾಡಲಿಕ್ಕಾಗ. ಹೀಗೆ 3 ರೀತಿಯ ಆರಾಧಕರು ಅಲ್ಲಿ ಸೇರಿದ್ದಾರೆ. ಹೇಳಿಕೆತ್ತೇನ ದೇವಾಹಾಯ ಜಂತ ಸಾಧ್ಯಾಹ ಋಷಯಶ್ಚಯೇ. ಮತ್ತೊಂದು ಅಂತ ಉಂಟಲ್ಲ, ಅಂದರೆ ಯಾರ್ಯಾರಿದ್ದಾರೋ, ಯಾರು ಋಷಿಗಳೋ, ಯಾರು ಸಾಧ್ಯರೋ, ಯಾರು ದೇವತೆಗಳೋ ಅಂತ ಇನ್ನೂ ಅರ್ಥ ಹೇಳ್ತಾರೆ. ತ್ರಿವಿಕ್ರಮ ಪಂಡಿತರು ಹೇಳುವಾಗ ಸಾಧ್ಯ ಅಂದರೆ ವಸ್ವಾದಯ ಅಂತ ಬರೀತಾರೆ, ವಸು ರುದ್ರ ಆದಿತ್ಯರು ಅಂತ. ಉಪನಿಷತ್ತು ಹೇಳುವಾಗ ಸೋಮಪಾಹ ತ್ರೈತ್ರಿಂಶಶ್ಚ ಸೋಮಪಾಹ ಹೇಳ್ತದೆ, 33 ಜನ ಸೋಮಪಾನಾರ್ಹರು ಅಂತ. ಯಾರು ಅಂದರೆ ವಸವಃ ರುದ್ರಾಹ ಆದಿತ್ಯಾಹ ಪ್ರಜಾಪತಿ ವಷಟ್ಕಾರಶ್ಚ ಅಂತ 33 ದೇವತೆಗಳ ಪಟ್ಟಿ ಮಾಡ್ತಾರೆ ಸೋಮಪಾನ ಮಾಡುವವರು ಅಂತ. ಅದನ್ನು ದೇವತೆಗಳು ಬೇರೆ, ಸಾಧ್ಯರು ಬೇರೆ, ಋಷಿಗಳು ಬೇರೆ ಅಂತ ಪ್ರತ್ಯೇಕ ಘಟನೆಗಳೇ ಉಂಟು, ಲೆಕ್ಕಾಚಾರ ಮಾಡಲಿಕ್ಕೆ ಉಂಟು. ಅವರನ್ನೆಲ್ಲ ತರಲಿಕ್ಕಾಗತ್ತೆ. ಇನ್ನೂ ದೇವರ ಸಮಾರಾಧನೆ ಮಾಡುವವರು ಕೃಷ್ಣ ಹೇಳ್ತಾನೆ, ನನ್ನನ್ನು ಉಪಾಸನೆ ಮಾಡುವವರು 4 ಜನರು ಅಂತ. ಅವನ ಲೆಕ್ಕ ಬೇರೆ ಹೇಳುದು. ಚತುರ್ವಿಧಾಹ ಭಜಂತೆ ಮಾಮ್ ಅಂತಾನೆ, ಅದೇ ಇಲ್ಲಿ ಹೇಳಿದ್ದು. ದೇವಾಹ ಸಾಧ್ಯಾಹ ಋಷಯಶ್ಚ ಏ ಅಂತ ಇಲ್ಲಿ 4 ಬಂದು ಏ ಅಂತ ಬಂದು ಅದಕ್ಕೆ. ದೇವತೆಗಳಲ್ಲಿ ಸಾಧ್ಯರು ಅಂದರೆ ಇನ್ನೊಂದು ಪಂಗಡ ಇದೆ. ಕರ್ಮದಿಂದ ಕರ್ಮಣ ದೇವಾನ ಪಿಯಂತಿ ಅಂತ ಕರ್ಮಜ ದೇವತೆಗಳನ್ನು ಸಾಧ್ಯರು ಅಂತ ಕರೀತಾರೆ. ಕೆಲಸದಿಂದ ದೇವತ್ವವನ್ನು ಪಡೆದವರು, ಕರ್ಮ ವಿಶೇಷದಿಂದ ಭಗವಂತನೆಡೆಗೆ ಪ್ರೀತಿಪಾತ್ರರಾಗುವ ಯೋಗ್ಯತೆಯಲ್ಲಿ ನಿಂತವರು ಅಂತ. ಈ 4ರಲ್ಲಿ ಬಂದಾಗ ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ. ದೇವರ ಬಳಿಗೆ ಯಾರು ಬರ್ತಾರೆ ಅಂತ ಕೇಳಿದರೆ ದೇವರು ಲೆಕ್ಕ ಹಾಕ್ತಾ ಇರ್ತದೆ ಬಂದವರನ್ನು ಕೂಡಲೇ. ಅವನ ರಿಜಿಸ್ಟ್ರಿಯಲ್ಲಿ ಇಂಥವರು ಬಂದಿದ್ದಾರೆ, 4 ರಿಜಿಸ್ಟ್ರಿ ಉಂಟು ಅವನಲ್ಲಿ. ಇದು ಪುರುಷ ಸೂಕ್ತದಲ್ಲಿ ಹೇಳುವಂಥದ್ದು. ಅದೇನು ಗೀತೆಗೆ ಯಾರು ನೋಡ್ತಾರಿಲ್ಲೋ ಗೊತ್ತಿಲ್ಲ, ನಾನು ಹೇಳುತ್ತೇನೆ ಅದಕ್ಕೋಸ್ಕರ. ತುಂಬ ಕೋನಗಳಲ್ಲಿ ಕಂಡವ ಗೀತೆಯಲ್ಲಿ ಇಷ್ಟು ಜನ ಬಂದಿದ್ದಾರೆ ಅಂತ. ದೇವತೆಗಳು ಬಂದಿದ್ದಾರೆ. ಅವರದೊಂದು ಬುಕ್ ಲಿಸ್ಟೇ ಬೇರೆ ದೇವರ ಹತ್ರ. ಯಾಕೆ? ಅವರು ಆರ್ತರು. ಅಸುರರ ಬಾಧೆ ಬಂದಾಗ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶುರು ಮಾಡ್ತಾರೆ. ಸಹಸ್ರ ಶೀರ್ಷ ಪುರುಷ. ಯಾವತ್ತು ನೋಡಿದ ಪುರುಷ ಸೂಕ್ತೆಯಿಂದ ದೇವರನ್ನು ಕರೀಲಿಕ್ಕೆ ಓಡಿ ಬರುವುದು. ಮೇರುಮಂದರ ಪರ್ವತದ ಹತ್ತಿರಕ್ಕೆ ಬ್ರಹ್ಮರುದ್ರನೆಲ್ಲ ಕರ್ಕೊಂಡು ತಮ್ಮ ಅನಿಸಿಕೆಗಳು ಅಥವಾ ಅಳುಗಳೋ ತೋಡಲಿಕ್ಕೆ. ಅದನ್ನು ಆರ್ತಾಹ ಅಂದರೆ ದೇವಾಹ. ಯಾವತ್ತು ನೋಡಿದರೂ ಅಸುರ ಬಾಧೆಯಿಂದ ಆಪತ್ತಿಗೆ ಒಳಗಾಗಿ ನಾರಾಯಣ ನಾರಾಯಣ ಅಂತ ಓಡಲಿಕ್ಕೆ ಬರುವವರಿದ್ದಾರೆ ಅವರು ದೇವಾಹ. ಆನಂತರ ಸಾಧ್ಯ ಜಿಜ್ಞಾಸು, ಸಾಧನೆಯಲ್ಲಿ ನಿಂತು ಭಗವಂತನ ತಿಳ್ಕೊಳ್ಬೇಕು ಅಂತ ಹಠಗಟ್ಟಿ ಕೆಲಸ ಮಾಡುವವರು ಸಾಧ್ಯರು. ಸಿದ್ಧಿ ಸಿಗುತ್ತೆ ಅವರಿಗೆ, ಸಿದ್ಧಿ ಮಾರ್ಗದಲ್ಲಿ ನಿಂತು ಜಿಜ್ಞಾಸಿಗಳು ಅವರು, ತಿಳಿಬೇಕು ಅಂತ ಹಠ ಮಾಡಿದವರು. ಆದ್ದರಿಂದ ಕರ್ಮದಿಂದ ದೇವತ್ವವನ್ನು ಪಡೀಲಿಕ್ಕೆ ಸಾಧ್ಯರು ಹೇಳಿದ ಅವರೇಂತಲ್ಲ, ಎಲ್ಲರೂ ಕರ್ಮದ ಪ್ರಧಾನದಲ್ಲಿ ಧರ್ಮದ ಚೌಕಟ್ಟಿನಲ್ಲಿ ಭಗವಂತನ ಪ್ರೀತಿಗೆ ಅತ್ಯಂತ ಪಾತ್ರರಾಗಲಿಕ್ಕೆ ಪ್ರಯತ್ನಿಸಿಕೊಳ್ಳುವವರು. ನಮ್ಮಲ್ಲಿ ಸ್ವತ್ತುಗಳಿದ್ದರೂ ಪ್ರಯತ್ನಿಸುವುದಿಲ್ಲ ನಾವು. ನಾನು ಮೊನ್ನೆ ಹೇಳಿದೆ ಸೋಮಾರಿಗಳು ನಾವು ಅಂತ. ಅದನ್ನು ಸಾಧ್ಯ ಅಂತೇಳಿ ಜಿಜ್ಞಾಸು, ತಿಳಿಬೇಕು ಎನ್ನತಕ್ಕ ಆಸೆ ಇಲ್ಲ ಅಂದರೆ ಆಶ್ಚರ್ಯ ಅಲ್ಲ. ಅದೇ ತಿಳಿಬೇಕು ಅಂತ ಆಗಲಿಲ್ಲ ಮತ್ತೆಂತ ಮಾಡೋದು? ತಿಳಿಬೇಕು ಎನ್ನುವುದೇ ತಿಳಿಲಿಲ್ಲ ನಮಗೆ ಅಂತಾರೆ ಕೆಲವು. ಹೌದಲ್ಲ, ಗೊತ್ತೇ ಇರಲಿಲ್ಲಲ್ಲ ಅಂತಾರೆ. ಏನು ನಷ್ಟ ಆಗುವುದಿಲ್ಲ ತಿಳಿಲಿಕ್ಕೆ ಹೋದರೆ, ತಿಳ್ಕೊಂಡ್ರೆ ಲಾಭ ಆಗುತ್ತೆ ತಿಳಿದದ್ದು ಅಷ್ಟೇ. ನಷ್ಟ ಅಂತೂ ಖಂಡಿತ ಆಗೋದಿಲ್ಲ. ಸ್ವಲ್ಪ ಮಹಾಭಾರತ ಚೂರು ತಿಳಿಯಿತಪ್ಪ, ಏನಾಯಿತು? ಏನಾಗಲಿಲ್ಲ, ನಷ್ಟ ಏನಾಯಿತು? ಏನಾಗೋದಿಲ್ಲ. ಏನೇ ಒಂದು ತಲೆ ಚೂರು ಭಾಗ ಕೆತ್ತಿ ಹೋಗುತ್ತಾ? ಏನಾಗೋದಿಲ್ಲ. ತಿಳ್ಕೊಂಡದ್ದರಿಂದ, ತಿಳಿಬೇಕೆನ್ನೋ ಹಂಬಲದಿಂದ ತಿಳ್ಕೊಂಡ, ಮೊದಲು ಹಂಬಲ ಅಷ್ಟೇ. ತಿಳಿಬೇಕೆನ್ನೋ ಹಂಬಲದಿಂದ ಏನು ತಿಳ್ಕೊಂಡ್ರು ನಷ್ಟ ಅಂತೂ ಆಗುವುದಿಲ್ಲ ವಾಸ್ತವವಾಗಿ. ಅದನ್ನು ಜಿಜ್ಞಾಸು 2ನೇ ಹತ್ತರದಲ್ಲಿದ್ದಾನೆ ದೇವರದ್ದು. ಆನಂತರ ಋಷಯಃ ಅಂತಾನೆ, ಅರ್ಥಾರ್ಥಿ ಅಂತ. ನಮ್ಮದು ಲೆಕ್ಕ ಗೀತೆ ಅರ್ಥದಲ್ಲಿ ಎಲ್ಲರೂ ದುಡ್ಡು ಬೇಕು ಅಂತ ಬಂದವರಂದ, ಋಷಿಗಳು ದುಡ್ಡು ಬೇಕು ಬರ್ತಾರೆ, ದುಡ್ಡು ಬಿಟ್ಟು ಬಂದವರು ಋಷಿಗಳು ನಿಜವಾಗಿ. ಅರ್ಥಾರ್ಥಿ ಅವರಿಗೆ ಅರ್ಥ ಆಗಬೇಕು, ಅರ್ಥ ಆಗಲಿಲ್ಲ. ಮಂತ್ರ ಕಾಣ್ತದೆ ಅವರಿಗೆ, ಅರ್ಥ ಕಾಣುವುದಿಲ್ಲ. ನಮಗೆ ಅರ್ಥ ಕಾಣ್ತದೆ, ಮಂತ್ರ ಕಾಣುವುದಿಲ್ಲ, ಇಷ್ಟೇ. ದುಡ್ಡು ಕಾಣುತ್ತೆ ಲೋಕದಲ್ಲಿ, ದುಡ್ಡಿನ ಬೆನ್ನ ಹಿಂದೆ ದುಡಿದ ಮಾತು ಕಾಣುವುದೇ ಇಲ್ಲ. ನಾನು ವಸಂತಃ ಅಸ್ಯ ಆಸೀದ್ ಅಜ್ಯಂ ಗ್ರೀಷ್ಮ ಇದ್ಮಃ ಶರದವಿಹಿ ಅಂದಾಗ ಹೇಳಲಿಲ್ಲ ಹೇಗಿರ್ತದೆ ಅಂತ ನಮ್ಮ ಪಾಡು. ಇಡೀ ಜಗತ್ತು ಯಾವ ನೆಲೆಯಲ್ಲಿ ಭಗವಂತನ ಆರಾಧನೆ ನಿಂತಿದೆ ಅಂತ ನಿಮಗೆ ವ್ಯಾಪಾರ ಧರ್ಮ ಹೇಳಬೇಕಾ? ನಾವು ಯೋಚನೆ ಮಾಡೋದು ಕೆಲಸದವನ ಮೇಲೆ ಅಯ್ಯೋ ಅಂತ. ಇವತ್ತಿರುವುದೇ ಹಾಗೆ, ಲೇಬರ್ ಯೂನಿಯನ್, ಬೆವರು ರಕ್ತ ಇಳಿಸ್ತಾರೆ, ಉದ್ದಿಮೆದಾರರು ನುಂಗ್ತ, ಎಲ್ಲ ಕಡೆ ಕೇಳೋದು ಅದೇ ಅಲ್ಲ ನಮಗೆ. ಅಷ್ಟು ನಮ್ಗೆ ಅದು ಹೌದು ಅನಿಸ್ತದೆ, ಯಾಕೆ ನಾವು ದುಡಿತಾ ಇದ್ದೇವಲ್ಲ ಅಂತ ಅನಿಸ್ತದೆ. ನಾವೇ ಒಂದೊಮ್ಮೆ ಹೂಡಿಕೆದಾರರ ಉದ್ದಿಮೆದಾರರಾಗಿ ಬಿಟ್ಟರೆ ನೀವು ಇದನ್ನು ಒಪ್ತೀರಾ? ಹೇಳಿದ ತಕ್ಷಣ ಬೆವರು ರಕ್ತ ಇಳಿಸ್ತಾನೆ ದುಡಿಮೆಯವ, ನೀನು ತಿನ್ನುವವ ಉದ್ದಿಮೆದಾರ, ದುಡ್ಡು ನುಂಗುವವ ಹೇಳಿಕೊಂಡ್ರೆ ಅಯ್ಯ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಕೇಳುತ್ತಾನೆ. ಅವನು ಕೇಳ್ತಾರೆ, ವಸಂತಃ ಅಸ್ಯ ಆಸೀದ್ ಅಜ್ಯಂ, ಬೆವರು ನೆತ್ತರು ಅವನದ್ದಾಗಿರಬಹುದು, ಕಟ್ಟಿಗೆ ಯಾರದ್ರಿ ಕೇಳ್ತಾನೆ.
ಆಸ್ತಿ ಪಾಸ್ತಿಗಳನ್ನೆಲ್ಲ ಹಾಕಿದ್ದೇನೆ ನಾನು, ನಿನ್ನ ತುಪ್ಪ ಬಿದ್ದು ಉರಿಬೇಕಾಗಿದ್ದರೆ ಬೆಂಕಿ, ಅದರಲ್ಲಿ ಕಟ್ಟಿಗೆ ಹೂಡಿದವನು ನಾನು ಅಂತಾನೆ. ನಾನು ಹೂಡಿಕೆದಾರ, ದುಡ್ಡು ಹಾಕಿದ್ದೇನೆ, ಸಾಲ ಮಾಡಿದ್ದೇನೆ, ನನ್ನ ಆಸ್ತಿ ಅಡವಿಟ್ಟಿದ್ದೇನೆ, ನನ್ನ ಮನೆ ಮಕ್ಕಳದನ್ನೆಲ್ಲ ಸುರಿದಿದ್ದೇನೆ ಅಲ್ಲಿ. ತೆಗಿಬಾರದು ನಾಳೆ ಅಂದರೆ ಏನು ಕತೆ ನೀವು? ಗ್ರೀಷ್ಮ ಇದ್ಮಃ, ನಾನು ಸೋತದ್ದು ಸುಣ್ಣಾದದ್ದು ಸುಟ್ಟುವುದಾಗತ್ತಾ? ಕಟ್ಟಿಗೆ ಸುಟ್ಟಿದೆ ನಿಮ್ಮ ತುಪ್ಪ ಕುಡಿಯುವ ಮುಂಚೆ. ತುಪ್ಪ ಕುಡಿದಾಗ ನಿಮ್ಮ ಬೆವರು ರಕ್ತ ಇಳಿದಿರಬಹುದು, ಆದರೆ ನನ್ನ ಕಟ್ಟಿಗೆ ಖಾಲಿಯಾಗಿದೆ ಅಲ್ಲ ಒಟ್ಟು ಮಾಡಿದ್ದು. ಅದರೊಳಗೆ ಹೇಳ್ತಾನೆ ಶರದ್ಧವಿಹಿ, ನಾನು ಎಷ್ಟು ಹಾಕಿದ್ದೇನೆ ಅದಕ್ಕೆ, ನನ್ನ ಎಷ್ಟು ರಾತ್ರಿಗಳು ಹಾಳಾಗಿವೆ, ನಾನು ಎಷ್ಟು ನಿದ್ದೆ ಬಿಟ್ಟಿದ್ದೇನೆ, ನಾನು ಎಷ್ಟು ಆರೋಗ್ಯ ಕೆಡಿಸಿಕೊಂಡಿದ್ದೇನೆ, ನನ್ನದು ಯಾರು ಕೇಳೋದೇ ಇಲ್ಲ, ನನ್ನನ್ನೇ ಹಾಕಿದ್ದೇನೆ ಅಂತಾನು. ಶರದ್ಧವಿಹಿ, ಆತ್ಮಾರ್ಪಣೆ ಆಗಿದೆ. ಉದ್ದಿಮೆದಾರ ಹೇಳ್ತಾನೆ ನಾನು ನನ್ನನ್ನೇ ತೊಡಗಿಸಿದ್ದೇನೆ. ಕೆಲಸಗಾರ ತೊಡಗಿಸಿಕೊಂಡಿದ್ದಾನೆ ತನ್ನನ್ನು? ಇಲ್ಲ, ಅವನು ಬೆವರು ರಕ್ತ ಮಾತ್ರ ಹಾಕಿತ್ತು. ನಾನು ನನ್ನನ್ನೇ ಹಾಕಿದ್ದೇನೆ ಅಂತಾನೆ. ನನ್ನ ಸರ್ವಸ್ವ ಅಲ್ಲಿದೆ, ನಾನೇ ಅಲ್ಲಿದ್ದೇನೆ. ಉದ್ದಿಮೆ ಸತ್ತರೆ ನಾನು ಸತ್ತೆ, ನನಗಿಲ್ಲ ಅಸ್ತಿತ್ವ. ಕೆಲಸಗಾರನ ಉದ್ದಿಮೆ ಸತ್ತರೆ ಇನ್ನೊಂದು ಉದ್ದಿಮೆ ಇದೆ. ಈ ವ್ಯಾಖ್ಯೆ ಕೊಟ್ಟರೆ ಪುರುಷ ಸೂಕ್ತದ್ದು ಯಾರಿಗೆ ಅರ್ಥ ಆಗೋದಿಲ್ಲ ಹೇಳಿ. ಇಡೀ ಜಗತ್ತು ಬದುಕಬೇಕಾದ್ರೆ ಎರಡು ಬೇಕೇ ಬೇಕು, ಕಟ್ಟಿಗೆ ಮತ್ತು ಹವಿಸ್ಸು. ನೀನು ಕಟ್ಟಿಗೆ ಹಾಕಿ ತುಪ್ಪ ಹಾಕಿದರೆ ಯಾಕೆ ಕೇಳಿದರೆ ತುಪ್ಪ ಖಾಲಿ ಆಗಲಿಕ್ಕೆ ಎಂತಾಯಿತು, ಹವಿಸು ತಿನ್ನಲಿಕ್ಕೆ ಅಂತ ಆಯ್ತಾ, ಊಟ ಮಾಡಲಿಕ್ಕೆ ಅಂತ ಆಯ್ತಾ? ಹವಿಸ್ಸು ಎನ್ನುವುದು ಬೇರೆ, ಆಹುತಿ ದ್ರವ್ಯ ಬೇರೆ. ಅನ್ನವೋ ಪರಮಾನ್ನವೋ ಮುದ್ಗಾನ್ನವೋ ಗುಡಾನ್ನವೋ ಎಲ್ಲ ಹೇಳ್ತಾರೆ ಶಬ್ದಗಳು, ಪ್ರತ್ಯೇಕವಾಗಿ ಹೇಳ್ತಾರೆ. ಇಷ್ಟು ವಿಧಾನಗಳಲ್ಲೆಲ್ಲ ನಾರಾಯಣ ಸಂಹಿತೆ ಹೋಗಬೇಕು, ಎಲ್ಲ ಅನ್ನಗಳ ಪ್ರಯೋಗ ಅಲ್ಲಿ ಬರ್ತದೆ. ಗುಡಾನ್ನ ನಾನೇನು ಹೇಳುತ್ತೇನೆ ಯಾವಾಗಲೂ, ಮುದ್ಗಾನ್ನ, ಗುಡಾನ್ನ, ಪಾಯಸ ಅಂದರೆ ಪರಮಾನ್ನ, ಪರಮಾನ್ನ ಅಂದರೆ ಹಾಲನ್ನ, ಕ್ಷೀರಾನ್ನ, ಈ ಎಲ್ಲ ಶಬ್ದಗಳು ಎಷ್ಟಿಯ ವಿಧಾನದಲ್ಲಿ ತೆರೆದುಕೊಳ್ಳುವುದು ನಾರಾಯಣ ಸಂಹಿತೆಯಲ್ಲಿ ಕರ್ಮಾಂಗಗಳು ತೆರೆದಾಗ. ಇವತ್ತು ನಮ್ಮ ಪ್ರಯೋಗ ಪದ್ಧತಿಯಲ್ಲಿ ಎಲ್ಲಿಯೂ ಸಿಗುವುದಿಲ್ಲ ಇಂಥದ್ದೆಲ್ಲ, ಹುಡುಕಬೇಕಿದ್ರೂ ಸಿಗುವುದಿಲ್ಲ. ಶಾಂತಿಕಾರರಲ್ಲಿ ಎಲ್ಲಿಯೂ ಸಿಗಲಾರದ ಸೊತ್ತುಗಳಲ್ಲಿವೆ ಆ ಪ್ರಯೋಗಗಳು. ಆದ್ದರಿಂದ ಹವಿಸ್ಸು ಸ್ವೀಕಾರ ಆಗುವುದು ಕಟ್ಟಿಗೆ ಮೇಲೆ ಬಿದ್ದಾಗ. ಆದರೆ ಕಟ್ಟಿಗೆ ಉರಿಲಿಕ್ಕೆ ತುಪ್ಪ ಹಾಕಬೇಕಾಗಿದೆ. ಅಂದರೆ ತುಪ್ಪ, ಕಟ್ಟಿಗೆ, ಆನಂತರ ಜೊತೆಯಲ್ಲಿ ಅದೇ ಸಮಿತ್ತರು ಆಜ್ಯ ಅಂತ ಆಹುತಿ ದ್ರವ್ಯ. ಅದರಿಂದ ಆಹುತಿ ದ್ರವ್ಯಗಳೆಲ್ಲ ತೊಡಗಿಸಿದ್ದು ತನ್ನನ್ನೇ ತಾನು ಪೂರ್ತಿ. ಎಷ್ಟು ನಿದ್ದೆ ಬಿಟ್ಟಿದ್ದಾನೆ, ಎಷ್ಟು ಆರೋಗ್ಯ ಕೆಟ್ಟಿದೆ ಅವನಿಗೆ, ಎಷ್ಟು ಸಂಪತ್ತು ಹಾಕಿದ್ದಾನೆ, ಎಷ್ಟು ಜನರನ್ನು ತಾನು ತನ್ನನ್ನಾಗಿ ತೊಡಗಿಸಿಕೊಂಡಿದ್ದಾನೆ. ಇವರೆಲ್ಲ ಬಂದು ಹೋಗುವವರಷ್ಟು. ತುಪ್ಪ ಖಾಲಿ ಉರಿಲಿಕ್ಕೆ ಕಟ್ಟಿಗೆ ಮತ್ತು ಹವಿಸ್ಸು ನನ್ನದು ಅಂತಾನೆ. ಇದು ಬಹಳ ಸುಂದರವಾದಂತಹ ವಸಂತವಸ್ಯ ಆಸಿದ ಅಜ್ಯಂ ಎನ್ನುವುದು. ಅದು ಇಲ್ಲಿ ಬಂದತ್ತೇನು, ದೇವಾ ಅರ್ಥಾರ್ಥಿ, ಸಂಪತ್ತಿಗೋಸ್ಕರ ಅಲ್ಲ ಆತ ಬಂದದ್ದು. ಋಷಿಗಳು ಬಂದದ್ದು ದೇವರ ಹತ್ರ ಯಜ್ಞ ಮಾಡೋದು. ಅವರು ನಿರಂತರ ಯಜ್ಞ ಮಾಡ್ತಾರೆ. ತಪಸ್ಸು ಯಜ್ಞವೇ, ಶಮವೂ ಯಜ್ಞವೇ, ದಮವೂ ಯಜ್ಞವೇ, ಇಂದ್ರಿಯಗಳ ನಿಗ್ರಹ, ಶಾಂತಿ, ಸಮಷ್ಟ ಎಲ್ಲ ಹೇಳಿಕೊಂಡಾಗೆ ಎಲ್ಲ ತಪಸ್ಸೇ ಅದು ಅವರದ್ದು. ಎಲ್ಲ ಮುಖದ ತಪಸ್ಸುಗಳು ಆಗ್ತದೆ. ನಿಯಮಗಳು ಪಂಚಾಗ್ನಿ ಮಧ್ಯದಲ್ಲಿ ಯಜ್ಞ ಆರಾಧನೆಗಳು ನಿರಂತರ ಮಾಡುವಂಥದ್ದೆಲ್ಲ. ಯಾಕೆ ಹೇಳಿದರೆ ಅವರಿಗೆ ಅರ್ಥ ಬೇಕು. ಒಂದು ಅರ್ಥ ಅಂದರೆ ನಮ್ಮ ಅರ್ಥ ಅಲ್ಲ. ನಮ್ಮ ಅರ್ಥ ದುಡ್ಡು, ಅವರ ಅರ್ಥ ಅವರ ಸಂಪತ್ತು, ಅವರು ಯಾವುದು ಅವರು ಕೇಳೋದು, ಅವರು ಕಂಡಿರತಕ್ಕ ಮಂತ್ರದ ಅರ್ಥ ಪರಮಾತ್ಮ, ದೇವರು ಬೇಕು ಅವರಿಗೆ. ಅರ್ಥಾರ್ಥಿ ಮಂತ್ರ ಕಾಣ್ತದೆ ಇಂಟ್ಯೂಷನಲ್ಲಿ. ಗಮ್ಮತ್ತಲ್ಲಿ ಕೂತಾಗ, ಸಮಾಧಿಯಲ್ಲಿ ನಿಂತಾಗ ಏಕಪ್ರಕಾರವಾಗಿ ಮುಂಕಾನುಮುಂಖವಾಗಿ ಮಂತ್ರಗಳು ಇದಂ ಪ್ರಥಮವಾಗಿ, ಯಾರೂ ಕಾಣದ್ದು ಕೇಳದ್ದು ಅವರಿಗೆ ಕಾಣ್ತದೆ, ಕೇಳ್ತದೆ, ಹೇಳ್ತದೆ. ಆದರೆ ಏನಾಯಿತು ಗೊತ್ತಾಗೋದಿಲ್ಲ. ಮತ್ತೆ ಹೋಗಿ ಗುರುಗಳ ಹತ್ರ ಹೇಳ್ತಾರೆ ಅವರು, ಇದೆಲ್ಲ ಬಂತು ಹೀಗಾಯಿತು ಅಂತ. ಹೌದು, ಅದು ಸರಿಯೇ, ಹೀಗದ ಅರ್ಥ ಹೀಗಿದೆ ಅಂತ ಗುರುಗಳು ತಿಳಿಸ್ತಾರೆ. ಮತ್ತೆ ಇಂಥದ್ದೆಲ್ಲ ಅದ್ಭುತವಾದದ್ದು. ವಾಚಂ ಅರ್ಥೋನುಧಾವತಿ ಹೇಳಿದದಕ್ಕೆ ಮಾತು ಮೊದಲು ಬರ್ತದೆ ಋಷಿಗಳದ್ದು, ಮತ್ತೆ ಅದರ ಅರ್ಥ ಬರ್ತದೆ ಅಂತ, ಕೆಲಸ ಮತ್ತೆ ಕಾಣ್ತದೆ ಅಂತ. ಅರ್ಥಾರ್ಥಿ ಋಷಯ. ಮತ್ತು ಅಂದರೆ ಜ್ಞಾನಿನಃ ಅಂತ ಅರ್ಥ. ಯಮಿತಿ ಜ್ಞಾನ ಮುದ್ದಿಷ್ಟ, ಎಂಬಂದರೆ ಜ್ಞಾನ ಯಾಗತವು, ಜ್ಞಾನೀಚ ತಿಳಿದವನು. ಕೊನೆಗೆ ಅದಕ್ಕೆ ಯಾರು ಹೇಳಲಿಲ್ಲ ಅಂತ, ನಮಗೆ ಪಕ್ಕ ಅರ್ಥ ಆಗುವ ಅಂದರೆ ಯಾರೋ ಅಂತ. ಈ ಯಾರೋ ಅಂದರೆ ಜ್ಞಾನಿ ಯಾವಾಗಲೂ ಯಾರೋ ಅವರು ಅತ್ಯಂತ ಪ್ರಸಿದ್ಧರಾಗಿರುವುದಿಲ್ಲ, ಸುಮ್ಮನೆ ಇರ್ತಾರೆ ಅವರು. ಯಾಕೆ ಎಂತ ಗೊತ್ತಿಲ್ಲ ಅಂತ ಹೇಳಿ ಕೂತಿರ್ತಾರೆ ಅವರು. ಇವರದ್ದೆಲ್ಲ ಆಟೋಟ ಬಯೋಳು ಜಾಸ್ತಿ ಇರ್ತವೆ. ನಾವು ದೇವತೆಗಳು, ನಾವು ಸಾಧ್ಯರು, ನಾವು ಋಷಿಗಳು, ನಾವು ಯಾರೋ ಇದ್ದೇವೆ ಅಷ್ಟೇ. ಭಗವಂತನ ಕೊನೆಯ ಅಡಿಯಲ್ಲಿ ಇರುವುದು ಗೊತ್ತಾಗದೇ ಇರುವಂಥದ್ದು ಜ್ಞಾನಿಗಳದ್ದು ಮಾತ್ರ. ಅಲ್ಲಿ ಹೆಸರು ಕಾಣುವುದಿಲ್ಲ. ಯಾಕೆ ದೇವರು ಆ ರೀತಿಯ ಗುಪ್ತವಾಗಿ ಹೆಸರು ಬರೆದಿರ್ತಾನೆ ಒಂದು ವಿಚಿತ್ರವಾಗಿ. ಅವನೊಂದು ಕೋಡ್ ಲ್ಯಾಂಗ್ವೇಜ್ ಇದೆ, ಇಂಥ ತಿಳಿದವನು ಇಂಥ ಹೆಸರು ಅಂತ ಹಾಗೆ ಕೊಟ್ಟಿರ್ತಾನೆ. ಹಾಗೆ ಅಂದರು ಯಾರು ಅಂತ ಹೇಳದೆ ಅತ್ಯಂತ ಎತ್ತರದಲ್ಲಿ ಭಗವಂತನನ್ನು ಪಡೆದವರು ಜ್ಞಾನಿಗಳು ಹೀಗೆ ಹೋಮ ಮಾಡಿದರು. ತೇನ ದೇವಾಯಜಂತ ಸಾಧ್ಯ ಋಷೇಶ್ಚಯೇ ತಸ್ಮಾದಿಜ್ಞಾತ್ ಸರ್ವಭೂತಃ ಸಂಭೃತಂ ಪೃಷದಾಜ್ಯಂ ಪಶೂಂತಾಂಚಕ್ರೆ ವಾಯವ್ಯಾನ್ ಆರಣ್ಯಾನ್ ಗ್ರಾಮ್ಯಾಶ್ಚಯೇ. ತಸ್ಮಾದ್ ಯಜ್ಞಾತ್ ಸರ್ವಭೂತಃ, ತಸ್ಮಾದ್ ಯಜ್ಞಾತ್ ಆ ಪರಮಾತ್ಮನಿಂದ ಸರ್ವಭೂತಃ ಸಂಭೃತಂ, ತಸ್ಮಾದ್ ಯಜ್ಞಾತ್ ಸರ್ವಭೂತಃ ಸಂಭೃತಂ ಪೃಷದಾಜ್ಯಂ. ಸರ್ವಭೂತಃ ಅಂದರೆ ಎಲ್ಲ ಹೆಸರಿನಿಂದ ಕರೆಯಲ್ಪಟ್ಟತಕ್ಕಂಥ ಭಗವಂತನಿಂದ
ಆ ಯಜ್ಞನಾಮಕನಾದ ದೇವರಿಂದ, ಆ ಯಜ್ಞದಿಂದ ಚತುರ್ಮುಖ ಹೇಳುತ್ತಾನೆ, ಸಹಯಜ್ಞ ಪ್ರಜಾಸ್ರಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಯೇಷವೋಸ್ತು ಇಷ್ಟಕಾಮದುಃಖ. ನಾನು ಯಜ್ಞವನ್ನು ಸೃಷ್ಟಿ ಮಾಡಿದ್ದೇನೆ ನಿಮ್ಮ ಜೊತೆಯಲ್ಲಿ ಯಜ್ಞವು ಸೃಷ್ಟಿಯಾಗಿದೆ, ನೀವು ಒಟ್ಟು ಸೇರಿಕೊಂಡು ಕೆಲಸ ಮಾಡಿಕೊಳ್ಳಿ, ಬೇಕಾದ ಪಡೆಯಲಿ ವಸ್ತು ಅನ್ನುವಂತಾನೆ. ಯಜ್ಞ ನಾನು ಸೃಷ್ಟಿ ಮಾಡಿ, ಯಜ್ಞ ಪ್ರಕ್ರಿಯೆಯನ್ನು ಸೃಷ್ಟಿ ಮಾಡಿದ್ದೇ ನಿಮಗೆ ಅಭಿಷ್ಟಗಳು ಸೃಷ್ಟಿಯಾಗಲಿ ಅಂತ, ಏನು ಬೇಕಾದ್ರೆ ಅದರಿಂದ ಪಡೆಯಿರಿ ಅಂತ. ಅದು ಮ್ಯಾಜಿಕ್ ಕುಂಡ ಇದ್ದ ಹಾಗೆ, ಏನು ಹಾಕಿದರೆ ಅದು ಅಷ್ಟು ಬರುತ್ತೆ ನಮಗೆ. ಮತ್ತೆ ಯಾವ ಯಾವ ದ್ರವ್ಯಗಳನ್ನು ಹೇಗೆ ಹಾಕಿದರೆ ಏನು ಸಿಗುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ ಅವರು. ಆರ್ ಶ್ರೀಯೇ ಪದ್ಮಾನಿ ಜುಹಿಯಾತ್ ಮಧ್ವಾಚಾರ್ಯ ಹೇಳ್ತಾರೆ. ಸಂಪತ್ತು ಬೇಕಾ? ಎಷ್ಟು ಜನರಿಗೆಲ್ಲ ಇರುವುದು ಅದೇ ಆಸೆ. ಹೌದ್ರಿ, ದುಡ್ಡು ಬರಬೇಕು ಹೇಳಿಬಿಡಿ ಅಂತ ಮಧ್ವಾಚಾರ್ಯ ಆಗಲೇ ಹೇಳಿಬಿಟ್ಟಿದ್ದಾರೆ 700 ವರ್ಷದ ಕೆಳಗೆ. ಏನು? ಶ್ರೀಯೇ ಪದ್ಮಾನಿ ಜುಹಿಯಾ, ಸಂಪತ್ತು ಬೇಕಾದರೆ ಪದ್ಮವನ್ನು ಹೋಮ ಮಾಡಿ ಅಂತ. ಅದು ನಮ್ಮಲ್ಲಿ ಇಲ್ಲ ಹೇಳಬೇಕು. ಪದ್ಮ ಅಂದರೆ ಹೂ, ಕಮಲ ಪುಷ್ಪ, ಅದನ್ನು ತುಪ್ಪದಲ್ಲಿ ಮುಳುಗಿಸಿ ಹೋಮ ಮಾಡಲಿಕ್ಕೆ ಅಲ್ಲಿ ಸತ್ಯ ಹೋಯಿತು. ಹೂವೇ ಸಿಗುವುದು ಕಷ್ಟ, ಅದನ್ನು ಮುಳುಗಿಸಬೇಕು. ಮತ್ತೆ ಇಡೀ ಮುಳುಗಿಸಿ ಅದನ್ನು ಎಸಳು ಪಡೆದು ಪೆಟ್ಲು ತೆಗೆದು ಹಾಕುವುದಲ್ಲ, ಇಡೀ ಹೂವನ್ನೇ ಮುಳುಗಿಸಿ ತುಪ್ಪದಲ್ಲಿ, ಅಂದರೆ ದೊಡ್ಡ ಕಟಾಯಿಯಲ್ಲಿ ತುಪ್ಪ ಇಟ್ಕೊಳ್ಬೇಕು. ತುಪ್ಪ ಮತ್ತು ದನದ್ದೇ ಆಗಬೇಕು, ಅದು ಹೇಳಬೇಕಲ್ಲ ನಾನು, ಮತ್ತೆ ಬರಿಬೇಕಂತ. ದನದ್ದೇ ತುಪ್ಪ ಆಗಿರಬೇಕು ಅಂತ. ಮತ್ತು ಎಲ್ಲಿಯೋ ಕಾಯಿಸಿದ್ದು, ಹೇಗೋ ಕಾಯಿಸಿದ್ದು, ಒಂದು ಕೈಯಲ್ಲಿ ಬ್ರಷ್ ಮಾಡ್ತಾ ಕಾಯಿಸಿದ್ದು, ಅದೆಲ್ಲ ಆಗೋದಿಲ್ಲ ನಮಗೆ. ಅದೆಲ್ಲ ಆಗೋದಿಲ್ಲ. ಶಾಸ್ತ್ರವಿಧಿ ಮುತ್ಸೃಜ್ಯ ಬರ್ತದೆ ಕಾಮಕಾರ, ನಾವು ಆಗಲೇ ಹೇಳಿದ್ದೇವೆ. ಶಾಸ್ತ್ರೀಯವಾಗಿ ಕಾಯಿಸಿದ ತುಪ್ಪ ಬೇಕು ನಮಗೆ, ಇಲ್ಲಾದರೆ ಮಾಡೋದೇ ಬೇಡ ಅಂತಾರೆ ಅಷ್ಟೇ. ಮತ್ತು ದುಡ್ಡು ಬೇಕಲ್ಲ, ಮತ್ತೆ ಶುರು ಮಾಡಿ. ಆಗಾದ್ರೆ ದುಡ್ಡು ಬೇಕಾದರೆ ಕಮಲದ ಬದಲಿಗೆ ಬೇರೆ ಏನು ಹೇಳಿದರೆ, ಬೇರೆ ಏನಿಲ್ಲ, ಮಲ್ಲಿಗೆ ಹಾಕುವಾದರೆ ಮಲ್ಲಿಗೆ ಸಣ್ಣ ಸಿಗ್ತದೆ, ಬೇಗ ಆಗ್ತದೆ. ಮುಳುಗಿಸಿ ತೆಗಿಲಿಕ್ಕೂ ಕಮ್ಮಿ ತುಪ್ಪ ಸಹ, ಅದೆಲ್ಲ ಆಗೋದಿಲ್ಲ. ಮಲ್ಲಿಗೆಯೂ ಹೇಳ್ತಾರೆ, ಇಲ್ಲಿ ಹೇಳೋದಿಲ್ಲ, ಅದು ಬೇರೆ. ದುಡ್ಡು ಬೇಕು ನಿಮಗೆ. ಮತ್ತೆ ದುಡ್ಡಿನಂಥದ್ದು ಬರಲಿಕ್ಕೆ ಶುರು ಆದರೆ ಕಷ್ಟ. ನೀವು ಮಲ್ಲಿಗೆ ಅಂಥದ್ದು ಹಾಕ್ಲಿಕ್ಕೆ ಹೋದರೆ, ಬೇರೆ ಏನೋ ಮನೆಗೆ ಬಂದು ಕೂತ್ರೆ ಅದು ಪ್ರಯೋಜನ ಇಲ್ಲ. ಅದನ್ನು ದುಡ್ಡು ಬೇಕಾವ. ಈಗ ಶ್ರೀಯೇ ಪದ್ಮಾನಿ ಜುಹಿಯಾತ್ ಅಂತ ಭಾಳ ಚೆನ್ನಾಗಿ ಇಡೀ ಯಜ್ಞದ ಸಾಮ್ರಾಜ್ಯವನ್ನೇ ಸೃಷ್ಟಿ ಮಾಡುವಾಗ ಅಭೀಷ್ಟಗಳ ವರ್ಷಣೆಗಾಗಿ ಅಂತ ಹೇಳಿಕೊಂಡೇ ಮಾಡಿದ್ದಾರೆ. ಅದನ್ನು ಯಜ್ಞಾತ್ ಅನ್ನುವಾಗ ಯಜ್ಞದಿಂದಲೂ ಎನ್ನುವ ಅರ್ಥ, ಕ್ರಿಯೆಯಿಂದಲೂ ಅಂತಲೂ ಅರ್ಥ, ದೇವರಿಂದಲೂ ಅರ್ಥ. ಕ್ರಿಯೆ ಏನು ಕೊಡುವುದಿಲ್ಲ. ನಜಕರಂ ಅವಿಮಾಂ ಅಲಕಾಲಗುಣ ಪ್ರಭೃದೇಶಂ ಅಚಿತ್ತನು ತದ್ಧಿಯತಃ ಆಚಾರ್ಯ ಹೇಳ್ತಾರೆ. ಕರ್ಮ ಎಂತ ಮಾಡ್ತದಯ್ಯ ನಿಮಗೆ? ಏನಿಲ್ಲ, ಒಟ್ಟೊಂದು ಕೆಲಸ ಆಯಿತು, ಮುಗಿಯಿತು ಒಂದಷ್ಟೇ. ಅದೇನು ಕೊಡುವುದಿಲ್ಲ. ಮತ್ತೆ ಕರ್ಮಸ್ವಾಮಿಯಾದ ದೇವರು ಕರ್ಮದಿಂದ ಪ್ರಿಯನಾಗಿ ಮಾಡಿದ್ದು ಚೆನ್ನಾಗಿದೆ ಅಂತ ಮಾರ್ಕಾಗಿ ಫಲವನ್ನು ಕೊಡ್ತಾನೆ. ಮಾಡಿದ್ದೆಲ್ಲ ತಪ್ಪೇ ಇದ್ದರೆ ಮೈನಸ್ ಆಗಿ ಹೋಗ್ತಾನೆ. ಎಂತ ಮಾಡೋದು? ಹೇಳಿದ್ದೊಂದು ಮಾಡಿದ್ದೊಂದಾಗಿದ್ರೆ, ಮಾಡಿದ್ದೆಲ್ಲ ಪರ್ಪೋಷಿ ಮೋಸವೇ ಆದರೆ ಎಲ್ಲ ಕಡೆಯಲ್ಲಿ ಮೋಸವನ್ನೇ ಮಾಡ್ತಾ ಕೊಟ್ಟರೆ ಅಂತ ಹೇಳೋದು. ಅವನು ಹೇಳಿರ್ತಾನೆ ಅಶ್ವತ್ಥ ಸಮಿತಿ ಹಾಕು ಅಂತ, ಅದು ಸಿಗಲಿಲ್ಲ ಹೇಳಿಕೊಂಡು ನಾವು ಬೇರೆ ಯಾವುದೋ ಒಂದು ಸಮಿತಿಯನ್ನು ಅಶ್ವತ್ಥ ಅಂತ ಕೊಟ್ಟಿದ್ದಾರೆ ಕಟ್ಟಿಯಾಗಿ ಹಾಕಿ ಬಿಡೋದು. ನಮಗೇನು, ಯಾರು ನೋಡ್ತಾರೆ, ಯಾರಿಗೆ ಗೊತ್ತಾಗ್ತದೆ ಅಶ್ವತ್ಥ ಇನ್ನೊಂದು ಅಂತ. ಕಟ್ಟಿಗೆ ಹಾಕಿ ಬಿಡಿ ಅಂತ ಒಟ್ಟಿಗೆ ಹಾಕಿದ್ದಾರೆ. ಅವನು ಅಶ್ವತ್ಥಕ್ಕೆ ಹೇಳಿದ ಫಲ ಕೊಡಲಿಕ್ಕಾಗತ್ತಾ? ಆಗುವುದಿಲ್ಲ. ನಿಮಗೆ ಯಾವ ಮಾತ್ರೆ ತಿನ್ನಬೇಕು ಹೇಳಿದ್ದಾರೋ ಮಾತ್ರೆ ಅಲ್ಲಿ ಇಲ್ಲೇ ಹೇಳಿಕೊಂಡು ಯಾವತ್ತು ಕೊಟ್ಟರು ತಿಂತಾರೆ ಹೇಳಿಕೊಂಡು ಯಾವುದೋ ತೆಗೆದುಕೊಟ್ರೆ ರೋಗ ಹೋಗ್ತದ? ಹೆಚ್ಚು ಕಡಿಮೆ ಆಗುವುದಿಲ್ಲ ದೇಹದಲ್ಲಿ. ಅದು ಯಾವುದೋ ಒಂದನ್ನು ಒಳಗೋಗಿ ಕೊಂದು ಇನ್ನೇನೋ ಒಂದನ್ನು ಮಾಡಿಕೊಂಡು ಪರಿವರ್ತನೆ ಮಾಡಿ ನೆತ್ತರನ್ನು ಶುದ್ಧ ಮಾಡಬೇಕಿತ್ತು. ಹೋಗಿ ಹಾಳು ಮಾಡಿದರೆ ಸತ್ತು ಹೋಗ್ತಾನವ. ಅದು ಹೆಚ್ಚು ಕಡಿಮೆ ಆಗಿದೆ, ಇನ್ನೊಂದು ರೋಗ ಬರುತ್ತೆ, ಬರಲೇಬೇಕು ತಾನೇ. ಹಾಗೆ ಆ ದ್ರವ್ಯದ ದಿನ ವ್ಯವಸ್ಥೆ ಎಲ್ಲ, ಅದರ ಮೆಷರ್ಮೆಂಟು, ಅಳತೆ ಎಲ್ಲಕ್ಕೂ ಬೆಲೆ ಉಂಟು ಹೇಳ್ತಾನೆ ದೇವರು. ಎಲ್ಲವನ್ನು ನೀವು ಮೈನಸ್ ಮಾಡಿ ಬಿಟ್ಟು ಬಂದರೆ ಅದು ಒಂದು ಹೋಗಿ ಇನ್ನೊಂದು ಆಗಿರ್ತದೆ ಕೊನೆಗೆ. ಯಾರು ಹೇಳಿದ್ದು? ಒಂದು ಚಿತ್ರ ಮಾಡಿ ತಂದಂತ ಇದು ಅಂತ ಕೇಳಿದರೆ ಇದು ಆನೆ. ಅಯ್ಯ, ಆನೆ ಆದರೆ ಅದಕ್ಕೆ ಸೊಂಡಿಲು ಬೇಕಲ್ಲ. ಅದು ಸೊಂಡಿಲು ಇಲ್ಲದ್ದು ರೀ, ಒಳ್ಳೆ ಕಥಾಯಿತು. ಹೌದು, ಮೈ ಆದರೂ ದಪ್ಪದ್ದು ಬೇಕಲ್ಲ, ಅದು ತೊಂದರೆ, ಊಟ ಮಾಡಲಿಲ್ಲ ರೀ. ಅಲ್ಲ, ಕಾಲಾದರೂ ಅಗಲ ಇರಬೇಕಲ್ಲ, ಅದು ಸ್ವಲ್ಪ ಸಪುರ ಆಯ್ತು ರೀ. ಇದು ಕತೆ, ಇದು ಮತ್ತು ಆನೆ, ಇದು ಇನ್ನು ಹೀಗೆ ಮಾಡಿದರೆ ಆನೆ ಆಗುವುದಿಲ್ಲ. ಆನೆದೇ ಒಂದು ಲಕ್ಷಣ ಇದೆ ಅದಕ್ಕೆ. ನಮ್ಗೆ ಇಷ್ಟ ಬಂದದ್ದು ಆನೆ ಮಾಡಿದರೆ, ಆನೆ ಅಂತ ಹೇಳಿದರೆ ಹಾಗಾಯಿತು ಕತೆ ನಮ್ಮದೆಲ್ಲ. ಅದು ಬಹಳ ಚೆನ್ನಾಗಿ ಹೇಳ್ತಾನೆ. ತಸ್ಮಾತ್ ಯಜ್ಞಾತ್ ಸರ್ವಭೂತಃ, ಎಲ್ಲವನ್ನೂ ತಿಂದು ಕಬಳಿಸುವ, ಎಲ್ಲ ಶಬ್ದಗಳಿಂದಲೂ ಹೇಳಲ್ಪಡುವವ. ನೀವು ಇಂದ್ರ ಸ್ವಾಹ ಹೇಳಿಕೊಂಡು ವಜ್ರಾಸ್ತಾಯ ಶಚೀಪತೆಯೇ ಸ್ವರ್ಗಾಧಿಪತೆಯೇ ಇಂದ್ರ ಏವ ಇದನ್ನಮ್ಮ ಅಂತ ಹೇಳಿದ್ರು ದೇವರು ಹೇಳ್ತಾನೆ, ಅದು ನಾನೇ ಸ್ವರ್ಗದಲ್ಲಿ ಕೂತಿದ್ದೆ ಅಲ್ಲ ಮೊನ್ನೆ ಅಂತಾನೆ. ಮತ್ತೆ ವಜ್ರಾಯುಧ ಕೊಟ್ಟದ್ದು ನಾನೇ ಮತ್ತೆ ಅಂತಾನೆ. ಎಂತ ಮಾಡಲಿಕ್ಕೆ ಬರುತ್ತೆ ನಮಗೆ? ಹೀಗಾಗಿ ಎಲ್ಲ ಶಬ್ದಗಳು ಭಗವಂತನೇ ಹೇಳ್ತಾರೆ. ಅದರಿಂದ ನೀನು ಯಾವ ಶಬ್ದದಿಂದ ಆಹುತಿ ಕೊಟ್ಟರು ಅಹಂ ಸರ್ವಯಜ್ಞಾನ ಹೇಳಿದ ಹಾಗೆ ಎಲ್ಲ ಯಜ್ಞಗಳ ಸ್ವೀಕೃತಿ ಯೋಗ್ಯ ನಾನೇ ಇದ್ದೇನೆ ಅಂತಾನೆ ದೇವರು. ಸ್ವಾಮಿ ನಾನೇ ಇದ್ದೇನೆ, ಅದು ನೀನು ತಿಳಿದು ಮಾಡು, ತಿಳಿಯದೇ ಮಾಡು, ನನಗೆ ಬರುತ್ತೆ, ನನ್ನಿಂದಲೇ ಎಲ್ಲ ಫಲಗಳು ಸಿಗ್ತದೆ. ತಸ್ಮಾತ್ ಯಜ್ಞ ಸರ್ವತಃ ಸಂಭೃತಂ ಪೃಷದಾಜ್ಯಂ. ಪೃಷದಾಜ್ಯ ಸೃಷ್ಟಿಯಾಯಿತು ಅಂತಾನೆ, ಹುಟ್ಟಿ ಬಂತು. ಪೃಷದಾಜ್ಯ ಅಂದರೆ ಎಲ್ಲವೂ ಮತ್ತೆ ದೇವರಿಂದ ಸೃಷ್ಟಿಯಾದದ್ದು ಕಥೆಗಳು ಹೇಳಿ ಪೃಷದಾಜ್ಯ ಅಂತ ಒಂದು ಶಬ್ದ ಆಗಿದೆ. ಪೃಷತ್ ಆಜ್ಯ ಅಂತ. ಪೃಷದಾಜ್ಯ ಅಂದರೆ, ಆಜ್ಯ ಅಂದರೆ ತುಪ್ಪ, ಪೃಷತ್ ಅಂದರೆ ಮೊಸರು, ಮೊಸರು ಬೇರಿಸಿದ ತುಪ್ಪ.
ಅದು ಯಜ್ಞದಲ್ಲಿ ಹಾಕಿಯೇ ನೋಡಬೇಕು ಹೇಗಿರ್ತದೆ ಅಂತ. ಹಾಕಿದವರಿಗೆ ಮಾತ್ರ ಗೊತ್ತು ಹೇಗಿರ್ತದೆ ಅಂತ. ಬೆಂಕಿ ಹಾರ್ತದೆ. ಆ ಹಾರುವ ಬೆಂಕಿಯ ಲಕ್ಷಣ ನೋಡಿ ಹೇಳಿಕೊಂಡು ಹೇಗಿದೆ ಅಂತ ಎಲ್ಲ ಲಕ್ಷಣ ಉಂಟು, ಅದರಲ್ಲಿ ಕಾಣುತ್ತೆ ಹೇಗೆ ಹಾರತ್ತೆ. ಇದೆಲ್ಲ ನಾನು ನೋಡಿದವೆ ಎಲ್ಲ, ಆಹುತಿ ಕೊಟ್ಟಾಗ ಹೇಗಾಗತ್ತೆ ಅಂತ. ಈ ಎಲ್ಲ ಯಾರು ಮಾಡುವವರಿಲ್ಲ, ಕೇಳುವವರಿಲ್ಲ, ಯಾರಿಗೂ ಗೊತ್ತೇ ಇಲ್ಲ. ಪೃಷತ್ ವಾದಿರಾಜರು ಅರ್ಥವರಿಯುವ ಚಂದ ಬರೀತಾರೆ, ಗಮ್ಮತ್ತಿರುತ್ತೆ. ಪೃಷತ್ ಆಜ್ಯ ಅನ್ನುವಲ್ಲಿ ಆಜ್ಯ ಅದು ತೇಜೋಮಯವಾದದ್ದು, ಅದು ಚೇತನ. ಪೃಷತ್ ಅದು ಜಡವಾದದ್ದು, ಅದು ದಧಿ ಅಂದರೆ ಮೊಸರು, ಅದು ಅಚೇತನ. ಅದರಿಂದ ಚೇತನ ವರ್ಗ ಇಡೀ ಜಗತ್ತು ಹುಟ್ಟಿತು ಅಂತ. ತಸ್ಮಾತ್ ಯಜ್ಞ ಸರ್ವತಃ ಸಂವೃತಂ ಪೃಷದಾಜ್ಯಂ. ಈ ಮಾನಸ ಯಜ್ಞದಲ್ಲಿ ಏನಾಯಿತು ಹೇಳಿದರೆ ಜಡ ಜೀವ ಪ್ರಪಂಚದ ವಿಸ್ತಾರ ಆಯಿತು, ಇಡೀ ಬದುಕು ನಿಲ್ಲಿಕ್ಕೆ ಕಾರಣ ಆಯಿತು. ಯಜ್ಞದಿಂದ ಲೋಕ ಹಾನಿಯಾಗುವುದಲ್ಲ, ಯಜ್ಞದಿಂದ ಲೋಕ ಬೆಳಗುವುದು, ಅಭಿವೃದ್ಧಿ ಆಗುವುದು. ಅದನ್ನು ತೋರಿಸಿ ಹೀಗೆ ಆಂತರಿಕವಾದ ಅರ್ಥವನ್ನು ತೋರಿಸಿದ್ದು ಅವರೊಂದು ಮುಖ. ತುಂಬ ಮುಖಗಳಲ್ಲಿ ಪೃಷತ್ತು ಮತ್ತು ಆಜ್ಯ. ಆಜ್ಯದಲ್ಲಿ ಇರುವುದು ಶ್ರೀ ತೇಜಸ್ಸು ಲಕ್ಷ್ಮಿ. ಪೃಷತ್ತು ಅದು ಮೊಸರು, ದಧಿ ದಪ್ಪನೆ, ಎಲ್ಲವನ್ನು ಹೊತ್ತು ನಿಂತವ, ಧಾರಣ ಶಕ್ತಿಯೋ ದೇವಾನ ನಾಮಧ, ಇಡೀ ಜಗತ್ತನ್ನು ಹೊತ್ತವ, ಎಲ್ಲ ಹೆಸರನ್ನು ಪಡೆದವ, ಅದು ದೇವರು. ಅದನ್ನ ದೇವರು ಮತ್ತು ಲಕ್ಷ್ಮಿ. ತಸ್ಮಾತ್ ಯಜ್ಞಾಸುರತ ಸಮೃತಂ ಪೃಷದಾಜ್ಯಂ. ಪೃಷತ್ ಅಂದರೆ ಜಿಂಕೆ, ಆಜ್ಯ ಅಂದರೆ ಆಡು, ಅವುಗಳ ಮುದ್ದೆ ಸಮುದಾಯ. ಆದ್ದರಿಂದ ಜಿಂಕೆ ಎನ್ನುವುದು ಕಾಡಿನ ಪ್ರಾಣಿಗಳು ಮತ್ತು ಊರಿನ ಪ್ರಾಣಿಗಳು, ಇದು ಎರಡೂ ಸೇರಿಕೊಂಡು ಯಜ್ಞಕರ್ಮಕ್ಕೆ ಬೇಕು. ಜಿಂಕೆಯ ಚರ್ಮ ಅದು ಕೂತ್ಕೊಳ್ಳಿಕ್ಕೆ ಮಾತ್ರ ಅಲ್ಲ, ಜಿಂಕೆಯ ಚರ್ಮದಲ್ಲಿ ಅಕ್ಕಿ ಹಾಕಿಕೊಂಡು ಗೇರುವ ವ್ಯವಸ್ಥೆಯಲ್ಲಿ ಅದನ್ನು ಉಪಯೋಗಿಸಿಕೊಳ್ತಾರೆ. ಅದು ಬರಬೇಕು ನಮಗೆ ಚರ್ಮ ಅಂತೇಳಿ. ಯಜ್ಞಯಾಗದಲ್ಲಿ ಆಹುತಿ ಕೊಡಲಿಕ್ಕೆ ಇರತಕ್ಕ ಚರುವನ್ನು ಹಾಕುವ ವ್ಯವಸ್ಥೆ, ಚರು ಅಂದರೆ ಚರುವಲ್ಲ ಅಕ್ಕಿ, ಅದಕ್ಕೂ ಮೊದಲು ಭತ್ತ ಹಾಕುವ ವ್ಯವಸ್ಥೆಯಲ್ಲಿ ಚರ್ಮ, ನಮ್ಮದು ಬಟ್ಟೆ ಅಲ್ಲ ಚರ್ಮ ಹಾಕಲಿಕ್ಕೆ ಅಲ್ಲಿ. ಹೀಗೆ ಚರ್ಮದ ಉಪಯೋಗಗಳು ಆಗುವ ವ್ಯವಸ್ಥೆಯಲ್ಲಿ ಪೃಷತ್ ಮತ್ತು ಆಜ್ಯ. ಹೀಗೆ ಎರಡು ಗ್ರಾಮ್ಯ ಮತ್ತು ಅರಣ್ಯ ಪಶುಗಳ ಸಮುದಾಯದಲ್ಲಿ ಮುಂದೆ ಹೇಳುವ ಶಬ್ದ ಅದುವೇ. ಪೃಷದಾಜ್ಯಂ ಆದ ನಂತರ ಏನಿಲ್ಲ ಸೃಷ್ಟಿಯಾಯಿತು. ಪಶೂಂತಾಂಚಕ್ರೇ ವಾಯುವ್ಯಾನ್ ಅರಣ್ಯಾನ್ ಗ್ರಾಮ್ಯಾಶ್ಚೈ. ಯಜ್ಞ ಮಾಡುವಾಗ ಪಶುಬಲಿ ಕೊಡ್ಲಿಕ್ಕೆ ಉಂಟಲ್ಲ, ರುದ್ರದೇವರು ಬಂದ್ರಲ್ಲ, ಅದಕ್ಕೆ ಅವನು ಪಶುಪತಿ ಅಂತ ಆದದ್ದು ಅವನು ಮೊದಲು. ನಾವು ನಮ್ಮನ್ನೇ ಪಶು ಮಾಡಿ ಆಯಿತು, ನಮ್ಮನ್ನು ಕೊಟ್ಟಾಯಿತು. ಇಡೀ ಜಗತ್ತನ್ನು ಪಶುವಾಗಿ ಪೃಷದಾಜ್ಯವಾಗಿ ದೇವರ ಹವಿಸ್ಸಾಗಿ ನಾವು ಚಿಂತನೆ ಮಾಡಬೇಕು, ಕಲ್ಪನೆ ಮಾಡಬೇಕು. ಇಲ್ಲದಿದ್ದರೂ ಹಾಗೆ. ನನಗೊಂದು ಹಾಡು ನೆನಪಿದೆ, ಸಣ್ಣಗಿರುವಾಗ ಅಮ್ಮ ಹೇಳ್ತಾ ಇದ್ದದ್ದು ಕೇಳುತ್ತಾ ಇತ್ತು. ಈಗ ಇಲ್ಲಿಗೆ ಜನರಿಗೆ ಹಾಡು ಸಿಗುವುದೇ ಇಲ್ಲ ಅದೆಲ್ಲ. ಈಗೆಲ್ಲ ಸಣ್ಣ ಸಣ್ಣ ಹಾಡುಗಳು ಬರಲಿಕ್ಕೆ ಹೋಗಿ ದೊಡ್ಡ ಹಾಡುಗಳು ಬದಿಗೋಗಿವೆ. ಇಡೀ ಪುಸ್ತಕವೇ ಒಂದು ಹಾಡಿತ್ತದು, ಸುಧಾಮ ಚರಿತೆ ಅಂತ ನೆನಪು ನನಗೆ ಅದು ಬರೆದದ್ದು ಹಾಡಿನ. ಈಗೆಲ್ಲಿ ಹೇಳ್ತಾರೆ ಗೊತ್ತಿಲ್ಲ. ಕೆರೆಯಲ್ಲಿದ್ದ ಕಾವರೆಯು ಕೊಳದಲ್ಲಿದ್ದ ಕೇದಗೆಯು ಹೇಳಿಕೊಂಡು ಇವ ಸುಧಾಮ ಹೋಗುವ, ಇನ್ನು ಸುಧಾಮಲ್ಲ ಅವನು ಕುಚೇಲ, ಅವನು ಕೃಷ್ಣನಲ್ಲಿ ಹೋಗಬೇಕು ಅಂದಾಗ ದಾರಿಯಲ್ಲಿ ಅದೇನು ಹಿಡ್ಕೊಂಡು ಹೋಗಿದ್ನಲ್ಲ ಅವಲಕ್ಕಿ ಇರಲಿ, ಅದು ಹಿಡ್ಕೊಂಡು ಹೋದತ್ತು. ಆದರೆ ದಾರಿಯಲ್ಲಿ ಅವನಿಗೆ ತುಂಬ ಕಾಣ್ತದೆ ಹೂವುಗಳು. ಒಂದು ಕಡೆಯಲ್ಲಿ ಕೇದಗೆ ನೋಡಿ, ಕೇದಗೆ ಅಂದರೆ ಒಂದು ರೀತಿಯ ಬುಷಸ್, ಬಹಳ ಚೆನ್ನಾಗಿ ಆಗುವಂಥದ್ದು. ಅದು ಕೆರೆ ದಡದಲ್ಲಿ ಆಗುವಂಥದ್ದು, ಕೆರೆ ನಡುವಿನಲ್ಲಿ ಆಗುವಂಥದ್ದು ತಾವರೆ. ಹೀಗೆ ದಡ ಮತ್ತು ಕೊಳದಲ್ಲಿ ಇರತಕ್ಕ ಸೊತ್ತುಗಳನ್ನು ನೋಡಿ ಇದೆಲ್ಲ ಕೃಷ್ಣನಿಗೆ ಹೇಳಿಕೊಂಡು ಹೋಗುದವ. ಯಾರದ್ದೋ ಕೊಳ, ಊರಿನ ಕೊಳ, ಇನ್ನೇನೋ ಬುಷು ಕಾಡು ಕೇದಗೆ, ಅಲ್ಲಿ ಅರಳಿದ ಹೂಗಳನ್ನೆಲ್ಲ ಇದು ಕೃಷ್ಣ ಅರ್ಪಣ, ಇದು ಕೃಷ್ಣನಿಗೆ ಆಯಿತು, ಇದು ಕೃಷ್ಣನ ಪಾದಕ್ಕೆ ಸೇರಲಿ ಅಂತ ಸಂಕಲ್ಪ ಮಾಡ್ತಾ ಹೋಗ್ತಾ ಇದ್ದಾನೆ. ಹೀಗೆ ಪ್ರಕೃತಿಯಲ್ಲಿ ಇರತಕ್ಕ ಸೊತ್ತುಗಳೆಲ್ಲ ದೇವರಿಗೆ ಒಪ್ಪಿಗೆ ಆಗಲಿ ಹೇಳ್ತಕ್ಕಂಥ ದೊಡ್ಡ ಮಾನಸ ಯಜ್ಞ ಇದು. ಅದ್ಭುತವಾದ, ನಾನು ಮೊನ್ನೆ ತಾನೇ ಒಮ್ಮೆ ಹೇಳುವಾಗ ಹೇಳಿದೆ, ಸ್ವಾಮಿಗಳ ಕರ್ತವ್ಯದ ದೃಷ್ಟಿಯಲ್ಲಿ ಇರತಕ್ಕ ಊಟದ ವ್ಯವಸ್ಥೆ ಏನು ಅಂದಾಗ ಕೇಳಿದಾಗ ಹೇಳಿದೆ. ಒಂದು ಶ್ರೀಪಾದರು ಇಲ್ಲಿದ್ದಾಗ ಹಿಂದಿನ ದಿನ ಕಡೆದ ಬಂದ ಉಂಟಲ್ಲ, ಕಡೆದಿಟ್ಟ ವಸ್ತು, ಅದನ್ನು ತುಳಸಿ ಹಾಕಿ ದೇವರಿಗೆ ಸಮರ್ಪಣೆ ಮಾಡ್ತಿದ್ರು. ಮರುದಿನ ಅದನ್ನು ದೋಸೆ ಹಾಕ್ತಾರಲ್ಲ, ಅದನ್ನು ದೇವರಿಗೆ ಸಮರ್ಪಣೆ ಮಾಡ್ತಿದ್ರು. ಅದ್ಭುತವಾದ ವ್ಯವಸ್ಥೆಗಳು. ಬಂದ ಸಮರ್ಪಣೆ ಆಗಿದೆ ನಿನ್ನೆ, ಹೌದು, ಇವತ್ತು ದೋಸೆ ಸಮರ್ಪಣೆ. ದೋಸೆ ಬೇರೆ, ಬಂದ ಬೇರೆ, ಅದು ನಿನ್ನೆದ್ದು ಇವತ್ತಿದ್ದು. ಇಲ್ಲಾದರೆ ನಿನ್ನೆದು ತಿಂದಾಗ ಆಗೋದಿಲ್ವ ನಾವು? ಅದು ಹೌದಲ್ಲ. ಒಂದೊಮ್ಮೆ ಬಂದವನ್ನು ದೋಸೆ ಮಾಡಿ ಇವತ್ತು ತಿಂದರೆ ನಾವು ದೇವರಿಗೆ ಮೋಸ ಮಾಡಿದಾಗೆ. ಯಾತಯಾಮಂ ಗತರ ಸಂಪೂತಿ ಪರೀಕ್ಷಿತ. ನಿನ್ನೆದ್ದು ನಾವು ಶಪಚರು ಅಂದರೆ ಏನರ್ಥ? ನಾಳೆಗೆ ಅಂತೇಳಿ ಇವತ್ತಿನದು ತೆಗೆದಿಟ್ಟು ತಿನ್ನುವವರು ಶಪಚರು ಅಂತ ಅರ್ಥ. ಶ್ವಪಾಕಿಗಳು ಅಂತ, ನಾಳೆ ಊಟ ಮಾಡುವವರು ಅಂತ. ಇವತ್ತಿನ ಸೊತ್ತನ್ನು ನಾಳೆ ಊಟ ಮಾಡಿದರೆ ಎಲ್ಲರೂ ಶಪಾಕಿಗಳೇ. ಅದು ಶಪಾಕಿ ಆಗಬೇಕಾದ್ರೆ ನಿನ್ನೆದು ನಿನ್ನೆಗೆ, ನಾಳೆದು ನಾಳೆಗೆ ಅಂತ. ಅದನ್ನು ನಾಳೆ ಮಾಡಿದ ದೋಸೆಯನ್ನು ದೇವರಿಗೆ ಸಮರ್ಪಣೆ ಮಾಡಿ ಇವತ್ತಿದ್ದು ದೇವರು ಇವತ್ತು ತಿಂದಾನೆ ಫ್ರೆಶ್. ಮತ್ತು ನಿನ್ನೆ ತಿಂದದವ ಬಂದ, ಕಡೆದಿಟ್ಟದ್ದು ತಿಂದಿದ್ದಾನೆ ನಿನ್ನೆ, ಹಂತದಲ್ಲಿ. ಅದರಿಂದ ಗದ್ದೆಯಲ್ಲಿ ಅರಳಿ ನಿಂತ ಕೋಡುಗಳು ದೇವರಿಗೆ ಸಮರ್ಪಣೆ ಆಗಬೇಕು. ಇವತ್ತಿನ ಶಿಲ್ಪಿಗಳಲ್ಲಿ ಮಾತಾಡಿ ಪ್ರತಿಮೆ ಮಾಡಿಸ್ತೇವೆ ನಾವಲ್ಲಿ, ಹೋಗಿ ಮಾಡಿಸ್ಲಿಕ್ಕೆ ಪ್ರತಿಮೆ ಮಾಡಿಸಿದ ತರಲಿಕ್ಕೆ ಉಂಟು, ಹೋಗಿ ತರಲಿಕ್ಕೆ. ಮನೆಗೆ ತಂದಾಕುವಂಥ ಎಲ್ಲ ಕ್ರಮ ಇಲ್ಲ, ಪ್ರತಿಮೆ ಹೋಗಿ ತರಬೇಕು ಅಂತ ಕ್ರಮ. ಹೀಗೆ ಅಂತ ಹೇಳಿ ಫೋನಲ್ಲಿ ಆರ್ಡರ್ ಮಾಡಲಿಕ್ಕಿಲ್ಲ, ಹೋಗಿ ಹೇಳಬೇಕು ಅಂತ ಕ್ರಮ ಅವನಿಗೆ.
ಅವ ಕಳಿಸಿಕೊಡುವಾಗ ಕ್ರಮ ಪ್ರಕಾರ ತೆಂಗಿನಕಾಯಿ ಹೊಡೆದು ಆರತಿ ಮಾಡಿ ಹೂ ಹಾಕಿ ಎಲ್ಲ ಕಳಿಸ್ತಾನೆ. ಎಲ್ಲಿ ಮತ್ತೆ ಇಲ್ಲಿ ಮತ್ತೆ ಮಾಡಿದ್ದೇನೆ ಅವರು ಇಲ್ಲಿ ತಂದಿಟ್ಟು ಅಧಿವಾಸ ಹೋಮ ಅಂತ ಮಾಡಿ, ನೇತ್ರೋನ್ಮೀಲನ ಅಂತ ಮಾಡಿ, ಪ್ರತಿಷ್ಠೆ ಅಂತ ಮಾಡಿ, ಬ್ರಹ್ಮಕಲಶ ಮಾಡಿ ಎಲ್ಲವೂ ಮಾಡಿ ಆಗಿದೆ. ಮೀಸಿದ್ದಾನೆ, ಅಲಂಕಾರ ಮಾಡಿದ್ದಾನೆ, ಮಾಲೆ ಹಾಕಿದ್ದಾನೆ, ಬಟ್ಟೆ ಸುತ್ತಿದ್ದಾನೆ, ಕುಂಕುಮ ಹಚ್ಚಿದ್ದಾನೆ, ಕಾಯಿ ಹೊಡೆದಿದ್ದಾನೆ. ನಮ್ಮ ಎದುರೇ ಮಾಡ್ತಾನೆ ಅವನು. ಹೋಗ್ತಾ ಅಂದಾಗ ಗಾಡಿ ಮೇಲೆ ಹತ್ತೋ ಮುಂಚೆ ಎಲ್ಲ ಮಾಡಿ ಕಳಿಸ್ತಾನೆ. ಅವನು ಮಾಡಿದ್ದು ಅವನಿಗೆ, ಇವ ಮಾಡಿದ್ದು ಇವನಿಗೆ. ಹಾಗೆ ಅವರವರ ಹಂತದಲ್ಲಿ ಅವರವರು. ಅದಕ್ಕೂ ಮೊದಲು ಅವನು ಕಲ್ಲಿಗೆ ಆಗುವ ಮುಂಚೆ ಕ್ರಮ ಪ್ರಕಾರ ತಂತ್ರಿಗಳು ಹೋಗಿ ಕಲ್ಲು ತೋರಿಸಿ, ಕಲ್ಲಿಗೆ ಬಟ್ಟೆ ಹೊದೆದು, ಅಲ್ಲಿ ಹೋಮ ನಡೆಸಿ, ಅಲ್ಲಿ ಪೂಜೆ ಮಾಡಿ, ತೆಂಗಿನಕಾಯಿ ಹೊಡೆದು ಬಲಿ ಹಾಕಿ ಎಲ್ಲ ಬರ್ತಾರೆ. ಅಲ್ಲಿ ಮತ್ತೆ ಆಯ್ತಲ್ಲ, ಈಗ ಮತ್ತೆ ಪ್ರತಿಷ್ಠೆ ಮಾಡೋದು ಯಾಕೆಂದರೆ ಅದಲ್ಲಿ ರಾ ಹಂತದಲ್ಲಿ ಕೆತ್ತುವ ಹಂತದಲ್ಲಿ ಕೆತ್ತುವಾಗ ಪ್ರತಿಷ್ಠೆ ಮಾಡ ಬರ್ತದೆ ಬೇರೆ ಬೇರೆ. ಆದ್ದರಿಂದ ಕೋಡು ಸಮರ್ಪಣೆ ಮಾಡಿದ್ರು ಸರಿ, ಬಂದ ಸಮರ್ಪಣೆ ಮಾಡಿದ್ದು ಸರಿ, ದೋಸೆ ಸಮರ್ಪಣೆ ಮಾಡಿದ್ದು ಸರಿ. ಈ ಹಂತಗಳು ಬಹಳ ಚೆನ್ನಾಗಿರುತ್ತೆ. ಆದ್ದರಿಂದ ಸಂಭೃತಂ ಪೃಷದಾಜ್ಯಂ ಪಶೂಂತಾನ್ ಚಕ್ರೇ ವಾಯುವ್ಯಾನ್ ಅರಣ್ಯಾನ್ ಗ್ರಾಮ್ಯಾಶ್ಚಯೇ. ಎಲ್ಲ ಬಗೆಯ ಪಶುಗಳನ್ನು ದೇವರಿಗೆ ಸಮರ್ಪಣೆ ಮಾಡುವಾಗೆ ಪಶು ಬಲಿ ಕೊಟ್ರಂತೆ. ಎಲ್ಲವೂ ದೇವರ ಕೊಡುಗೆ. ಎಷ್ಟು ದೊಡ್ಡ ಪಶು ಸಂಪತ್ತಾಯಿತು ನೋಡಿ. ವಾಯವ್ಯಾನ್, ತುಂಬ ಅರ್ಥಗಳು ಇಲ್ಲಿಯೂ ಇದೆ, ಸಾಧ್ಯತೆಗಳಿವೆ. ವಾಯುವ್ಯಾನ್ ಅರಣ್ಯಾನ್ ಗ್ರಾಮ್ಯಾಶ್ಚಯೇ, ಇಲ್ಲಿ ಸಹ ಅಂತ ಹೇಳಿದ್ದಾರೆ, ಮತ್ತೆ ಉಳಿದವರನ್ನು ಇಟ್ಟುಕೊಳ್ಳಿಂದ. ಅರಣ್ಯಾನ್ ಗ್ರಾಮ್ಯಾನ್, ಪಶುಗಳ ಸಂಪತ್ತನ್ನು ಎರಡು ರೀತಿಯಲ್ಲಿ ಹೇಳಲಿಕ್ಕೆ ಬರ್ತದೆ. ಕಾಡಿನಲ್ಲಿರುವವುಗಳು, ಊರಿನಲ್ಲಿರುವವುಗಳು ಅಂತ ಅಷ್ಟೆ. ಅದು ಎರಡೂ ವಾಯವ್ಯಾನ್, ವಾಯುದೇವತಾಕ ಅಂತ. ಅಂತರಿಕ್ಷ ದೇವತಾ ವೈ ಅಂತರಿಕ್ಷ ದೈವತ್ಯಾ ವೈ ಪಶವಃ ಅಂತ ಶ್ರುತಿ. ಪಶುಗಳಿಗೆ ಯಾರು ದೇವತೆಗಳು ಅಂದರೆ, ಪಶುಗಳಿಗೆ ಎಲ್ಲಿ ಮನೆ ಉಂಟು ಸ್ವಾಮಿ, ಯಾರು ಕಟ್ಟಿಕೊಡ್ತಾರೆ, ಅವರಲ್ಲಿ ಎಲ್ಲಿ ಇಂಜಿನಿಯರ್ಸ್ ಇದ್ದಾರೆ, ಮತ್ತು ಏನೋ ಹರಕಟ್ಟು ಗೂಡು ಕಟ್ಟಿಕೊಂಡಾಗಿ ಗುಹೆ ಮಾಡಿಕೊಳ್ತಾವಷ್ಟೇ. ಹೆಚ್ಚು ಇರುವುದು ಹೊರಗೆ ಅವುಗಳು ಎಲ್ಲಿಯೋ ಬಿದ್ದುಕೊಂಡೆಲ್ಲ. ಆದ್ದರಿಂದ ಅಂತರಿಕ್ಷ ದೈವತ್ಯ, ಅವರಿಗೆಲ್ಲ ಅಂತರಿಕ್ಷವೇ, ಹೊರಗೆ ಹೆಚ್ಚು ಅವರು ಬದುಕುವುದು. ಅವರಿಗೆ ತೆರೆದ ಗಾಳಿಯಲ್ಲೇ ಬದುಕುವವರು, ತೆರೆದ ವಾತಾವರಣದಲ್ಲಿ ಇರುವವರಾದ್ರಿಂದ ವಾಯವ್ಯಾನ್ ಗ್ರಾಮ್ಯಾನ್ ಅರಣ್ಯಾನ್ ಪಶವ ಅಂತಾರೆ. ಪಶುವನ್ನಂತ ಪಶುವಂತಾನ್ ಚಕ್ರೆ ವಾಯವ್ಯಾನ್ ವಾಯುದೇವತಾಕಾನ್ ಅರಣ್ಯಾನ್ ಗ್ರಾಮ್ಯಾನ್. ಊರಿನವುಗಳು ಕಾಡಿನವುಗಳು ಅಂತ ಇಷ್ಟೇ ವ್ಯತ್ಯಾಸ. ಎಲ್ಲ ಅಲ್ಲೇ ಸೇರ್ತಾವೆ. ಎಲ್ಲಿ ಬೇಕಾದ್ರಲ್ಲಿ ನೀವು ಊರಿನ ನೀರಿನಲ್ಲಿದ್ದರೆ ಊರಿನ ನೀರಿನ ಪ್ರಾಣಿಗಳು, ಕಾಡಿನಲ್ಲಿದ್ದರೆ ಕಾಡಿನ ಪ್ರಾಣಿಗಳು ಅಂತ. ಕಾಡಿನಲ್ಲಿ ಹಾರುವುದಾದರೆ ಕಾಡಿನ ಹಾರುವ ಹಕ್ಕಿಗಳು, ಊರಿನ ಹಾರುವುದ ಊರಿ, ಎರಡೂ ಆಯಿತು. ಇಡೀ ಬಂತು, ಊರಿನದ್ದು ಕಾಡಿನದ್ದು ಸೇರಿಕೊಂಡ್ರೆ ಎಲ್ಲರೂ ಬಂದಾಯಿತು, ಎಲ್ಲರೂ ಸಿಕ್ಕಿಯಾಯ್ತು. ಮತ್ತು ಊರಿನ ಪ್ರಾಣಿಯಲ್ಲಿ ಹೆಚ್ಚು ಜನ ಬರ್ತಾರೆ, ನಾವೆಲ್ಲ ಸೇರ್ತೇವೆ ಊರಿನ ಪ್ರಾಣಿಗಳು ಅಂತ. ಕೇವಲ ನಾಯಿ ಕಾಗೆ ಮಾತ್ರ ಅಲ್ಲ, ಮನುಷ್ಯರು ಸೇರ್ತಾರೆ. ಗ್ರಾಮ್ಯಾಶ್ಚಯೇ, ಅದಕ್ಕೆ ಹೇಳಿದ್ದು. ಸ್ವಲ್ಪ ಎಚ್ಚರ ಅಂತ ಉಂಟು ಅಂತ ಹೇಳುವವರು, ಎಚ್ಚರ ತಪ್ಪಿದವರು, ಅವರು ಮನುಷ್ಯರು ಸೇರಿಕೊಂಡದ್ರಿಂದ ಅವರು ಗರೆ. ಅರಣ್ಯ ಅರಣ್ಯ ಭವಾಹ, ಅರಣ್ಯದಲ್ಲಿ ತುಂಬಿದವುಗಳು ತುಂಬ ಬಗೆ ಇವೆ, ಬೇಕಾದಷ್ಟು. ಇದು ಒಂದು ಅರ್ಥ. ಇನ್ನೂ ಹೇಳ್ತಾರೆ ಪಶುಂತಾನ್ ಚಕ್ರೆ ವಾಯವ್ಯಾನ್ ಅರಣ್ಯಾನ್ ಗ್ರಾಮ್ಯಾಶ್ಚಯ ಅಂತ. ವಾಯವ್ಯಾನ್ ಅಂದರೆ ವಾಯುವಿಹಾರ ಮಾಡತಕ್ಕ ಹಕ್ಕಿಗಳು ಅಂತ ಒಂದು ಪ್ರತ್ಯೇಕ, ಅರಣ್ಯಾನ್ ಗ್ರಾಮ್ಯಾನ್ ಅಂತ ಹೇಳಿಕೊಂಡು ಪ್ರತ್ಯೇಕ ಅಂತ ಹೇಳಿ ಹಕ್ಕಿಗಳನ್ನು ಬೇರೆ ಮಾಡಿದ್ದು ಒಂದು ಅರ್ಥ ಇದೆ. ಇನ್ನೂ ಅಥರ್ವೇದದ್ದೊಂದು ಶಬ್ದ ನಡೆಯೇ ಬೇರೆ. ನಾನು ಇವತ್ತಿನವರೆಗೆ ವೇದಗಳ ಬಗ್ಗೆ ಮಾತಾಡಲಿಲ್ಲ, ಬೇರೆ ಬೇರೆ ಪಾಠಗಳಲ್ಲಿ ತುಂಬ ಅರ್ಥಗಳು ಸಿಗ್ತವೆ, ಹೇಳುವುದು ಕಡಿಮೆ, ಅದು ಹೇಳಿದರೆ ಮುಗಿಯುವುದಿಲ್ಲ. ಮತ್ತೆ ಅದರ ಪಾಠದಲ್ಲಿ ಪಶೂಂತಾಂಚಕ್ರೆ ವಾಯವ್ಯ ನಾರಣ್ಯ ಗ್ರಾಮ್ಯ ಅಷ್ಟೇ ಅಂತ ಇಲ್ಲಿ ಶಬ್ದ ನಡೆ ನೋಡ್ಬೋದು ನಾವು ಸ್ವಲ್ಪ. ಪಶುವನ್ನಂತ ದ್ವಿತೀಯ ಬಹುವಚನ, ಪ್ರಾಣಿಗಳನ್ನು ಅಂತ. ಆದ್ದರಿಂದ ವಾಯವ್ಯಾನ್ ಅರಣ್ಯಾನ್ ಗ್ರಾಮ್ಯಾನ್ ಛಯೇ ಅಂತ. ಅದರ ಪಾಠದಲ್ಲಿ ಪಶುಂತಾಂಚಕ್ರೆ ಅಂತ ಒಟ್ಟು ಹೇಳಿ ಮತ್ತೆ ವಾಯವ್ಯ ನಾರಣ್ಯ ಗ್ರಾಮ್ಯಾಶ್ಚ ಅಂತ ಉಂಟು. ಬಹುವಚನ ಪ್ರಥಮದಲ್ಲಿ ಇದೆ. ವಾಯವ್ಯಗಳು, ನಾರಣ್ಯಗಳು, ಗ್ರಾಮ್ಯಗಳು ಅಂತ. ಅಲ್ಲಿ ವಾಯವ್ಯಾನಾರಣ್ಯಾನ್ ಒಟ್ಟಾಗ ವಾಯವ್ಯಾನ್ ಅರಣ್ಯಾನಲ್ಲ, ವಾಯವ್ಯ ನಾರಣ್ಯ ಪದಪಾಠವೇ ಹಾಗೆ. ನಾರಣ್ಯ ಅಂದರೆ ನೀರಿನಲ್ಲಿ ಇರುವುದು ಅಂತ ಅರ್ಥ, ಜಲಚರಗಳು. ವಾಯವ್ಯ ಅಂದರೆ ಖೇಚರಗಳು. ಗ್ರಾಮ್ಯ ಅಂದರೆ ಭೂಚರಗಳು. ಗ್ರಾಮ ಅಂದರೆ ಲೋಕ ಅಂತ ಅರ್ಥ, ನೆಲ ಅಂತ ಅರ್ಥ. ಪಟ್ಟಣ ಊರು ಕೇರಿಂದ ಅರ್ಥ ಅಲ್ಲಲ್ಲಿ. ಅದರಿಂದ ಇಷ್ಟು ಅರ್ಥ ಮಾಡಲಿಕ್ಕೆ ಗ್ರಾಮ ಅಂದರೆ ನೆಲ ಅಷ್ಟೇ ಅರ್ಥ, ಲೋಕ ಅಂತ ಅರ್ಥ, ಊರು ಅಂದ. ಭೂಚರ, ಜಲಚರ, ಕೇಚರ, ಹೀಗೆ ವೇದಗಳು ಬೇರೆ ಬೇರೆ ಶಾಖೆಗಳಲ್ಲಿ ಸುಮಾರು ಅರ್ಥಗಳಲ್ಲಿ ತೆರೆದುಕೊಳ್ತಾವೆ, ಹೇಳುತ್ತವೆ. ವಾದರಾಜರು ವಾಯವ್ಯಾನ್ ಎನ್ನುವುದು ಹಾಗಿಟ್ಟುಕೊಂಡು ಅರಣ್ಯಾನ್ ಗ್ರಾಮ್ಯಾನ್ ಹೇಳೋದಕ್ಕೆ ಅರಣ್ಯದಲ್ಲಿರ್ತಕ್ಕಂತಹ ತಪಸ್ವಿಗಳು, ಊರಿನಲ್ಲಿರ್ತಕ್ಕಂಥ ಮನುಷ್ಯರು ಅಂತ ಹೇಳಿಬಿಟ್ರು. ಪಶುಂತಾಂಚಕ್ರೆ ವಾಯವ್ಯಾನ್ ಅಂತ ಯಾಕೆ ಹೇಳಿದ್ರು? ವಾಯುದೇವತಾಕ ಅನ್ನೋದು ಅರ್ಥ. ಇವರ ಪ್ರತೀಕ ವಾಯು ಪ್ರತೀಕ ಮುಖ್ಯ, ವಾಯು ಮುಖ್ಯತೀಯ ಅಂತ. ಮತ್ತೆ ಅಗ್ನಿಯು ಸಮಾರಾಧನೆ ಮಾಡ್ತಾರೆ, ಅದರ ಒಟ್ಟಿಗೆ ದನವನ್ನು ಇಟ್ಟುಕೊಳ್ತಾರೆ, ಗೋಸೇವೆ ಮಾಡ್ತಾರೆ, ಅದಕ್ಕೂ ಮತ್ತೆ ಅತಿಥಿ ಸತ್ಕಾರ ಮಾಡ್ತಾರೆ. ಇದೆಲ್ಲ
ಪ್ರತೀಕ ಯೋಗಿನಿ ಬ್ರಾಹ್ಮಣೋ ಗಾವ ವೈಷ್ಣವ ಕಂ ಮರುತ್ ಜಲಂ ಅಂತ ಕೃಷ್ಣ 11 ಪ್ರತೀಕ ಹೇಳುವಾಗ ಪ್ರಧಾನ ಪ್ರತೀಕ ಯಾವುದು ಹೇಳ್ತಾನೆ? ವಾಯೋ ಮುಖ್ಯ ಧಿಯ ಅಂತ ಹೇಳ್ತಾನೆ. ಪ್ರಾಣಶಕ್ತಿಯಲ್ಲಿ ಪ್ರಾಣನಲ್ಲಿ ಮುಖ್ಯವಾಗಿ, ಯಾಕೆಂದರೆ ಎಲ್ಲ ಪ್ರತೀಕಗಳು ಹಾಳಾಗ್ತವೆ, ಅಸುರಾಕ್ರಾಂತ ಆಗ್ತವೆ, ಕಮ್ಮಿ ಮಟ್ಟದಲ್ಲಿ ಕೆಲಸ ಮಾಡ್ತವೆ, ಅಧಿಷ್ಠಾನ ಚೆನ್ನಾಗಿರುವುದಿಲ್ಲ. ಉತ್ತಮವಾದ ಪ್ರತೀಕ ಅದು ವಾಯುದೇವರು, ಪ್ರಾಣದೇವರು. ಯಾಕೆ? ಅಲ್ಲಿ ಅಸುರಗಳ ಬಾಧೆ ಇಲ್ಲ, ದೋಷ ಇಲ್ಲ, ಶುದ್ಧವಾದದ್ದು. ಅದನ್ನು ಮತ್ತೆ ಪವಮಾನ ಕಲಶ ಮಾಡಿ ಶುದ್ಧ ಮಾಡಬೇಕು ಅಂತಿಲ್ಲ, ಸ್ವಯಂ ಶುದ್ಧ ಅದು. ಆದ್ದರಿಂದ ಆ ಪ್ರತೀಕದಲ್ಲಿ ಉಪಾಸನೆ ಮಾಡಿ ಅಂತಾರೆ. ಆದ್ದರಿಂದ ವಾಯವ್ಯಾನ್ ಪ್ರಧಾನವಾಗಿ ವಾಯು ಪ್ರತೀಕಗಳಾಗಿ ನಿಂತ ಗ್ರಾಮ್ಯಾಶ್ಚ ಅರಣ್ಯಾಶ್ಚ. ಅರಣ್ಯಾನ್ನ ಗ್ರಾಮ್ಯಾನ್, ಅರಣ್ಯದಲ್ಲಿದ್ದುಕೊಂಡು ತ್ಯಾಗ ಮಾಡಿಕೊಂಡು ವೈರಾಗ್ಯ ಭಾಗ್ಯ ಸಂಪನ್ನರಾಗಿ ಇರುವವರು ತಪಸ್ವಿಗಳು, ನಿವೃತ್ತರು. ಗ್ರಾಮ್ಯದಲ್ಲಿದ್ದುಕೊಂಡು ಗ್ರಾಮ ಕೆಲಸ ಮಾಡ್ತಾ ಊರಿನಲ್ಲಿ ಉದ್ಧಾರ ಮಾಡ್ತೇನೆ ಹೇಳೋ ಹೆಸರು ಕೆತ್ತಿ ಬರುವವರು, ಇಲ್ಲೇ ತಿರುಗ್ತಾ ಇರುವವರು ಸಂಸಾರಿಗಳು ಅವರು. ಅದು ಪ್ರವೃತ್ತಿಶೀಲರು. ಹೀಗೆ ನಿವೃತ್ತಿಶೀಲರು ಪ್ರವೃತ್ತಿಶೀಲರು ಅಂತ 2 ಬಗೆಯಿಂದ ದೇವರು ಸೃಷ್ಟಿ ಮಾಡುವ ಲೆಕ್ಕದಲ್ಲಿ ಯಜ್ಞದಲ್ಲಿ ತೊಡಗಿಸಿಕೊಂಡ ಅಂತೇಳಿ ಬಹಳ ಚೆಂದಾಗಿ. ತಸ್ಮಾತ್ ಯಜ್ಞಾಸರ್ವತ ಸಮೃತಂ ಪಶುರಾಜ್ಯಂ ಪಶುಂತಾನ್ ಚಕ್ರೇ ವಾಯುವ್ಯಾನ್ ಆರಣ್ಯಾನ್ ಗ್ರಾಮ್ಯಾಶ್ಚಯೇ. ಇನ್ನು ತಸ್ಮಾತ್ ಯಜ್ಞ ಸರ್ವತ ಏನೆಲ್ಲ ಬಂತು ಎನ್ನುವುದು ಮತ್ತೆ ನಾಳೆ 5 ಗಂಟೆಗೆ. ಶ್ರೀಕೃಷ್ಣ ಅರ್ಪಣಮಸ್ತು.